विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवद्भ्रमरासुरसिद्धं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। श्रीगुरुभ्यो नमः। नारायणानुग्रहतो यथावत् निस्तीर्यतान् द्वादशाब्दान् वनेते विसृज्य च ब्राह्मणादीन् सधौम्यान् ಅಜ್ಞಾತವಾಸಾಯ ತಥೋ ಮನೋದಧು. ಪಾಂಡವರು ಅಜ್ಞಾತವಾಸವನ್ನು ಪ್ರಾರಂಭ ಮಾಡಿದ್ದಾರೆ. ಅದರಲ್ಲಿ ಯಾವ್ಯಾವ ರೂಪದಿಂದ ಇದ್ದಾರೆ ಎಂಬುದನ್ನು ಎಲ್ಲ ತಿಳಿಸಿದರು. ಭೀಮಸೇನ ಸಧರ್ಮಾರ್ಥಂ ಶೂದ್ರಾ ಸೈರಂಧ್ರಿಕಾಭವತ್. ಶೂದ್ರ ಸ್ತ್ರೀ ವೇಷದಲ್ಲಿ ಸೈರಂಧ್ರಿಕೆಯಾಗಿ ದ್ರೌಪದಿ ದೇವಿ ಇದ್ದಾರೆ. ಯಾತಕ್ಕೆ? ಭೀಮಸೇನ ಸಧರ್ಮಾರ್ಥಂ, ಅದಕ್ಕೆ ಸಹಧರ್ಮಿಣಿ ಅಂತ ಕರೀತಾರೆ. ಸಹಧರ್ಮಿಣಿ ಅಂದ್ರೇನು? ಪತಿಯ ಧರ್ಮವನ್ನು ಅನುಸರಣೆ ಮಾಡಬೇಕು ಅಂತ, ಪ್ರತಿಯೊಂದರಲ್ಲೂ ಮ್ಯಾಚಿಂಗ್ ಆಗಿರಬೇಕು. ಆ ಅರ್ಥದಲ್ಲಿ ಭೀಮಸೇನ ಸಧರ್ಮಾರ್ಥಂ ಶೂದ್ರಾ ಸೈರಂಧ್ರಿಕಾಭವ. ದ್ರೌಪದಿ ಭರ್ತೃ ಸಾಧರ್ಮ್ಯಂ ಸ್ತ್ರೀಣಾಂ ಧರ್ಮೋ ಯತಃ ಸದಾ. ಸದಾ ದೊಡ್ಡ ಧರ್ಮ ಅದು. ಸಾಧರ್ಮ್ಯ, ಸಹಧರ್ಮ, ಸಾಧರ್ಮ್ಯ, ಸಹಧರ್ಮಿಣಿ, ಸಾಧರ್ಮಿಣಿ. ಸಾಧರ್ಮ್ಯವನ್ನು ಹೊಂದತಕ್ಕಂಥದ್ದು ಪ್ರತಿಯೊಬ್ಬ ಸ್ತ್ರೀಯ ಕರ್ತವ್ಯವಾದ ತೋರಿಸೋಕ್ಕೋಸ್ಕರ ಅವರು ಶೂದ್ರ ಸ್ತ್ರೀ ವೇಷದಲ್ಲಿದ್ದಾರೆ. ಅಥಾ ಜಗಾಮಲ್ಲಕ ಸಮಸ್ತ ಭೂಮಿ ಮಂಡಲೆ ವರೇಣ ಯೋಜಿತೋ ಜಯಿ ಶಿವಸ್ಯ ಸಂಜಗರ್ಜ ಚ. ಅಥಾ ಆಜಗಾಮ ಮಲ್ಲಕಃ ಸಮಸ್ತ ಭೂಮಿ ಮಂಡಲೆ ವರೇಣ ಯಃ ಅಜಿತಃ ಜಯಿ ಶಿವಸ್ಯ ಸಂಜಗರ್ಜ ಚ. ಅಥಾ ಆ ಬಳಿಕ ಒಂದು ದಿವಸ ಏನಾಯಿತು? ಮಲ್ಲಕಃ, ಒಬ್ಬ ಮಲ್ಲ ಬಂದು, ಕ್ಷುದ್ರ ಮಲ್ಲ ಅಂದರೆ ವರಬಲದಿಂದ ಇದ್ದಿದ್ದರಿಂದ ಅವನು ಸರಿಯಾದ ಮಲ್ಲ ಅಲ್ಲ, ವರಬಲದಿಂದ ಗೆಲ್ತಾ ಇದ್ದ. ಡ್ರಗ್ಸ್ ತಗೊಂಡು ಗೆದ್ದರೆ ಅದನ್ನು ಹೇಗೆ ತಪ್ಪು ಅಂತ ಕರಿತೇವೆ ಹಾಗೆ ಮಲ್ಲಕಃ ಆಜಗಾಮ. ಎಲ್ಲಿಗೆ ಬಂದ? ವಿರಾಟ ನಗರಕ್ಕೆ ಬಂದ. ಸಮಸ್ತ ಭೂಮಿ ಮಂಡಲೆ ವರೇಣ ಯೋಹ ಅಜಿತಃ. ವರಬಲದಿಂದಾಗಿ ಇಡೀ ಭೂಮಿ ಎಲ್ಲ ಕಡೆ ಹೋಗಿ ಗೆದ್ದು ಬಂದಿದ್ದವನು. ನಾನು ಸಮಾನ ಮಲ್ಲ ಅಂತ ಅನ್ಸ್ಕೊಂಡು ಬಂದಿದ್ದ. ಜಯಿ ಶಿವಸ್ಯ ಸಂಜಗರ್ಜ ಚ. ಆ ಶಿವಸ್ಯ ವರಹ, ವರ ಇದ್ದಿದ್ದು ರುದ್ರದೇವರ ವರ. ಅವನು ಬಂದವನೇ ಸಂಜೆ ಗರ್ಜನೆ ಮಾಡಿದ. ಯಾರಿದ್ದೀರಿ? ನಾನು 14 ಸಮಾನ ಇದ್ದೀರಿ, ಇಲ್ಲ ಸೋಲು ಒಪ್ಪಿಕೊಳ್ಳಿ, ಇಲ್ಲ ಬನ್ನಿ ಅಂತ ಕರೆದ. ಇದು ಆಗಿನ ಕಾಲಕ್ಕೆ ರಾಜ ಮಹಾರಾಜರು ಎಲ್ಲದರಲ್ಲೂ ಸವಾಲು. ಇವತ್ತು ಕೆಲವರಲ್ಲಿ ಮಾತ್ರ ಸವಾಲಿದ್ದರೆ ಪ್ರತಿಯೊಂದು ಆಟ, ಇದು ವಿದ್ವತ್ತು, ಪ್ರತಿಯೊಂದರಲ್ಲೂ ಕೂಡ ಅವನು ರಾಜ ಏನಾಗಿರಬೇಕು? ಮೀರಿಸಿರ್ಬೇಕೆಲ್ಲರೂ. ಬರೀ ಸೈನ್ಯವನ್ನು ಜಾಸ್ತಿ ಇದೆ ಗೆದ್ದುಬಿಟ್ಟೆ ಅಂತ ಆಗಬಾರದು. ಕೇಳಿದ ಅವನು ಬಂದೀಗ. ಸಮೀಕ್ಷ ಸರ್ವ ಮಲ್ಲಕಾಹ ವಿರಾಟ ರಾಜ ಸಂಶ್ರಯಾ ಪ್ರದುದ್ರುವು ಭಯಾರ್ದಿತಾ ತಥಾ ಅವದತ್ ಯುಧಿಷ್ಠಿರ. ಅವನ ಜೊತೆ ಮಾಡೋದಿರಲಿ. ತಮೀಕ್ಷ ನೋಡಿದ ತಕ್ಷಣವೇ ಸರ್ವ ಮಲ್ಲಕಾಹ ವಿರಾಟ ರಾಜ ಸಂಶ್ರಯ. ವಿರಾಟ್ ರಾಜನಲ್ಲಿ ಆಶ್ರಯ ಪಡೆದಿದ್ದ ಎಲ್ಲ ಮಲ್ಲರು ಕೂಡ ಅವ್ನು ನೋಡ್ತಿಲ್ಲಕ್ಕೆ ಓಡೋಗ್ಬಿಟ್ಟಿರಂತೆ. ಪ್ರದುದ್ರುವು, ಅವನ ಬಾಡಿನೇ ಆಗಿತ್ತು, ಹೊರ ಆಗಿತ್ತು, ಅವನ ಬಿರುದು ಭಾಗಗಳು ಆಗಿದ್ದು. ಏನೋ ಕೀಚಕ ಹೇಳ್ತಾರದ್ರೆ ಈಗ ಕೀಚಕ ಔಟ್ ಆಫ್ ಸ್ಟೇಷನ್ ಅವನು ಆ ಟೈಮಿಗೆ ಬಂದಿದ್ದು. ಅದನ್ನ ಹೇಗೆ ಮ್ಯಾಚ್ ಮಾಡ್ತಾನೆ ದೇವರು ಬಂದು ಇಬ್ಬರಿಗೂ ರುದ್ರದೇವರ ಹೊರ ಇದೆ. ಅದು ಪ್ರಾಬ್ಲಮ್. ಅದು ಇಲ್ಲಿ ಅವಾಣಿ ಮಾಡಿದ್ರಲ್ಲ, ಗೊತ್ತಾಯ್ತಾ? ಆ ರೀತಿ ಯೋಗ ಬಂದಿದ್ದು. ಸಮೀಕ್ಷ ಸರ್ವಮಲ್ಲಕಾಹ ವಿರಾಟ ರಾಜ ಸಂಶ್ರಯ ದುದ್ರುವು ಅಲ್ಲ, ಪ್ರದುದ್ರು ಓಡೋಗ್ಬಿಟ್ರು. ಭಾರಿ ಓಡಿ ಜೋರಾಗಿ ಓಡೋದ್ರು. ಭಯಾರ್ದಿತಾಹ, ಭಯದಿಂದ ಪೀಡಿತರಾದ್ರು. ಒಂದು ಕಡೆಗೆ ಅವನ ಆಕಾರ, ಅವನಿದು ಎಲ್ಲ ನೋಡಿದ್ದು. ಇನ್ನೊಂದು ಕಡೆಗೆ ಅವನ ಬಿರುದು ಬಾವಲಿಗಳು ದೊಡ್ಡದಾಗಿತ್ತು. ಅದಕ್ಕೆ ಸಮಸ್ತ ಲೋಕಜಿತ್, ಭೂಮಂಡ ಎಲ್ಲ ಗೆದ್ದು ಬಂದಿದ್ದು ಅವನಿಗಾಗಲೇ ಭೂಮಂಡಲದಲ್ಲಿ. ಅದಕ್ಕೆ ಅವರು ಯಾಕೆ ಅಂತ ಹೇಳಿಬಿಟ್ಟು ಓಡೋಗ್ಬಿಟ್ರು. ತದಾ ಅವದತ್ ಯುಧಿಷ್ಠಿರ. ಆತನ ಭಾರಿ ಸಂಕಟ ಆಯಿತು ವಿರಾಟ ರಾಜನಿಗೆ. ಈ ರೀತಿ ಈಗ ಆಯ್ತಲ್ಲ, ಒಂದು ಅವಮಾನದ ಪ್ರಸಂಗ ಬಂತಲ್ಲ ಅಂತ ಯೋಚನೆ ಮಾಡಿದಾಗ ಧರ್ಮರಾಜ ಹೇಳಿದ, ಯಾಕೆ ಯೋಚನೆ ಮಾಡ್ತೀಯಾ? ಯಯೇಷ ಸೂತ ಆಶುತಂ ನಿಹತ್ಯ ಮಲ್ಲ ಮೋಜಸ ಯಶಸ್ತವಾಖ್ಯ ಸವ ಅಭಿವರ್ಧಯೇತ್ ತಮಾಹ್ವಯಾದ್ಯ ತಂ ನೃಪ. ಏನು ಯೋಚನೆ ಮಾಡಬೇಡ. ಯಹ ಏಷಃ ಸೂತಃ, ಈ ಸೂತ ಇದ್ದಾನಲ್ಲ ಅಡಿಗೆಯವನು, ಭೀಮಸೇನ ಬರೀ ಅಡಿಗೆ ವೇಷದಲ್ಲಿ ಇರಲಿ, ಮಹಾನ ಸಾಧ್ಯಕ್ಷ,
ಅಡಿಗೆ ದೊಡ್ಡ ಇದರ ರಾಜನ ಮನೆ ಅದು ದೊಡ್ಡ ಎಷ್ಟೋ ಜನಕ್ಕೆ ಅಡಿಗೆ ಆಗಬೇಕಾದ್ರಿಂದ ಅವರೆಲ್ಲರ ಮೇಲೆ ಮೇಲ್ವಿಚಾರಣೆ ಅಧ್ಯಕ್ಷ ಪದವಿಯಲ್ಲಿ ಇದ್ದಿದ್ದು. ಏಷ ಸೂದ ಆಶುತ ನಿಹತ್ಯ ಮಲ್ಲ ಮೋಜಸ. ಮಲ್ಲನನ್ನು ಏನು ಮಾಡ್ತಾರೆ, ತನ್ನ ಓಜಸ ಶಕ್ತಿಯಿಂದ ಅವನ್ನ ಕೊಂದು ಹಾಕಿಬಿಡ್ತಾರೆ. ಬರೀ ಸೋಲ್ಸೋದಲ್ಲ, ಕೊಂದೇ ಬಿಡ್ತಾರೆ. ಯೋಚನೆ ಮಾಡಬೇಡ, ಕರೆಸು ಅಂತ ಹೇಳಿದ. ನಿನಗೇನು ಗೊತ್ತು ಅಂತ ಕೇಳಿದೆ. ನಿನಗೆ ಯಾಕೆ ಗೊತ್ತು ಅಂತ ಕೇಳಿದರೆ, ನಾವೆಲ್ಲ ಒಟ್ಟಿಗೆ ಇದ್ವಲ್ಲ, ದೊಡ್ಡ ಒಟ್ಟಿಗೆ ಇದ್ವಿ. ಆದ್ದರಿಂದ ಅದೊಂದು ಇದು ಮಾಡ್ಕೊಂಡ್ಬಿಟ್ಟಿದ್ರು, ಟ್ರಪ್ ಕಾರ್ಡ್ ಇದ್ದಾಗೆ. ಯಾಕೆ ಗೊತ್ತೋ ಇದೊಂದು ಕಾರಣ ಹೇಳ್ತಾ ಇರೋದು. ನಾವೇಂತ ಹೇಳೋದ್ರ ಬದಲು ಹತ್ತಿರ ಇದ್ವಿ, ಬರೀ ಕ್ಲೋಸ್ ಆಗಿದ್ವಿ ಎಂಬುದು ಕೊನೆಗೆ ಗೊತ್ತಾದಾಗ ಗಾಬರಿ ಆಗ್ತಾರೆ ಅಷ್ಟೇ. ಆಯ್ತಾ, ಮಲ್ಲ ಮೋಜಸ. ಓಜಸ ತನ್ನ ಸಾಮರ್ಥ್ಯ ಹೊರಗಿರ ಇಲ್ಲ. ಓಜಸ ಯಶಸ್ತವ ಅಭಿವರ್ಧಯೇ, ಕೀರ್ತಿಯನ್ನು ಭಾರಿ ಬೆಳೆಸಿಬಿಡ್ತಾನೆ. ವಿರಾಟ ರಾಜನ ಮಲ್ಲರು ಹೇಗಿಟ್ಕೊಂಡಿದ್ದಾನೆ ಗೊತ್ತಾ, ಅದರಲ್ಲೂ ಗ್ರೇಟ್ ಅಂತ ಕೀರ್ತಿ ತಂದು ಕೊಡ್ತಾರೆ. ಸಮಾಹ್ವಯ ಅದ್ಯ ತಮ್ ನೃಪ. ನೀನು ಸಂವಾಹ್ವಯ, ಗೌರವಪೂರ್ವಕ ಕರೆಯವನನ್ನು ನೋಡು ಅಂತ ಹೇಳಿದ್ರು. ಇಲ್ಲೋಡಿ ಸ್ವಾರಸ್ಯ ಅಂದರೆ, ಏಕಚಕ್ರಗಳಲ್ಲಿದ್ದಾಗ ಕುಂತಿದೇವಿ ಬಕಾಸುರನ ಬಳಿ ಕಳಿಸ್ತೀನಿ ಅಂತ ಹೇಳಿದಾಗ ಗಾಬರಿ ಆಗಿಬಿಟ್ಟಿದ್ದ. ಏನಂತಾಗಿದ್ದಲ್ಲಿ, ಅಮ್ಮ ಏನಾಯ್ತು, ಬುದ್ಧಿ ಯಾಕೆ ಹೀಗಾಯಿತು, ಮನಸ್ಸು ಯಾಕೆ ಕೆಟ್ಟೋಯ್ತು, ನಮ್ಮನ್ನು ಯಾಕೆ ಹಾಳು ಮಾಡ್ತಾ ಐತಿ, ವ್ಯವಸಾಯ ಒಬ್ಬರನ್ನ ಹೋಗ್ಬಿಟ್ರೆ ನಮ್ಮ ಗತಿ ಎಲ್ಲರೂ ಹೇಳಿದ್ದ. ಈಗ ತಾನೇ ಕಳಿಸ್ತಾರೆ ಕರೀರಿ ಅಂತ ಹೇಳಿದ. ಅದೆಲ್ಲ ಏನಾಗಿದೆ ಆತನಿಗೀಗ ಕಾನ್ಫಿಡೆನ್ಸ್ ಡೆವಲಪ್ ಆಯ್ತು. ಬಕಾಸುರನ ಎಲ್ಲ ಸೇರಿಕೊಡುತ್ತೆ ಈಗ. ಮತ್ತು ತುಂಬಿದ ಸಭೆಯಲ್ಲಿ ಬನ್ನಿ ತೋರಿಸ್ತೇನೆ ಅಂತ ಹೇಳಿದ್ದು ಅದೆಲ್ಲ ಅವ್ರ ಒಳಗೆ ಶಕ್ತಿ ಇದ್ದೇ ಇದೆ. ಗೊತ್ತಾಗ್ಲಿಕ್ಕೆ ಇವೆಲ್ಲ ಬೇಕಾಯಿತು. ಅದಕ್ಕೆ ಗ್ರಂಥ ಓದ್ದಷ್ಟು ಏನಾಗುತ್ತೆ, ಸರ್ವಮೂಲವನ್ನು ಭಕ್ತಿ ಜಾಸ್ತಿ ಆಗುತ್ತೆ ಆಚಾರ್ಯರ ಮೇಲೆ. ಇವತ್ತು ತುಂಬ ಸರ್ವಮೂಲ ಇವರು ಪಾರಾಯಣ ಕಷ್ಟ ಇಟ್ಕೊಂಡ ದಾಲ್ಟೆ ಆಗೋದಿಲ್ಲ. ಯಾತಕ್ಕೆ ಅಂದರೆ ಅರ್ಥ ಆಗೇ ಇರೋದಿಲ್ಲ. ಆಗ ಅರ್ಥ ಆಗೋರು ಪಾರಾಯಣ ಮಾಡಿದರೆ ಬೇರೆ ವಿಚಾರ. ಪ್ರತಿಶತ ಗ್ರಂಥಾವಲೋಕನ ಮಾಡಿದಾಗಲೂ ಕೂಡ ಅದನ್ನು ನಾವು ಭಕ್ತಿ ಜಾಸ್ತಿ ಅವ್ರ ಹಿರಿಮೆ ಗೊತ್ತಾಗುತ್ತೆ ನನಗೆ. ಅದು ಬಿಟ್ಟು ಒಂದು ಸತ್ತು ಆಯ್ತು ಬಿಡ್ತಿದ್ರೆ ಉಪಯೋಗ ಇಲ್ಲ. ಅದು ನಾವು ಅದಕ್ಕೆ ಮತ್ತೆ ಮತ್ತೆ ಹೇಳ್ತಾರೆ. ಇದೀ ರೀತಿ ಸಮಾಹುತೋ ಜಗಾದ ಮಾರುತಿರ್ವಚಃ ತಕ್ಷಣ ಪ್ರಸಾದತೋ ಹರೇರಹಂ ನಿಸೂದಯೇದ್ಯ ಮಲ್ಲಕಂ ಇತಿ ಈ ರೀತಿ ಸಮಾಹುತಃ ಜಗಾದ ಮಾರುತಿ ವಚಃ ಪ್ರಸಾದತಃ ಹರೇಃ ಅಹಂ ನಿಸೂದಯೇ ಅದ್ಯ ಮಲ್ಲಕಂ. ನಾ ಯೋಚನೆ ಮಾಡಬೇಡ. ಮಾರುತಿ ಮಾರುತಪುತ್ರ, ವಾಯುಪುತ್ರ, ವಾಯು ಅವತಾರ ಭೀಮಸೇನ. ವಚಃ ಜಗಾದ, ಈ ರೀತಿ ಮಾತಾಡಿದ. ಪ್ರಸಾದತಃ ಹರೇರಹಂ, ಅವನಿಗೆ ಹರಣ ವರ ಇರಬಹುದು, ನನಗೆ ಹರಿಯ ವರ ಇದೆ, ಇನ್ನೂ ದೊಡ್ಡ ವರ ಇದೆ. ಅವನು ಎ ಸಿ ತಂತ್ರ ಇನ್ನು ತಂದಿದ್ದೀನಿ ಅಂತ ಹೇಳ್ತಾರಲ್ಲ ಹಾಗೆ, CM PM ಇಂದ ಇದೆ ನನಗೆ ಅಂತ ಹೇಳಿದಾಗೆ ನನಗೂ ಇದೆ. ದೇವರ ಅನುಗ್ರಹ ಇದೆ, ವರ ಅಲ್ಲ, ನಿತ್ಯಾನುಗ್ರಹ. ವರ ಅಂದರೆ ಏನದು, ಬರೋದು ಕಂಡೀಷನ್ ತಾತ್ಕಾಲಿಕ, ಇದು ಶಾಶ್ವತ. ಇದೆ ಯಶಸ್ತವಾಭಿವರ್ಧಯೇ ಪ್ರಸಾದತೋ ಹರೇರಹಂ ನಿಸೂದಯೇ ಅದ್ಯ ಮಲ್ಲಕಂ. ಸೂದಯೇ ಅಡಿಗೆ ಅಲ್ಲ, ಸೂದ ಅಡಿಗೆ ಮಾಡೋನು, ನಿಸೂದಯೇ ಕೊಂದಾಕ್ಬಿಡ್ತಾರೆ. ಯೋಚನೆ ಮಾಡಬೇಡ. ಆ ಪದ ಸ್ವಾರಸ್ಯ ಉಪಯೋಗಿಸಿದ್ದಾರೆ. ನಾನು ಸೂದ, ಅಹಂ ನಿಸೂದಯೇ, ನಾನು ಹುಟ್ಟಿಟ್ಟು ಮಾಡಾಕ್ತೇನೆ, ಕೊಚ್ಚಾಕ್ಬಿಡ್ತೀನಿ ಅಂತ ಹೇಳ್ತಾರಲ್ಲ ಹಾಗೆ ಮಾಡ್ತೇನೆ. ಯೋಚನೆ ಮಾಡಬೇಡ. ಅದ್ಯ ಮಲ್ಲಕಂ, ಪ್ರತಿ ಸರ್ತು ಮಲ್ಲಕ ಅನ್ನೋ ಪದ ಉಪಯೋಗಿಸೋದು ನೋಡಬೇಕು. ಸಮಸ್ತದೇವ ವೃಂದತೋ ಮಹಾನ್ಯ ಏವ ಕೇಶವ ಸಮಸ್ತದೇವ ನಾಮವಾನ್ ತದೀಯ ಭಕ್ತಿತೋ ಬಲಂ. ಆಗೊಂದು ಪ್ರಶ್ನೆ ಬರಬಹುದು. ಸಮಸ್ತದೇವ ವೃಂದತಃ ಮಹಾನ್ ಯಃ ಏವ ಕೇಶವ ಸಮಸ್ತದೇವ ನಾಮವಾನ್ ತದೀಯ ಭಕ್ತಿತಃ ಬಲಂ. ಅವರಿಗೆ ಮಹಾದೇವ ರುದ್ರ, ನನಗೆ ಮಹಾದೇವನ ವರ ಇದೆ, ನನಗೂ ಮಹಾದೇವನ ಬಲ ಇದೆ. ಇಲ್ಲಿ ಸಮಸ್ಯೆ ಬಂತು. ಮಹಾದೇವನ ಬಲ ಇವರಿಗೆ ಹಾಕಿರಬೇಕು, ಅವರಿಗೆ ಇವರು ಬಲ ಕಿಂಕರ ಶಂಕರಾಧ್ಯ. ಅದಕ್ಕೆ ಹೇಳ್ತಾರೆ ಮಹಾದೇವ ಅಂತ ಹೇಳಿದ್ರೆ ಈತನಿಗೆ ನಂಬಿಕೆ ಬರಲಿಕ್ಕೋಸ್ಕರ ಮಹಾದೇವರು ನನಗೂ ಇದೆ, ಯೋಚನೆ ಮಾಡಬೇಡ ಅಂತ ಹೇಳಿದೆ. ಇಲ್ಲಿ ಹಾಗಲ್ಲ. ಮಹಾಂಶ್ಚಾಸೌ ದೇವಶ್ಚ ಮಹಾದೇವ ನಾರಾಯಣ, ದೊಡ್ಡ ದೇವರು ಅಂತ ಅರ್ಥ. ಮಹಾದೇವ ಅರ್ಥ ಬರೀತಾರೆ. ಸಮಸ್ತ ದೇವ ವೃಂದತಃ ಮಹಾನ್ ಯಹ ಯವ ಕೇಶವ್ ಮಹಾನ್ ಚಾಸೌ ದೇವಶ್ಚ ಮಹಾದೇವ. ಆದ್ದರಿಂದ ಸಮಸ್ತ ದೇವ ವೃಂದತಃ ಸಮಸ್ತ ದೇವ ನಾಮವಾನ್. ದೇವರಿಗೆ ಎಲ್ಲರ ಹೆಸರು ಇದೆ, ಅದೊಂದು ಜನರಲ್ ರೂಲ್. ಅದು ಎಲ್ಲರ ಹೆಸರು ಇದೆ. ಒಂದು ನಾಮ ದೇವಾನಾಂ ನಾಮಥ ಏಕ ಏವ ನಾಮಾನಿ ಸರ್ವಾಣಿ ಯಮಾವಿಶಂತಿ ತಂ ವೈ ವಿಷ್ಣುಂ ಪರಮಮುದಾಹರಂತಿ. ಬೇಕಾದಷ್ಟು ಸರ್ವೇ ವೇದ ಯತ್ಪದಮಾಹೋ ಯತ್ಪದಮಾಮನಂತಿ, ಬೇಕಾಷ್ಟು ವಾಕ್ಯಗಳಿವೆ. ಅದ್ರ ಜೊತೆಗೆ ಸ್ಪೆಷಲ್ಲಾಗಿ ನಿರುಕ್ತಿ, ಇದು ನಿರ್ವಚನ. ಮಹಾದೇವ ಮಹಾಂಚಾಸೌ ದೇವಶ್ಚ ಮಹಾದೇವ. ಚೀಫ್ ಅಂದಾಗ ಅರ್ಥ ಆಗುತ್ತಲ್ಲ, ಚೀಫ್ ಗಾಡ್ ಅಂತ ಹೇಳಿದ್ರೆ ಸರ್ವೋತ್ತಮ. ಏವ ದೇವನಾಮಧ ಇತಿ ಶ್ರುತಿರ್ಜಗಾದ ಹಿ ವಹಂಸ ದೇವಯತ್ ದೇಶ ತತ್ ಸರ್ವೇ ಜಯಂ ವಿಧಾಸ್ಯತಿ. ಈ ಮಹಾದೇವ ವಿಷ್ಣು ಇದ್ದಾರಲ್ಲ, ಯಯೇವ ದೇವನಾಮಧ ಯೋ ದೇವಾನಾಂ ನಾಮಧ
ಏ ನಾಮಧಾರಕಃ ಧಾ ಅಂದರೆ ಧಾರಕಃ ನಾಮಧಾರಕಃ ವಿಷ್ಣು. ಈಗ ಶ್ರುತಿ ಹೇಳಿಬಿಟ್ಟಿದೆ. ಮಹಾಂಚ ದೇವ ಏಷ ತತ್ ಸಹ ಮೇ ಜಯಂ ವಿಧಾಸ್ಯತಿ. ಆ ಥರ ಜಯ ಕೊಡ್ತಾನೆ. ಎಂದೂ ಇವರು ಅಹಂಕಾರ ಪಡೋದಿಲ್ಲ. ದೇವತೆಗಳು ಏನು ಮಾಡಿದರು? ತಲಕಾರದಲ್ಲಿ ಬಂತು, ಇವ್ರು ಒಳಗೆ ನಿಂತ್ಕೊಂಡು ಗೆಲ್ಲಿಸಿಕೊಟ್ಟ. ಇವ್ರೇನು ತಿಳ್ಕೊಂಡ್ರು? ಅಸ್ಮಾಕ ಏಷ ವಿಜಯ, ನಾವೇ ಗೆದ್ವಿ ಅಂತ ತಿಳ್ಕೊಂಡು. ಈ ಮಾತು ಯಾವ ಕಾಲಕ್ಕೆ ಅವರಿಗೆ ಬರಬಾರ್ದು, ನಮಗೆ ಬರಬಾರ್ದಲ್ಲ, ಬರಲೇಬಾರ್ದು. ಆ ಮಾತು ಬಂದ ತಕ್ಷಣ ಏನಾಗುತ್ತೆ ಅಲ್ಲಿಗೆ? ಇವರು ಯೋಗ್ಯ ರೀತಿ ಅಲ್ಲ ಅಂತ. ಅದು ಕಾನೂನಿಗೆ ವಿರುದ್ಧ. ಅದು ಆ್ಯಂಟಿ ಸ್ಪಿರಿಚುವಲ್ ಆ್ಯಕ್ಟಿವಿಟಿ ಇದ್ದಾಗ. ಜಯಂ ವಿಧಾಸ್ಯತಿ ತತ್ಸಮೇ ಜಯಂ ವಿಧಾಸ್ಯತಿ ನನಗೆ ತಂದು ಕೊಡ್ತಾನೆ. ಯುಧಿಷ್ಠಿರಾಭಿದಶ್ಚಯೋ ಯುಧಿಷ್ಠಿರೇ ಸ್ಥಿತಃ ಸದಾ ತ್ವಯಿ ಸ್ಥಿತಸ್ತ್ವಮಿತ್ಯಸೌ ಸದಾಭಿಧೀಯತೆ ಹರಿಃ. ಯುಧಿಷ್ಠಿರಾಭಿದಃ ಚ ಯಃ ಯುಧಿಷ್ಠಿರೇ ಸ್ಥಿತಃ ಸದಾ ತ್ವಯಿ ಸ್ಥಿತಃ ತ್ವಂ ಇತ್ಯಸೌ ಸದಾ ಅಭಿಧೀಯತೆ ಹರಿಃ. ಇನ್ನೊಂದಿದೆ, ಈ ಧರ್ಮದ ಅನುಗ್ರಹ ಬೇರೆ ಹೇಗಿದೆ. ಇದು ವಿಶಿಷ್ಟರ ದೈತ ಅನುಗ್ರಹದ ಮೇಲಿದೆ. ಇಲ್ಲಿ ಸಮಸ್ಯೆ ಬಂತು. ಇದನ್ನು ಹೇಳೋ ಸರಿನಾ? ಈಗ ಈ ಅನುಗ್ರಹ ಮೇಲಿದೆ ಅಂತ ಹೇಳಿದ್ರೆ ಅಣ್ಣ ಅಂತ ಒಪ್ಕೊಂಡಾಗುತ್ತೆ. ನಾನು ಫೀ ಮಾತು ಗೊತ್ತಾಗುತ್ತೆ ಅಂತ ಕೇಳಿದರೆ ಜೊತೆಗಿದ್ದೀವಲ್ಲ ಅದು ಅವ್ರ ಜೊತೆಗಿದ್ವಲ್ಲ ಶುರು ಮಾಡಿದ್ರು. ಮತ್ತೆ ಜೊತೆಗಿದ್ದಾಗ ಗೊತ್ತಿದೆ ಆತನ ನನಗೆ ಗೊತ್ತಿ ಆತ ಯತಿ ಅನುಗ್ರಹ ಅಂತ. ಯತಿ ಆದರೆ ಅನುಗ್ರಹ ಅಂತ ಹೇಳಿದ. ಯತಿಗಳ ಅನುಗ್ರಹ ಯಾರು ಏನೋ ಅಂದ್ಕೊಳ್ಳೋದಿಲ್ಲ. ಆದ್ದರಿಂದ ಯುಧಿಷ್ಠಿರಾಭಿದಶ್ಚ ಯಃ ಯುಧಿಷ್ಠಿರೇ ಸ್ಥಿತಃ ಸದಾ ತ್ವಯಿ ಸ್ಥಿತಃ ತ್ವಂ ಇತ್ಯಸೌ ಸದಾ ಅಭಿಧೀಯತೆ ಹರಿಃ. ಯುಧಿಷ್ಠಿರನೊಳಗಿರ್ತಕ್ಕಂಥ ಯುಧಿಷ್ಠಿರ ರೂಪದಿಂದ ಇದ್ದಾನಾದ್ದರಿಂದ ಅನುಗ್ರಹ ಮಾಡ್ತಾನೆ. ತ್ವಯಿ ಸ್ಥಿತಃ ತ್ವಮಿತ್ಯಸೌ ತ್ವಯಿ ಸ್ಥಿತಃ ತ್ವಮಿತ್ಯಸೌ. ನಿನ್ನ ಅನುಗ್ರಹ ಬೇರೆ ಇದೆಯಲ್ಲ, ನಿನ್ನ ಅನುಗ್ರಹ ಇದೆಯಲ್ಲ. ನಿನ್ನ ಅಂದರೆ ಮತ್ತೆ ಹೋಯ್ತಲ್ಲ, ಆತೆಯಲ್ಲಿ ಬರೆಯಲಿ ಅಂತ ಕೇಳಿದ್ರೆ ನಿನ್ನ ದೇವರಿಗೆ ನಿನ್ನ ಅಂತ ಹೆಸರಿದೆ. ತ್ವಂ ಅಹಂ ಎಲ್ಲ ಯಾರ್ಯಾರಿರುತ್ತೆ ದೇವ್ರ ಹೆಸರುಗಳು. ದೇವರೊಳಗೆ ಇನ್ನೊಬ್ಬರೊಳಗಿರತಕ್ಕಂಥ ದೇವರು ಅವ್ರ ಹೆಸರಿಂದ ಕರೆಯಲ್ಪಡ್ತಾನೆ. ತ್ವಂ ಶಬ್ದ ಆತ ಇನ್ನೊಳಗಿದ್ದಾನೆ, ಅಹಂ ಶಬ್ದ ನಮ್ಮೊಳಗಿದ್ದಾನೆ. ಇದು ಯಾತಕ್ಕೆ ಗೊತ್ತಾ ಮುಖ್ಯ? ಇದು ಎಷ್ಟೋ ಜನ ತಪ್ಪು ಮಾಡ್ತಾರೆ, ಮಾಡಿದ್ದಾರೆ ಕೂಡ. ಹಿಂದೆಲ್ಲ ಬೇರೆ ಸರ್ಕಾರ ಇದ್ದ ಕಾಲಕ್ಕೆ, ಬ್ರಿಟಿಷರು ಬಂದ ಕಾಲಕ್ಕೆ ಇವರು ನಮ್ಮವರೆಲ್ಲ ಭಾರಿ ಕೆಲವರು, ಎಲ್ಲರೂ ಅಲ್ಲ, ಕೆಲವರು ಸಲ್ಯೂಟ್ ಹೊಡೆಯೋದೇ ನಾವು ಅಂತ ಹೇಳಿದರು. ಸಲ್ಯೂಟ್ ಅವ್ರು ಡಿಸ್ಮಿಸ್ ಮಾಡಿದೆ ಇಮಿಡಿಯೇಟಾಗಿ. ಇಲ್ಲಿ ಕೆಲಸ ಕಳ್ಕೊಂಡ್ಬಿಟ್ಟು ಅದೇ ಮರ್ಯಾದೆ ಹೋಗುತ್ತೆ, ನಾವ್ಯಾಕೆ ಮಾಡಬೇಕು? ಕೆಲಸಕ್ಕೆ ಸೇರಿದ ಮೇಲೆ ಬೋಧೋಯ್ತು ಅಲ್ಲಿಗೆ. ಅಲ್ಲೇ ಸರೆಂಡರ್ ಆದಾಗ ಲೆಕ್ಕ. ಅವ್ರು ಯಾವ್ದು ಇಷ್ಟ ಇತ್ತು ಆ ವಿಚಾರ ಬೇರೆ. ಈಗ ಇತ್ತು ಆಪತ್ಕಾಲದಲ್ಲಿ ಏನು ಮಾಡ್ಬೇಕು ನಾವೀಗ? ಆಯಿತು ಸಾರ್ ಅಂತಾರೆ, ಆಮೇಲೆ ಸಾರ್ ಇದ್ದಾನೆ ಅಲ್ಲಿ. ನಿನ್ನ ಹೇಳಿದಾಗ ಆಗಲಿ, ದೇವ್ರು ಹೇಳಿದಾಗ ಆಗಲಿ, ಇವ್ರಿಗೆ ಅರ್ಥ ಆಗುತ್ತೆ. ಒಳಗಿಂದ ಯಾರು ಕಂಟ್ರೋಲ್ ಮಾಡ್ತಾರೆ? ನಿಶ್ಚಿಂತೆ. ಆಪತ್ತು ಬಂದಾಗ ನೀನೇ ದೇವರು ಹೋಗೋ ನಂಗೆ ನೆಟ್ಟರು ದೇವರಿದ್ದಾರೆ ಒಳಗಡೆಗೆ. ಅವ್ನಿಗೆ ಭಾರಿ ಖುಷಿಯಾಗಿಬಿಡುತ್ತೆ ರೆಡಿ ಅಂತೇಳಿ. ಸ್ವಲ್ಪ ಯೋಚನೆ ಮಾಡಿದರೆ ಆಪತ್ತು ಧರ್ಮ ಇದು. ಅವರಿಗೆ ಆಪತ್ತಿಲ್ಲ, ನಮಗೆ ಆಪತ್ತು ಹೇಗೆ ತೋರಿಸ್ತಾರೆ. ಬಂತು ಇದ್ದಾಳೆ ಅವನ ಜೊತೆ ಮಾತಾಡಿದರು. ಹಾಗೆಲ್ಲ ಭಾಷೆ ಉಪಯೋಗಿಸ್ಬಾರ್ದು. ಯಾತಕ್ಕೆ ಮಾತಾಡಿದರು? ನೀತಿಂ ಪ್ರದರ್ಶಯಿತು ಮೇವ ವಿಪತ್ಸು ಕಾರ್ಯ. ಆಪತ್ತು ಬಂದಾಗ ಇಂಥ ನೀತಿಯನ್ನು ಉಪಯೋಗಿಸಿ. ಜೊತೆ ಮಾತಾಡೋದಿಲ್ಲ, ಸಾಮಾನ್ಯವಾಗಿ ಮಾತಾಡಬಾರ್ದು, ಕರೆಕ್ಟೇ. ಅದು ಆಪತ್ಕಾಲ ಮಾತಾಡಿದ್ರೆ ಏನಾಗುತ್ತಾಗ ತಪ್ಪಾಗುತ್ತೆ. ಧರ್ಮ ಅಲ್ಲ ಅದು. ಧರ್ಮಾನುಷ್ಠಾನ ಮಾಡ್ತೀವಿ ಅಂಥೇಳಿ ಅಧರ್ಮ ಆಗಿರುತ್ತೆ. ಗೊತ್ತಾಯ್ತು? ಆಮೇಲೆ ಕೆಲಸ ಕಳ್ಕೊಂಡ್ರು, ಎಷ್ಟು ಕಷ್ಟಪಟ್ಟರು. ಆಮೇಲೆ ಪಾಪ ಅವ್ರ ಪುಣ್ಯ ಅಷ್ಟು ಕಳ್ಕೊಂಡು ಕೆಲವು ಕೊಂದೇ ಬಿಡ್ತಿದ್ರು. ಆಗಿನ ಕಾಲ ಹೇಳೋರೆಲ್ಲ ಕೇಳೋರಿಲ್ಲ. ಏನು ಮಾಡ್ತೇನೆ ಅಂದ್ರೆ ಯಾರೋ ಅಡ್ಡ ಹೋದಂತ ಒಬ್ಬರಿಗೆ ಇದೆ ಬೆಂಗಳೂರಲ್ಲೇ ಕತೆ ಹೇಳ್ತಾರೆ. ಯಾರೋ ಅಡ್ಡ ಹೋದ, ಒಬ್ರು ಜಾಗ ಕೊಡಲಿಲ್ಲ, ತುಂಡು ಮಾಡಿ ಹೋಗದಿದ್ದೇ ಕೆಲಸ. ಅವ್ರದ್ದೇ ಸರ್ಕಾರ, ಯಾರಿಗೆ ಹೇಳಾಗಿಲ್ಲ ಕೇಳಾಗಿಲ್ಲ ಅಂತ ಹೇಳ್ತಾರೆ. ಜಾಗ ತೋರಿಸ್ತಾರೆ ಕೆಲವರು, ಇಲ್ಲೇ ಇದಾಯಿತು ಅಂತ ತೋರಿಸ್ತಾರೆ. ಇಂಥ ಜಾಗದಲ್ಲಿ ಅವ್ರು ಕೊಂದಾಕಿದ್ದಾರೆ, ಯಾರೂ ಕೇಳಾಗಿಲ್ಲ. ಆ ಸ್ಥಿತಿ ಬರ್ತದೆ. ಅದಕ್ಕೆಲ್ಲ ಮಾಡಬಾರ್ದು. ಪರಮಾಪತ್ ಕಾಲ ಇದು. ದೇಹರ ಹಾಗೆಲ್ಲ ಹೋಗಬಾರ್ದು. ಅತಿ ಕೈ ಮೀರಿದ್ರೆ ಏನು ಮಾಡೋಕ್ಕೆ, ನಮ್ಮ ಪ್ರಯತ್ನ ನಾವು ಮಾಡಬೇಕು ಅಂತ ತೋರ್ಸೋಕ್ಕೆ ಇದೆಲ್ಲ ಹೇಳ್ತಾರೆ. ಇತಿ ಬ್ರುವಾಣೋ ಮಲ್ಲಂ ತಂ ಅಭಿಯಾತೋ ವೃಕೋದರ ಅನಯನ್ ಮೃತ್ಯು ಲೋಕಾಯ. ಇದೆಲ್ಲ ಯಾಕೆ ಆಡ್ಬೇಕು? ಸುಮ್ಮನೆ ಮಾಡಿದರೆ ಹೋಗ್ತಿತ್ತು. ಯಾಕೆ ಹೇಳಿದರು ಅಂದರೆ ಮಲ್ಲ ಆತನ ಧೈರ್ಯವನ್ನು ಕೊಟ್ಟು. ಕಪಿಗಳಿಗೂ ಹಾಗೇನೆ ಧೈರ್ಯ ಕೊಟ್ಬಿಟ್ಟು ಆಮೇಲೆ ಹಾರಿದ್ರು. ಒಂದು ಹೇಳ್ತಾರೆ, ಅವ್ರ ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿ ತನ್ನ ಫಾಲೋವರ್ಸ್ಗೆ ಏನು ಮಾಡ್ಬೇಕು? ಯಾವಾಗಲೂ ಧೈರ್ಯ ಹುಟ್ಟಿಸ್ಬೇಕು. ಇಲ್ಲವ್ರು ಏನಾಗ್ತಾರೆ, ಇವನೇ ಬಾರ ಎಷ್ಟು ನಮ್ಮನ್ನ ಏನು ಮಾಡಿಬಿಡ್ತಾನೋ ಅಂದ್ಕೊಂಡ್ಬಿಡ್ತಾರೆ. ಯೋಚನೆ ಮಾಡಬೇಡಿ, ಎಲ್ಲ ನನಗೆ ಗೊತ್ತಿದೆ, ನಿಶ್ಚಿಂತೆಯಾಗಿರಿ, ಕರ್ಕೊಂಡು ಹೋಗ್ತೀನಿ, ಹಾಗೆ ಖುಷಿಯಾಗಿರ್ತಾರೆ. ಸತ್ಯವಾಗಿ ತನಗೆ ಗೊತ್ತಿದ್ದರೆ ಸರಿಯಾಗಿ ಹೇಳು. ಅಹಂಕಾರ ಅಲ್ಲ ಅದು. ಏನದು? ಅಲಂಕಾರ ಬೇರೆ, ವಿಶ್ವಾಸ ಬೇರೆ. ವಿಶ್ವಾಸ, ನಮ್ಮಲ್ಲಿ ದೇವರಿದ್ದಾನೆ, ಅನುಗ್ರಹ ಮಾಡ್ತಾನೆ, ಇವಾಗ ವಿಶ್ವಾಸ ನಾನೇ ಮಾಡ್ತೇನೆ, ಅದು ಅಹಂಕಾರ. ಅರ್ಥ ಆಯ್ತಾ? ಅದಕ್ಕೆ ಇದನ್ನೆಲ್ಲ ತಿರ್ಸೋಕ್ಕೋಸ್ಕರ ತೋರಿಸ್ಕೊಟ್ರು ಅವರು. ಇತಿ ಬ್ರುವಾಣೋ ಮಲ್ಲಂ ತಂ ಅಭಿಯಾತೋ ವೃಕೋದರ ಅನಯನ್ ಮೃತ್ಯು ಲೋಕಾಯ. ಎಷ್ಟೊತ್ತರ ಒಳ್ಳೆ ಡಾಕ್ಟ್ರ್ ನೋಡಿದ ತಕ್ಷಣ ಯೋಚನೆ ಮಾಡಿ, ಪರವಾಗಿಲ್ಲ, ಹಾರ್ಬಲ್ ಡೋಂಟ್ ವರಿ ಅಂತ ಹೇಳ್ತಾರೆ. ಅವಾಗೇನಾಗುತ್ತೆ, ಅರ್ಧ
ಡಾಕ್ಟ್ರ್ ಇದ್ದಾರೆ ಅಂದರೆ ಅರ್ಧ ಧೈರ್ಯ ಬರುತ್ತೆ. ಫಸ್ಟು ಊರಲ್ಲಿದ್ದಾರೆ, ಅಪಾರ್ಟ್ಮೆಂಟ್ ಸಿಕ್ತು, ತನ್ನ ಕಡೆ ನೋಡಿದ್ರು, ಒಳಗೆ ಕರೆದು ಒಂದೊಂದು ಸ್ಟೆಪ್ನಲ್ಲಿ ಏನಾಗ್ತಾ ಹೋಗುತ್ತೋ ಅವನಿಗೆ ಸ್ವಲ್ಪ ಧೈರ್ಯ ಬರ್ಲಿಕ್ಕೆ ಶುರುವಾಗಿ. ಊರಲ್ಲಿಲ್ಲ, ಅಲ್ಲಿ ಅರ್ಧಕ್ಕರ್ಧ ಇದಾಗ್ಬಿಡುತ್ತೆ, ಡಿಸ್ಪ್ಯಾರೇಟ್ ಆಗಿಬಿಡುತ್ತೆ. ಭಾಳ ಬೇಕಾದವ್ರು ಇಲ್ಲ ಅಂದ್ಬಿಟ್ರೆ ಅದಾಗಬಾರದು. ಅದಕ್ಕಾಗಿ ನಾನೆಲ್ಲ ಹೇಳ್ತಾ ಬಂದು ದುರ್ಜಯಂ ಅನಯನ್ ಮೃತ್ಯು ಲೋಕಾಯ ತೇ ಇತಿ ಬ್ರುವಾಣ ಮಲ್ಲಂ ತಮ್ ಅಭಿಯಾತಃ ವೃಕೋದರ ಅನಯನ್ ಮೃತ್ಯು ಲೋಕಾಯ ಬಲಾಢ್ಯೈರಪಿ ದುರ್ಜಯಂ. ಒಂದೇ ಮಾತ್ರ ಕಥೆ ಮುಗಿಸ್ಬಿಟ್ರು ಅವನು. ಇತಿ ಬ್ರುವಾಣ ಹೇಳ್ತಾನೆ, ಮಲ್ಲಂ ತಮ್ ಅಭಿಯಾತಃ ವೃಕೋದರ, ಎದುರಿ ಬಂದ ವೃಕೋದರ ಭೀಮಸೇನ ದೇವರು ಅವನನ್ನು ಹಿಡಿದು ಅನಯನ್ ಮೃತ್ಯು ಲೋಕಾಯ, ದುಷ್ಟರವರೆಲ್ಲ ಕೂಡ ಅದಕ್ಕೊಂದೇ ಹಾಕಿ ಆಗಿನ ಕಾಲಕ್ಕೆ ಅದು ರೈಟ್. ಅದು ಎಷ್ಟು ಬಾಕ್ಸಿಂಗ್ನಲ್ಲಿ ಸಾಯ್ತಾರೆ ಎಷ್ಟೋ ಜನ, ಅದು ಇದು ಅಂತ ಕರೆಯೋದಿಲ್ಲ, ಮರ್ಡರ್ ಅಂತ ಕರೆಯೋದಿಲ್ಲ. ಅದನ್ನು ಆಟದಲ್ಲಿ ಕೊಂದಿದ್ದಾದ್ರಿಂದ ಅದು ಅಲೋಡ್. ಗೊತ್ತಾಯ್ತು, ಇಂಟೆನ್ಷನ್ ಇದ್ದರೆ ಬೇರೆ. ಅವರಿಬ್ಬರು ಪರಿಚಯ ಏನೂ ಇಲ್ಲ, ಯುದ್ಧ ಮಾಡಿದ್ರು ಸತ್ತೋದವ್ರು, ಏನು ಮಾಡೋಕ್ಕೆ ಬರೋದಿಲ್ಲ. ಅನಯನ್ ಮೃತ್ಯು ಲೋಕಾಯ ಬಲಾಢ್ಯೈರಪಿ ದುರ್ಜಯಂ, ಬಲಾಢ್ಯರಲ್ಲಿ ಕೂಡ ಬಲಾಢ್ಯರನ್ನು ಕೊಂದಿದ್ದರಿಂದ ಇವರು ಬಳಿತ್ಥ ಸೂಕ್ತ ಪ್ರತಿಪಾದ್ಯರು, ಅದು ವಿಶೇಷ ಬಲ ಹೊಂದಿದವರು ಅಂತಾಯ್ತು. ಅಲ್ಲಿ ಹೇಳಿದ್ದಾರೆ, ಬಲಮಿಂದ್ರಸ್ಯ ಗಿರಿಶಸ್ಯ ಬಲಂ ಮರುತ್. ಇಲ್ಲಿದ್ದದು 2ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಗೊತ್ತಾಯ್ತಾ, ಎಲ್ಲ ದೇವತೆಗಳು ಇಂದ್ರದೇವರು ಬಲ, ಅವರಿಗೆ ರುದ್ರದೇವರು ಬಲ, ರುದ್ರದೇವರಿಗೆ ವಾಯುದೇವರು ಬಲ, ವಾಯುದೇವರಿಗೆ ದೇವರು ಬಲ, ದೇವರಿಗೆ ಸ್ವತಂತ್ರ ಯಾರು ಬರೋಣ ಬೇಕಿಲ್ಲ. ಪರ ಸ್ವಾಭಾವಿಕಿ ಜ್ಞಾನ ಬಲ ಕ್ರಿಯಾಚ, ಅದೆಲ್ಲ ತಾರತಮ್ಯ ನೋಡ್ತಾ ಹೋಗ್ಬೇಕು. ರುದ್ರದೇವರ ಬಲ ಒಬ್ಬರಿದ್ದನ್ನು ಗೆದ್ದರೂ ಕೂಡ ಗೇಟ್ ಆಗಿಬಿಡ್ತಿದ್ರು. ಎಷ್ಟು ಜನ ಆಗಿದ್ದಾರೆ ಲೆಕ್ಕನೇ ಇಲ್ಲ, ಮಿಲಿಯನ್ಸ್ ಕೊಂದಿರೋದ್ರಿಂದ ಇವರು ಭಾರಿ ಶ್ರೇಷ್ಠ ಬಂದು ಸ್ಪಷ್ಟ ಆಗುತ್ತೆ. ಅದು ಸುಮ್ಮನೆ ಕಥೆ ಕೇಳಿಬಿಟ್ರೆ ಅದು ಮಹತ್ವ ಇರೋದಿಲ್ಲ, ತಾರತಮ್ಯ ನೋಡಬೇಕು. ಕಾಮನ್ ಸೆನ್ಸ್ ಇರುತ್ತೆ. ಯಾರೋ ದೊಡ್ಡವ್ರಿಗೆ ಮಾತಾಡ್ತಾ ಇರ್ತಾರೆ, ಯಾರು ಬರ್ತಾರೆ, ಇವರೇ ನಮಸ್ಕಾರ ಮಾಡ್ತಾರೆ, ಸಿಂಪಲ್ ಕಾಮನ್ ಸೆನ್ಸ್. ಇವರಿಗೆ ದೊಡ್ಡವ್ರು ಆಗಿದ್ರು, ಇಲ್ಲದೆ ನಮಸ್ಕಾರಕ್ಕೆ ಮಾಡ್ತಿದ್ದೆ ಅವರಿಗೆ. ಬಂದವನು ಮಾಡ್ದ, ಅವ್ರಿಗಿಂತ ದೊಡ್ಡವನು, ಇವನು ಮಾಡಿದೆ, ಇವನಿಗೆ ದೊಡ್ಡವನು. ಬೇರೆಯವರು ಉಳಿದೆಲ್ಲ ಅರ್ಥ ಆಗೋದಿಲ್ಲ, ಇದ್ರ ಹೊರಗಿನ ಪ್ರತ್ಯಕ್ಷ ಕಾಣುತ್ತೆ. ಹೌದು ಇದ್ರು ಪ್ರಾಕ್ಟೀಸ್ ಹಿಂಸೆ ಕೊಟ್ಟು. ಅವಾಗ ಏನು ಮಾಡಿದ್ರು ಅವರು? ಆಪಧರ್ಮ ಮಾಡಿದ್ರು ಅಂತ ಹೇಳ್ತಾ ಲಾಂಛನ ಧಾರಣೆ ಮಾಡಬೇಕಾಯ್ತು, ಇವ್ರದ್ದೇನೆ ಮಾಡ್ತಿದ್ರು. ಒಳಗಡೆಗೆ ದೇವರು ಅದು ಸಂಪ್ರದಾಯ. ಒಳಗಿಂದ ಏನು ಮಾಡೋಕ್ಕೆ ಬರೋದಿಲ್ಲ, ಆದ್ದರಿಂದ ಹೊರಗಿಂದ ಮಾಡ್ಕೊತಗೋದು. ಅದು ಲಾಂಗ್ ಗ್ಯಾಪ್ ಬಂದಾಗ ಏನಾಯ್ತು, ಇದು ಅಚ್ಯುತಪೇಕ್ಷ ಕಾಲಕ್ಕೆ ನಮ್ಮದೇ ಅನ್ನೋಷ್ಟು ಮಟ್ಟಿಗೆ ಭ್ರಮೆ ಬಂದುಬಿಟ್ಟಿತ್ತು. ಆಚಾರ್ಯ ಹೇಳಿ ಎಲ್ಲ ಬಿಡಿಸಿದರು. ಅವ್ರು ಪೂರ್ತಿ ಆಗದೆ ಹೋದ್ರು, ಒಳಗೊಂದು ತಾಕಲಾಟ ಶುರುವಾಗಿತ್ತು ಅವರಿಗೆ. ಅದು ಹೊರಟೋಗಿ. ಅದಕ್ಕೆ ಅದು 4 ಜನ ಮಧ್ಯೆ ಹೋಗ್ಬೇಕು. ಅವ್ರ ಮಾತಿದೆ, 4 ಜನ ಮಧ್ಯೆ ಇರ್ಬೇಕಾದ್ರೆ ಹಾಗೇ ಇರು ಅಂತ ಹೇಳ್ತಾರೆ. ಯಸ್ಮಿನ್ ದೇಶೇ ಆಚಾರ ಪಾರಂಪರ್ಯ ಕ್ರಮಾಗತಃ ತಸ್ಮಿನ್ ಸಯೇವ ಸೇವೇತ, ಮನುಸ್ಮೃತಿ ಹೇಳುತ್ತೆ. ದೇಶಾಚಾರ ಅಂತ ಅದಕ್ಕೆ ಹೆಸರು. ಅಲ್ಲಿ ಹೇಗಿರ್ತಾರೋ ಆ ರೀತಿ ಇರೋದು ಅಭ್ಯಾಸ ಮಾಡಬೇಕಾದ್ದು ಕರ್ತವ್ಯ. ಅದರಿಂದ ಏನಾಗೋದಿಲ್ಲ, ಇವರಿಗೆ ರಕ್ಷಣೆ ಸಿಕ್ತು. ಬದರಿಯಲ್ಲಿ ಶಾಲೆ ಹೊತ್ಕೊಂಡು ಏನು ಮಾಡ್ತಿರ್ತಾರೆ ಪಾಪ ಅವರು, ದಾಳು ಬಿಟ್ಕೊಂಡೆ ಜಪ ಮಾಡಬೇಕಾಗತ್ತೆ. ಯಾಕೆ ಚಳಿ ಏನು ಮಾಡೋಕ್ಕೆ, ಮಧ್ಯೆ ಬಟ್ಟೆ ಬಿಟ್ಕೊಳ್ಳೋಕ್ಕಾಗಲ್ಲ, ಬಟ್ಟೆ ಒಳಗೋ ಚಾನ್ಸ್ ಇಲ್ಲ. ಅದು ತಪ್ಪಲ್ಲ, ಅದು ನಾವು ಇಲ್ಲಿ ಮಾಡಿರೋ ತಪ್ಪಾಗತ್ತೆ. ಆ ಕಾಲಕ್ಕೆ ಹಾಗೆ ಮಾಡಬೇಕು. ಅದನ್ನು ಬಿಡ್ತು ಮಂತ್ರ ಧರ್ಮ ಬಿಟ್ಟವರೇ ಜಾಸ್ತಿ. ಧರ್ಮದ ಸ್ಪಿರಿಟ್ ನೋಡ್ಬೇಕು ಯಾವಾಗ. ಧರ್ಮದ ಸ್ಪಿರಿಟ್ ಅದೇ ಸೂಕ್ಷ್ಮ ಧರ್ಮ ಅಂತ ಕರೀತಾರೆ. ಆ ಕಾಲದಲ್ಲ ಪ್ರತಿಷ್ಠೆ ಮಾಡೋಕ್ಕೋರು ಏನಾಗುತ್ತೆ, ಅಲ್ಲಿ ಮೂರ್ಖತನ ಅಂತ ಹೇಳಿ, ಜ್ಞಾನ ಅಂತ ಮೂರ್ಖತನ ಅಂತ ಕರೀತಾರೆ. ನಿಜವಾದ ಡಿಸ್ಕ್ರಿಪ್ಷನ್ ಅವ್ರು ವಿವೇಕ, ಅದನ್ನೇ ಪಾಂಡಿತ್ಯ ಅಂತ ಕರೆಯೋದು. ಎಲ್ಲ ನಾರ್ಮಲ್ ಆಗಿದ್ದ ಮಾಡ್ತಾನೆ, ಪಾಂಡಿತ್ಯ ಅಂತ ಕರೆಯೋದಿಲ್ಲ. ಅದು ಸೂಕ್ಷ್ಮ ಪ್ರಸಂಗ ಬಂದಾಗ ಹೇಗೆ ನಡ್ಕೋಬೇಕು ತಿಳ್ಕೊಳ್ತಾನಲ್ಲ, ಅದು ವಿದ್ವಾಂಸರ ಲಕ್ಷಣ ಅಂತೇಳಿ. ತುಂಬ ಜನ ಸೋತು ಬಿಡ್ತಾರೆ. ಕಾಮನ್ ಸೆನ್ಸ್ ಬೇಕಾಗಿ ಎಷ್ಟೊತ್ತ ಹೇಳ್ತಾರೆ, ದೊಡ್ಡ ಅನ್ನದ ರಾಶಿ 1000 ಜನ ಸೇರಿದ್ದಾರೆ, ನ್ಯಾಯ ಬಂದು ಮುಟ್ಟಿಬಿಡುತ್ತೆ. ಏನು ಮಾಡಬೇಕಾಗ? ಎಷ್ಟು ಜನ ಉಪವಾಸ ಸಾಯ್ತಾರಾಗ ಆ ಭಾಗ ತೆಗೆದುಹಾಕಿದ್ರು ತಗೋದ್ರು ಅಷ್ಟೇ, ಏನು ಬಾಳಾಗಿಲ್ಲ. ಅದು ನಿಜವಾದ ಜ್ಞಾನ. ಅದಕ್ಕೆ ಯಾರು ಬೇಕು, ಅದಕ್ಕೆ ತಿಳುವಳಿಕೆ ಬೇಕು. ಎಲ್ಲರಿಗೂ ಉಳಿದವ್ರು ಬರೀ ರೂಲ್ ಹೇಳ್ತಾರಷ್ಟೇ. ಸೂಕ್ಷ್ಮ ಹೇಳ್ಬೇಕಾದ್ರೆ ಎಕ್ಸ್ಪರ್ಟ್ ಕಮಿಟಿನೇ ಆಗಬೇಕಾದ್ರೆ. ಎಕ್ಸ್ಪರ್ಟ್ ಆಗಿದ್ದಾಗ ಯಾವ ಕಮಿಟಿನೂ ಬೇಕಿಲ್ಲ, ಅವರೇ. ಏವಂ ನಿವಸತಾಂ ತತ್ರ ಪಾಂಡವಾನಾಂ ಮಹಾತ್ಮನಾಂ ಸಂವತ್ಸರೇ ದ್ವಿಮಾಸೋನೆ ವಿಜಿತ್ಯ ದಿಶ ಆಗತಃ ಕೀಚಕೋ ಮತ್ಸ ನೃಪತೇಃ ಶಾಲೋ ಬಲವತಾಂ ವರಃ. ಏವಂ ನಿವಸತಾಂ ತತ್ರ ಪಾಂಡವಾನಾಂ ಮಹಾತ್ಮನಾಂ. ಈಗ ಪಾಂಡವರು ಮಹಾತ್ಮರು ಅಲ್ಲಿ ವಾಸ ಮಾಡಿ, ವಸತಾಂ ನಿವಸತಾಂ ಆನಂದವಾಗಿದ್ದಾರೆ. ಹಾಗೆ ಅಲ್ಲಿದ್ದರಲ್ಲ ಹೊಲದಲ್ಲಿದ್ದಾಗ ಆ ರೀತಿ ಇದೆ. ಬರೀ ವಸತಾಂ ಬೇರೆ, ನಿತರಾಂ ವಸತ ಆರಾಮಾಗಿದ್ದಾರೆ. ಸಂವತ್ಸರೇ ದ್ವಿಮಾಸೋನೆ, ಅಷ್ಟೊತ್ತೆ 10 ತಿಂಗಳಾಯಿತು ಅಜ್ಞಾತವಾಸ. 10 ತಿಂಗಳು ಮುಗಿದೋಯ್ತು. ಸೊ ಅವನು ಯಾರಿದ್ದ ಊರಲ್ಲಿ ಇದ್ದಿಲ್ಲ ಅವನು. ಯಾರೋ ಕೀಚಕೋ ಮತ್ಸ್ಯ ನೃಪತೇಃ ಶಾಲಃ. ಶಾಲ ಅಂದ್ರೇನು?
ಹೆಂಡತಿ ತಮ್ಮ, ಶಾಲ ಅಂತ ಕರೀತಾರೆ. ತಮ್ಮ ಅಣ್ಣ ಇಬ್ಬರು ಆಗ್ಬೋದು. ಹೆಂಡತಿ ತಮ್ಮ ಅಣ್ಣ ಇಬ್ಬರಿಗೆ ಏನಂತ ಕರೀತಾರೆ? ಶಾಲಕರು. ಸಾಮಾನ್ಯ ಹಿಂದಿನ ಕಾಲಕ್ಕೆಲ್ಲ ರಾಜ ಶಾಲಕರು ಬಹಳ ಪ್ರಸಿದ್ಧ. ರಾಜನ ಹೆಂಡತಿ ಅಣ್ಣ ತಮ್ಮನ ಗಂಟು ಬಿದ್ದ ಅಂದರೆ ಶಕರಿ ಗಂಟು ಬಿದ್ದಿದ್ದಾನ ಶಾಲಕ. ಹೌದು, ಗೊತ್ತಾಯ್ತಾ? ಅವನು ಎಷ್ಟು ಜೋರು ಗೊತ್ತಾ? ಇವ್ರ ಗಂಡನೇ ರಾಜ, ಗೊತ್ತಾಯ್ತಾ? ಆಯ್ತು, ಉಪಯೋಗಿಸ್ತಾ ಇರೋದು ಅವ್ರ ಥರ ದರ್ಬಾರ್ ಅದು. ಒಂದು ಅವ್ರ ಪೀಡಿಯ ಗಂಟು ಬಿದ್ದಾಗ ಅದು ಬಿಟ್ಬಿಡ್ತಾರೆ. ಅದು ಬೆಸ್ಟ್ ಎಕ್ಸಾಂಪಲ್ ಶಕಡಿ ಅಂತ ಎಷ್ಟೋ ಜನ ಬಂದು ಹೋಗ್ಬಿಟ್ಟಿದ್ದಾರೆ. ಅದು ಸಂಬಂಧವು ಸೇರ್ಕೊಂಡ ದುಷ್ಟ ಅಂತ ಹೇಳಿದರೆ ಅವನಿಗೆ ಅಷ್ಟರ ಮಟ್ಟಿಗೆ ಕೆಡಿಸಿಬಿಡ್ತಾರೆ ರಾಜ್ಯಭಾರ ಎಲ್ಲದನ್ನು. ಅವನು ಔಟ್ ಆಫ್ ಸ್ಟೇಷನ್ ಆಗಿದ್ದರಿಂದ ಈಗ ಬಂದ. ಅಕಸ್ಮಾತ್ ಇಲ್ಲದೆ ಹೋಗಿದ್ರೆ ಈ ಮೊದಲೇ ಸಾಯ್ತಿದ್ದ. ಈ ಬಂದ ಇಷ್ಟೊತ್ತು ಉಳ್ಕೊಂಡಿದ್ದಂತೆ. ಇಷ್ಟು ದಿವಸ ಗೊತ್ತಿದ್ದರಿಂದ ಅವನಿಗೆ ಜೀವ ಉಳ್ಕೊಂಡಿತ್ತು ಅಷ್ಟೆ. ಈ ಬಂದ ಸಂವತ್ಸರೇ ದ್ವಿಮಾಸೋನೆ ಎಲ್ಲ ಇದನ್ನೆಲ್ಲ ಕೊಡ್ತಾರೆ. ಬೇರೆ ಕಡೆ ಎಲ್ಲ ಸಿಗಲ್ಲ ಈ ವಿಷಯಗಳೆಲ್ಲ. ಇದು 2 ತಿಂಗಳಿತ್ತು. ದ್ವಿಮಾಸ ಊನ ಅಂದರೆ ಎಷ್ಟು ತಿಂಗಳಾಯ್ತು ಅಲ್ಲಿಗೆ? 10 ತಿಂಗಳು. ಅವನು ಬಂದಾಗ 4 ತಿಂಗಳಾಗಿತ್ತು. ಮಲ್ಲ ಬಂದಾಗ 4 ತಿಂಗಳಾಗಿತ್ತು. ಈಗ 10 ತಿಂಗಳಾಯಿತು. ಎಲ್ಲ ಕ್ರಮಗಳೆಲ್ಲ ತಿಳಿದಿರಬೇಕು. ದಿಶ ಆಗತಃ 10 ತಿಂಗಳು ತುಂಬಿದಾಗ ಹುಟ್ಟಿದ್ದ. 10 ತಿಂಗಳು ತುಂಬ ಸತ್ತ. ಈಗ ಅಷ್ಟೇ. ನಾವು ಹುಟ್ಟಬೇಕಾದ್ರೆ 10 ತಿಂಗಳು ತುಂಬಬೇಕು ಅಂತ ಹೇಳಿದ್ರು. 9ರಲ್ಲಿ 10ರಲ್ಲಿ ಆಗುತ್ತಲ್ಲ. ಈಗ ಸಾವಿಗೆ 10 ದಿವಸಕ್ಕೆ ಬಂದಾಗ ಆಯ್ತು ಅವನು ಪಾಪ. ಪಾಪಿ. ಹಾಂ ಹೌದು ಹೌದು ಹೌದು. ಇಲ್ಲ, ಯಾಕೆಂದರೆ 2 ತಿಂಗಳು ಆಗಿತ್ತಾಗಲೇ 4 ತಿಂಗಳು ಮುಗಿದೋಗ್ಬಿಟ್ಟಿತ್ತು. 4 ತಿಂಗಳು ಮುಗಿದಿತ್ತು. ಮತ್ತು ಮಲ್ಲ ಅಂತ ಅಷ್ಟೇ ನೋಡಿದ್ರಿಂದ ಏನು ಅನಿಸ್ತು ಅವರಿಗೆ? ಮಲ್ಲತನದಲ್ಲಿ ರೇಟ್ ನೋಡ್ಕೊಂಡ್ಬಿಟ್ರು. ಅಲ್ಲಿ ಹಾಗಲ್ಲ, ಜ್ಞಾನ. ಅದು ಜ್ಞಾನದಲ್ಲಿ ಗ್ರೇಟ್ ಆಗಿ ಫಿಸಿಕಲ್ ಸ್ಟ್ರೆಂತನ್ನು ಹೊರದಿಂದ ಬರುತ್ತೆ. ಅದು ಜ್ಞಾನ ಆ ರೀತಿ ಬರೋದಿಲ್ಲ. ಜ್ಞಾನ ಹೇಗೆ ಬರಬೇಕದು? ಓದಿನೇ ಬರಬೇಕು, ಸ್ವಭಾವ ಇರಬೇಕು. ಅಧ್ಯಯನ ಮಾತ್ರ ಬತ್ತ ಬ್ರಹ್ಮಸೂತ್ರ. ಮನಿ ಟ್ರಾನ್ಸ್ಫರ್ ಮಾಡ್ಬೋದು ನೀವು, ಜ್ಞಾನ ಟ್ರಾನ್ಸ್ಫರ್ ಮಾಡೋಕ್ಕಾಗತ್ತಾ? ಆಗೋದಿಲ್ಲ. ಕೆಲವು ನಾನ್ ಟ್ರಾನ್ಸ್ಫರಬಲ್, ಕೆಲವು ನಾನ್ ಟ್ರಾನ್ಸ್ಫರ್, ನಾಟ್ ಅಲೋಡ್ ಬರುತ್ತೆ, ಮಾಡಬಾರ್ದು. ಕೆಲವು ಮಾಡಲಿಕ್ಕೆ ಬರೋದಿಲ್ಲ. ಜ್ಞಾನ ಹಾಗೆಲ್ಲ ಟ್ರಾನ್ಸ್ಫರ್ ಮಾಡಬಾರ್ದು, ಅವರೇ ಓದಬೇಕಂತ ಹೇಳಿದ್ರೆ. ವಿದ್ಯಾರ್ಥಿ ಪರೀಕ್ಷೆ ಬಂದು ಕೂತಿದ್ದಾನೆ, ಪೆನ್ ಮರ್ತಿ ಏನು ಎಲ್ಲ ಹೆಲ್ಪ್ ಮಾಡ್ತಾ ಹೋಗ್ತಾರೆ ಪಾಪ. ಏನೇನು ಎಲ್ಲ ಕೊಡ್ತಾರೆ. ನಾವು ಓದೇ ಬಂದಿಲ್ಲ ಅಂದರೆ ಗೆಟ್ ಔಟ್. ಅದು ಏನು ಮಾಡೋಕ್ಕಾಗಲ್ಲ. ಅದನ್ನು ಹೇಳ್ಕೊಟ್ರೆ ಎಲ್ಲರೂ ಅಫೆನ್ಸ್. ಅದು ಪೆನ್ ಕೊಟ್ಟರೆ, ಪೇಪರ್ ಕೊಟ್ಟರೆ ಯಾರೂ ಬೈಯಲ್ಲ. ಒಳ್ಳೆ ಮೇಷ್ಟು ಅಂತ ಕರೀತಾರೆ, ಭಾರಿ ಒಳ್ಳೆ, ವೆರಿ ಕೈಂಡ್ ಅಂತ ಕರೀತಾರೆ. ಕಾಫಿ ಮಾಡಿದರೆ ಕೈಂಡ್ ಅಂತ ಕರೆಯೋದಿಲ್ಲ, ತಪ್ಪದು. ಆದ್ದರಿಂದ ಜ್ಞಾನ ಅನ್ನೋದು ಇವತ್ತಿಗೂ ಕೂಡ ಅವರೇ ಸಂಪಾದನೆ ಮಾಡಬೇಕಾದ ಒಂದು ವಸ್ತು ಅಂದರೆ ನೆನ್ಪಿಟ್ಕೊಳ್ಳಿ. ಮನೆ ಯಾರೋ ಕೊಡ್ಬೋದು, ಇನ್ನು ಕೊಡ್ಬೋದು, ಮನೆ ಕೊಡ್ಬೋದು, ಬಟ್ಟೆ, ಬರೀ ಬೇಕಾದ ರಾಜ್ಯ ಬೇಕಾದ್ರೂ ಕೊಡ್ಬೋದು. ಆದರೆ ಯಾವುದ್ರ ಕೊಳ್ಳಕ್ಕೆ ಬರೋದಿಲ್ಲ. ಅದಕ್ಕೆ ಎಂಥ ಧನ ಅದೀಗ? ವಿದ್ಯಾಧನಂ ಸರ್ವಧನ ಪ್ರಧಾನ, ಎಲ್ಲ ಧನಕ್ಕಿಂತ ದೊಡ್ಡದು. ಅದನ್ನು ಬಿಟ್ಟುಬಿಡ್ತೇವೆ. ಯಾರೋ ಮಾಡ್ತಾರೆ, ಇಲ್ಲ ನಾವು ಮಾಡಬೇಕಂದ್ರೆ. ಪರೀಕ್ಷೆಗೆ ಯಾರೋ ಓದ್ತಾರೆ, ಹಾಗೆ ನಾವೇ ಓದು ಪರೀಕ್ಷೆಗೆ. ಯಾರು ಉಳಿದವ್ರ ಕೆಲಸ ಇದೆ, ಅವ್ರು ಮಾಡ್ತಾರೆ, ಕಳಿಸು. ಮತ್ತೊಂದು ಇನ್ನೊಬ್ರಿಗೆ ಕಳಿಸು. ಅದು ಯಾವುದನ್ನು ಕಳ್ಸಕ್ಕೆ ಬರೋಲ್ಲ, ಆ ರೀತಿ ಜ್ಞಾನಕ್ಕೆ ಕೊಡ್ಲಕ್ಕೆ ಬರೋದಿಲ್ಲ. ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ಇವತ್ತು ಜ್ಞಾನ ಅಂಬೋದನ್ನು ಜನ ಯೋಚನೆ. ಬೇರೆಯವ್ರು ಬೇಡ, ನಮ್ಮವರಿಗೆ ಜ್ಞಾನ ಅಂಬೋ ಸೆಕೆಂಡರಿ ಆಗಿಬಿಡುತ್ತೆ. ಇಲ್ಲಿ ಎಕ್ಸೆಪ್ಷನ್ಸ್ ಬಿಟ್ಬಿಟ್ರೆ ಜ್ಞಾನ ಅಂದರೆ ನಂಬಿಕಾವಸ್ಥೆ ಅಷ್ಟೇ. ಅವರು ಏನೋ ಆಯಿತು ಅಂತ ಹೇಳಿಬಿಟ್ಟು ಹಾಗಾಗಬಾರ್ದು. ಪ್ರಧಾನ ಅದೇ ಆಗಬೇಕು, ಬೇರೆ ಕೆಲಸ ಆಗಬಾರ್ದು. ಆಗ ನಮಗೆ ಜ್ಞಾನದ ಮಹತ್ವ ಗೊತ್ತಾಗುತ್ತೆ. ಆದ್ದರಿಂದನೇ ಏನಾಗಲಿಲ್ಲ. ಅಲ್ಲೇ ಆಗಿದ್ದರೆ ವಾಕ್ಯಾರ್ಥಲ್ಲ ಭೀಮಸೇನ ಗೆದ್ದಿದ್ರೆ ಇದು ರಿಯಲಿ ಗ್ರೇಟ್. ಆದ್ದರಿಂದ ವಿಭ ಇರಬೇಕು. ಈಗ ಮಲ್ಲ ಜ್ಞಾನಿ ಎಲ್ಲ ಮಣ್ಣಲ್ಲ, ಹೊರದಿಂದಾಗ ಅಷ್ಟು ಜನ ಗೆದ್ದಿದ್ದಿಲ್ಲ. ಆದ್ದರಿಂದ ಆ ರೀತಿ ತಿಳ್ಕೊಂಡ್ಬಿಟ್ರೆ ಅಷ್ಟೇ, ಗೊತ್ತಾಗಲಿಲ್ಲ. ಅಂತೂ ಒಳ್ಳೆ ಪ್ರಶ್ನೆ, ಗೊತ್ತಾಯ್ತಾ? ಪ್ರಶ್ನೆ ಒಳ್ಳೇದು. ಏನ ತಲೆಮಾಕ ಇಟ್ಟರೆ ಜ್ಞಾನ ಬರುತ್ತೆ. ಅದು ಹೇಳಿದ್ರು ನಾನ್ ಟ್ರಾನ್ಸ್ಫರಬಲ್. ಬಟ್ ಏನು ಮಾಡಿದ್ರು ಅವರು? ಅನುಗ್ರಹ. ಎಲ್ಲರಿಗೆ ಹಾಗೆ ಅನುಗ್ರಹ ಮಾಡೋದಿಲ್ಲ. ಅವ್ರು ಏನು ಮಾಡ್ತಿದ್ರು ಗೊತ್ತಾ? ಆ ಸ್ಥಿತಿಯಲ್ಲಿ ಯಾರು ಇರ್ತಿದ್ರು ಶಿಷ್ಯರು, ಅವ್ರಿಗೆ ಸಂಸ್ಕಾರ ಇರ್ತಿತ್ತು ಆಗ್ಲೇ. ಅದು ಹೊರಗೆ ಬರಲಿಕ್ಕೆ ಹಾಗೆ ಮಾಡ್ತಿದ್ರು ಅಷ್ಟೇ. ಸುಮ್ಮನೆ ಬಂದಿದ್ದಲ್ಲ, ಅದು ಹೊರಗೆ ಬರಬೇಕಾದ್ರೆ ಅಭಿವ್ಯಕ್ತಿ ಆಗಬೇಕು. ವಿಜಯದಾಸರು ಇದ್ದಾರೆ, ರಾತ್ರಿ ಮಲಗಿದಾಗ ದಾಸಪ್ಪ ಇದ್ದ ವಿಜಯದಾಸರು. ಆ ರೀತಿ ಎಷ್ಟು ಜನ ಆಗ್ತಾರೆ ಸಾಧ್ಯ? ಎಕ್ಸೆಪ್ಷನ್ಸ್ ಇದೆ, ಬಟ್ ಎಕ್ಸೆಪ್ಷನ್ಸ್ ಯಾವಾಗಲೂ ಎಂಥದ್ದು? ಕಡಿಮೆ ಆಗಿದ್ದಕ್ಕೆ ಎಕ್ಸೆಪ್ಷನ್, ಜಾಸ್ತಿ ಇದ್ದಾಗ ರೂಲ್, ಕಡಿಮೆ ಇದ್ದರೆ ಎಕ್ಸೆಪ್ಷನ್ ಅಷ್ಟೇ. ಸಿಂಪಲ್ ಅದು. ಯಾವುದು ರೂಲು, ಯಾವುದು ಎಕ್ಸೆಪ್ಷನ್ ಅಂತ ಕರಿಬೇಕಾದ್ರೆ ಕಡಿಮೆ ಇದ್ದಾಗ. ಯಾತಕ್ಕೆ ಹಾಗಾಯಿತು ಅಂತೇಳಿ ಸಾಧನೆ ಆಗಿದೆ, ಗುರುಗಳಿಗೆ ಗೊತ್ತವರಿಗೆ. ಅದಕ್ಕೆ ಚಾಲೆಂಜ್ ಕೊಡ್ತಿದ್ರು ಅವರು. ಈ ಗೋವು ತೊಗೊಂಡೋಗು, 100 ಗೋವು ಕೊಟ್ಟರು ಸತ್ಯಕಾಮರಿಗೆ, 400 ಆಗಬೇಕು ಅಂತ ಕರೆದು. ದುಡಿದವರಾಗಿದ್ದರೆ ಇಷ್ಟಾರು ಹೋಗ್ಬಿಡ್ತಾರೆ, ಸ್ವಾಮಿ ಏನೋ ಕೇಳಬೇಕು, ಏನೋ ಮಾಡ್ತೀರಲ್ಲ ಅಂತೇಳಿ. ಅವು ಬಡಕಲು ಗೋವುಗಳು ಜೊತೆಗೆ ಅವು ಬದುಕಿದ್ರೆ ಪುಣ್ಯ. ಅಂಥದ್ದನ್ನು 400 ಹೇಗೆ ಮಾಡಬೇಕು ಇವರು? ತೊಗೊಂಡು ಹೊರಟೇ ಬಿಟ್ಟ. ಅದಕ್ಕೆ ಮೇಂಟೆನೆನ್ಸ್, ಗೋಶಾಲೆ ಏನು ಬೇಕು ಅದಕ್ಕೆ? ದೇವ್ರ ಮೇಲೆ ನಂಬಿಕೆ ಹಾಕ್ಕೊಂಡು ಕಾಯ್ಕೋತ ಕೂತ್ಕೊಂಡ ಸರಿಯಾಗಿ. ಎಣಿಸೋತ ಪುಳ್ಳಿಯಲ್ಲಿ ಎಂದು ಹೋಗ್ಬೇಕು ನಾನು ಅಂತೇಳಿ. ಅವೇ ಹೇಳಿದ್ವಿ 400 ಆಗಿದ್ವಿ, ಕರ್ಕೊಂಡು ಹೋಗ್ರಿ ನಮ್ಮನ್ನು ಅಂತೇಳಿ. ಎಷ್ಟು ದೀಕ್ಷೆ ಇತ್ತು ಅಂತೇಳಿ.
ನಾವು ಜಪ ಕೌಂಟ್ ಮಾಡ್ತಾ ಇರ್ತೇವೆ, ಜಾಸ್ತಿ ಆಗಿಬಿಟ್ರೆ ಮತ್ತೆ ವಾಪಸ್ ಹೋಗೋ ತೊಗೊಳಕ್ಕೆ ಬರಲ್ಲ, ಸುಂದರಬೇಕಷ್ಟೇ. ಯಾಕೆ ಜಾಸ್ತಿ ಆಯಿತು ಬಿಟ್ಟು ಹಾಗಿಲ್ಲ, ಅಷ್ಟು ಬೈಮರ್ತ ಬಿಟ್ಟ ಅಂತ. ಇದೆಲ್ಲ ಯಾರಿಗೆ ಬರುತ್ತೆ ಸ್ಟೇಜ್ ಇದು? ಅಜಾಬೇಡ ಅಂತ್ಯಕಾಲ ನಾರಾಯಣ ಅಂತ ಎಲ್ರಿಗೂ ಬರುತ್ತೆ. ಹಾಗಿದ್ರೆ ಸಂಸ್ಕಾರ ಇತ್ತು ಆತನಿಗೆ, ಅದು ಅವ್ರಿಗೆ ಗೊತ್ತಾಗುತ್ತೆ. ಅಲ್ಲೂ ಕೂಡ ಬಂದಿದ್ದು ಯಾವುದರಿಂದ ಅವರಿಗೆ ಅಧ್ಯಯನ ಮಾಡಿಯೇ ಬಂದಿರೋದು. ಆ ಸ್ಟೇಜಲ್ಲಿ ಅವ್ರು ಹೇಳಿದ್ರು ಅಷ್ಟೇ. ಆ ಸ್ಟೇಜಲ್ಲಿ ಅನುಗ್ರಹ ಮಾಡಿದ್ದಕ್ಕೆ ಅದೆಲ್ಲ ಸಿಕ್ಕಾಕೊಂಡು ತೆಗೆದು ಬಿಡ್ತು. ಆನೆ ಜೋರ ಕಾರ್ ಕೆಟ್ಟೋಗಿತ್ತು, ನಿಂತಿತ್ತು, ತಳ್ಳಿದ್ರು ಹೋಗೋದಿಲ್ಲ, ನಿಂತೋಗ್ಬಿಟ್ಟಿದೆ. ಯಾವುದು ರಿಪೇರಿ ಮಾಡಿದೆ ಅಷ್ಟೇ. ರಿಪೇರಿ ಮಾಡಿದ್ದಕ್ಕೆ ಕಾರ್ ಆಗಲಿಲ್ಲ, ಅದು ಕಾರ್ ಆಗಿದ್ದಕ್ಕೆ ರಿಪೇರಿ ಮಾಡ್ಲಿಕ್ಕೆ ಬಂತಷ್ಟೇ. ಅದಕ್ಕೆ ಎತ್ತಿರಿ ಮಾಡಿದರೆ 100 ಕಿಲೋಮೀಟ್ರ್ ಹೋಗಿಬಿಡುತ್ತೆ, ಅದು ಹೋಗೋದಿಲ್ಲ. ಅದಕ್ಕೆ ಪ್ರಾಮಾಣ್ಯಂ ಸ್ವತಃ ಅಂತ ಹೇಳಿದಾಗ ಆ ಮಾತು ಹೇಳಿದ್ದಾರೆ. ಯಾವಾಗಲೂ ಕೂಡ ಎಲ್ಲೆಲ್ಲಿ ದೊಡ್ಡ ಸಾಧನೆ ಕಾಣುತ್ತೋ, ಇವತ್ತೊಂದೇ ಬಂದಿದ್ದಲ್ಲ ಅದು. ಎಲ್ಲಿಂದ ಬಂದಿದ್ದದು? ಎಲ್ಲಿ ದೊಡ್ಡ ಸಾಧನೆ ಇದೆ, ಅರ್ಥ ಆಯ್ತಾ? ಕೊನೆ ಮೆಟ್ಲು ಒಂದು ಮೆಟ್ಲು ಹತ್ತಿರ ಸಾಕು ಅಂದರು, ಕೊನೆ ಮೆಟ್ಲಲ್ಲಿದ್ದಾರೆ, ಒಂದು ಮೆಟ್ಲು ಹತ್ತಿರ ಸಾಕಷ್ಟೇ. ಉಳಿದವರಿಗೆ ಎಷ್ಟು ದೂರ ಇದ್ದರೆ ಅಷ್ಟು ದೂರದನ್ನು ಹತ್ತಬೇಕು. ಸೊ ನೀವು ಕೇಳಿದ ಪ್ರಶ್ನೆ ಸರಿಯಾದು. ಅದ್ರ ಹಿನ್ನೆಲೆ ಏನಿದೆ ಅಂತ ಹೇಳಿದರೆ ಬ್ರಹ್ಮಸೂತ್ರ ಅದು, ಅಧ್ಯಯನ ಮಾತ್ರವತಃ ಇದು ಹೇಳಿಬಿಟ್ಟಿದ್ದಾರೆ. ಜ್ಞಾನ ಬರಲಿಕ್ಕೆ ಬೇರೆ ಒಂದು ದಾರಿ ಇಲ್ಲ. ಇವತ್ತು ದಾರಿ ಇದೆ ಎಂಬ ಭ್ರಮಿಬಿಟ್ಟು ಈ ಕಥೆ ಹೇಳ್ತಾರೆ. ನೀವು ಹೇಳಿದ ಕಥೆನ ನಾವು ಸೇವೆ ಮಾಡ್ಕೊಂಡ್ರೆ ಜ್ಞಾನ ಬರುತ್ತೆ ಅಂತ ಹೇಳ್ತಾರೆ. ಹೇಳಬಾರ್ದು ಹಾಗೆಲ್ಲ ಕೂಡ. ನೋಡು, ಓದು ಬರುತ್ತೆ ಅಂತ ಹೇಳಬೇಕು. ಅವ್ರು ನೋಡಿದೆ ಚಿಸಾ ನಮ್ಮ ಮನೆ ಕೆಲಸ ಮಾಡಿಕೊಂಡ್ರೆ ನೀವು ಪಾಸ್ ಮಾಡ್ತೀರಿ ಅಂದರೆ ತಪ್ಪಾಗುತ್ತದು. ಆ ಮಾತು ಹೇಳಬಾರ್ದು ಯಾರು. ಹೇಳಿದ್ರೆ ಏನಾಗುತ್ತದ, ಮ್ಯಾಚ್ ಫಿಕ್ಸಿಂಗ್ ಕೇಸ್ ಆದಾಗುತ್ತೆ. ಅವ್ರು ಹೇಳಬೇಕು, ಎಷ್ಟವರೆಗೂ ಮಾಡಿಕೊಡ್ತಿದ್ದಿ ಪಾಪ, ಏನು ಪರದಲ್ಲಿ ಏನು ಹೆಲ್ಪ್ ಪ್ಲಸ್ ಅಂತಾನೆ ಹೊರತು ನೀವು ಪಾಸ್ ಮಾಡ್ತೀನಿ ಅಂತ ಹೇಳೋದಿಲ್ಲ. ಬೇಕಾದ್ರೆ ಸ್ಪೆಷಲ್ ಪಾಠ ಹೇಳ್ಬೋದು, ಅದೆಲ್ಲ ಬೇರೆ, ಅದೆಲ್ಲ ಅಲೋಡು ತಪ್ಪಲ್ಲ. ಅಲ್ಲಿ ತಾನು ಬೇರೆ ರೀತಿಯಲ್ಲಿ ಪಾಸ್ ಮಾಡ್ತೇನೆ ಅನ್ಬಾರ್ದು. ಎಕ್ಸಾಮ್ ನನಗೆ ಗೊತ್ತಿದ್ದಾರೆ, ಡೋಂಟ್ ವರಿ, ಹಾಗೆಲ್ಲ ಹೇಳಬಾರ್ದು. ಹೇಳೋ ಮಾತೇ ಅಫೆನ್ಸ್. ಅದು ಮಾಡ್ತಾನೋ ಬಿಡ್ತಾನೋ, ಮಾತು ಹೇಳಿದರೆ ಅವನು ಅಪರಾಧಿ ಅಂತಲೇ ಅರ್ಥ. ಇದನ್ನು ಅರ್ಥ ಆದರೆ ಈ ನಮಿತೆ ನಾವೇ ಮಾಡಿಕೊಡ್ಬಾರ್ದು ಕೆಲಸನ ಯಾರೋ ಮಾಡ್ತಾರೆ ಅಂತ ಬಿಟ್ಟುಬಿಟ್ಟು ಏನಾಗುತ್ತೆ, ಕೊನೆಗೆ ಜನ್ಮ ಜನ್ಮದ ಸಾಧನೆ ಹಾಳಾಗಿಬಿಡುತ್ತೆ. ನಾವೇ ಮಾಡೋಣ, ಎಷ್ಟಾಗುತ್ತೋ ಅಷ್ಟು. ಕೀಚಕೋ ಮತ್ಸ್ಯ ನೃಪತೆ ಹೇ ವ್ರತ ಉಪವಾಸ ಎಲ್ಲವನ್ನು ಬೇರೆ ಕೈಲಿ ಮಾಡಿಸ್ಬೋದು. ಅಶ್ವಮೇಧ ಯಾಗ ಮಾಡಿಸ್ಬೋದು, ಬೇಕಾದರೆ ಬೇಕಾದ ಇನ್ನೊಬ್ಬರ ಕೈಲಿ ಮಾಡಿಸ್ಬೋದು. ತಾನೇ ಮಾಡಬೇಕಾದ ಕೆಲಸ ಯಾವುದು ಅಂದರೆ ಹೆಬ್ಬೆಟ್ಟು ತಾನೇ ಒತ್ತಬೇಕು, ಸೈಲು ತಾನೇ ಮಾಡಬೇಕು. ಇನ್ನೊಬ್ರು ಆದರೆ ಫೋರ್ಜರಿ ಆಗಿಬಿಡುತ್ತೆ ಅಷ್ಟೇ. ತಾನೇ ಮಾಡಿ ಅಟಾರ್ನಿ ಕೊಟ್ಟ, ಅದಕ್ಕೆ ಸೈನ್ ಮಾಡಿರ್ಬೇಕು ಮೊದಲು. ಅವರು GPA ಕೊಡ್ತಾರಲ್ಲ, ಅದು GPA ಸೈನ್ ಮಾಡಿರ್ತಾರಲ್ಲ, ಬಾಯಲ್ಲಿ GPA ಕೊಡ್ಲಿಕ್ಕೆ ಬರೋದಿಲ್ಲ. ಅಂದರೆ ಇದನ್ನೆಲ್ಲ ಯಾತಕ್ಕೆ ಒತ್ತಿ ಹೇಳಬೇಕು ಅಂದರೆ ಜ್ಞಾನ ಅನ್ನೋರು ಸಂಪಾದನೆ ಮಾಡಲೇಬೇಕು, ನಾವೇ ಮಾಡಬೇಕು, ಇನ್ನೊಬ್ಬರು ಮಾಡಿದರೆ ಬರೋದಿಲ್ಲ. ಇದೆಲ್ಲ ಮರ್ತು ಬಿಡ್ತಾರೆ ಜನ. ಅದನ್ನು ಒತ್ತಿಸೆಲ್ಲ ಹೇಳಿದ್ದ ಆಚಾರ್ಯರು, ನಮ್ಮ ಜೀವ ದೊಡ್ಡ ಸಾಧನೆ ಎಷ್ಟು ದೊಡ್ಡದಿರಬೇಕು ಅಂತೇಳಿ. ಸದ್ರೌಪದೀಮೀಕ್ಷ ಮನೋಭವಾರ್ಥಃ ಸಂಪ್ರಾರ್ಥಯಾಮಾಸ ತಯಾ ನಿರಸ್ತಃ ಮಾಸೇ ಗತೆ ಭೈರೀಂ ಸ್ವಾಂ ಸುದೇಷ್ಣಾಂ ಸಂಪ್ರಾರ್ಥಯಾಮಾಸ ತದರ್ಥಮೇವ. ಸಹ ದ್ರೌಪದೀಂ ಈಕ್ಷ ಮನೋಭವಾರ್ಥಃ ಸಂಪ್ರಾರ್ಥಯಾಮಾಸ ತಯಾ ನಿರಸ್ತಃ ಮಾಸೇ ಗತೆ ಭಗಿನೀಂ ಸ್ವಾಂ ಸುದೇಷ್ಣಾಂ ಸಂಪ್ರಾರ್ಥಯಾಮಾಸ ತದರ್ಥಂ ಏವ. ಸಹ ದ್ರೌಪದೀಂ ಈಕ್ಷ, ದ್ರೌಪದಿಯನ್ನು ನೋಡ್ದ. ಮನೋಭವಾರ್ಥ, ಕಾಮ ಪೀಡಿತನಾದ, ಮನೋಭವ ಅಂದರೆ ಕಾಮ ಪೀಡಿತನಾದ. ಸಂಪ್ರಾರ್ಥಯಾಮಾಸ, ಶುರು ಮಾಡ್ದ, ನನ್ನನ್ನು ಒಪ್ಪು, ಹಾಗೆ ಗಂಟು ಬಿದ್ದ ಯಥಾ ಪ್ರಕಾರ. ತಯಾ ನಿರಸ್ತಃ, ನಿರಸ್ತ ಮಾಡಿದರು, ಮಾಸೆ ತಿರಸ್ಕಾರ ಮಾಡಿದರು. ಮಾಸೇ ಗತೆ, 1 ತಿಂಗಳು ಹೀಗೆ ಕಡಿತು ಪೀಡಿಸೋದ್ರೊಳಗೇನೆ. ದಿವಸ ತನ್ನ ಮಹಿಮೆ ಹೇಳ್ಕೊತಿದ್ದ ಬಂದು, ನಾನು ಯಾರು ಗೊತ್ತಾತ ಮಹಿಮೆ ಹೇಳ್ಕೊತಿದ್ದ. ಬಾಯಲ್ಲಿ ಹೇಳ್ಕೊಳ್ಳೋದು ಮಹಿಮೆ ಮಾಡೋದು ಎಂಥ ಕೆಲಸ ಇದು, ಮೂರ್ಖ ಥರದ ಕೆಲಸ. ನಾನು ಎಂಥವ್ರು ಗೊತ್ತಾ ಹಾಗೆ ಗೊತ್ತಾ ಹೇಳಿಕೊಳ್ಳೋದು. ರಾವಣರು ಹಾಗೆ ಮಾಡಿಕೊಂಡ. ಸೀತಾಕೃತಿ ಸೀತಾದೇವಿ ಮಾತಾಡಬೇಕಾದ್ರೆ ನಮ್ಮ ತಾತ ಇಂಥವ್ರು, ತಂದೆ ಇಂಥವ್ರು ಹೇಳಿದ್ದೇನೆ, ಹಾಗಿದ್ದಾರೆ ಹೀಗಿದ್ದಾರೆ ಅಂತೇಳಿ. ಇಷ್ಟೋ ನಾಚಿಕೆ ಆಗಲ್ಲ ಅಂತ ಹೇಳಿ, ಇಷ್ಟೋ ನಾಚಿಕೆ ಆಗಲ್ಲ ಮಾಡಲಿಕ್ಕೆ ಅಂತ ಕೇಳಿ, ಅದು ಕರೆಕ್ಟ್ ಆನ್ಸರ್. ಇಷ್ಟೆಲ್ಲ ಹೇಳ್ಕೊತಿ ನಾಚಿಕೆ ಆಗಬಾರ್ದು. ಹೋಟ್ಲಲ್ಲಿ ಕುತ್ಕೊಬಿಟ್ಟೆ ಎಂಥ ಚರ್ಬಗ ಗೊತ್ತಾ ಕೇಳಿದರೆ, ಆಚಾರ್ಯ ಎಷ್ಟು ಕೇಳಿಸ್ತೀಯ ಅಂತ ಹೇಳ್ತಾರೆ. ಭಾಳ ದೊಡ್ಡ ಆಚಾರ ಭಾಗ ಬಡಿಯಲ್ಲಿ ತರ್ಕೊಂಡು ಅಂತ ಕೇಳಿದರೆ, ಬಡಿಯೋರು ಇಲ್ಲಿ ಯಾಕೆ ಬಂದಿ ಅಂತ ಕೇಳ್ತಾನೆ ಫಸ್ಟ್. ಅವ್ರು ಬಡಿಯೋರು ಹೋಗೋ ಜಾಗನ ಫಸ್ಟ್ ಅದು. ಆ ಥರ ಐತೆ ಅವ್ರು ಮಾಡ್ತಾರೆ. ಆದ್ದರಿಂದನೇ ಏನೋ ಹೇಳಿಕೊಂಡ, ಏನು ಮಾಡೋದಕ್ಕೆ ದ್ರೌಪದಿ ಯಾರು, ಇವನು ಯಾರು ಇವತ್ತೆ ಸಾಧ್ಯವೇ ಇಲ್ಲ. ಅಲ್ಲಿ ರಾವಣ ನೋಡಿ ಸಿಮಿಲರ್ ಆಗಿದೆ. ಇದು ಸೀತಾ ಹೆಗಲೆಲ್ಲ ಹೀಗೆ ಹೇಳ್ತಿರ್ತಾನೆ ಸೀತಾದೇವಿ, ರಾವಣ. ಇಲ್ಲಿ ಕೀಚಕ ಹೀಗೆ ಮಾಡ್ತಾನೆ. ದುಷ್ಟರೆಲ್ಲ ಒಂದೇ ಕ್ಯಾರಿ ಬರೋರು, ಅದೇ ರೀತಿಯಲ್ಲೇ ಇರ್ತಾರೆ. ಮಾಸೇ ಗತೆ ಭಗಿನೀಂ ಸ್ವಾಂ ಸುದೇಷ್ಣಾಂ ಸಂಪ್ರಾರ್ಥಯಾಮಾಸ ತದರ್ಥಮೇವ. ತಯಾ ನಿಷಿದ್ಧೋಪಿ ಪುನಃ ಪುನಸ್ತಾಂ ಪದ ಯದಾ ಯಯಾಚೇಥ ಚ ಸಾಹ ಕೃಷ್ಣಾಂ ಸಮಾನಯಾಶ್ವೇವ ಸುರಾಂ ಮದರ್ಥಂ ಇತೀರಿತಾನೇತಿ ಭೀತಾವದತ್ಸಾ. ತಯಾ ನಿಷಿದ್ಧಾ ಅಪಿ ಪುನಃ ಪುನಃ ತಾಂ ಯದಾ ಯಯಾಚೆ ಅಥ ಚ ಸಾ ಅಹಂ ಆಹ ಕೃಷ್ಣಾಂ
ಸಮಾನಯ ಆಶು ಏವ ಸುರಾಂ ಮದರ್ಥಂ ಇತಿ ಈರಿತಾ ನಾ ಇತಿ ಭೀತಾ ಅವದತ್ಸ ತಯಾ ನಿಷಿದ್ಧ ಅಪಿ ಅಂತ ಹೇಳಿದ. ಅವಾಗೇನು ಮಾಡಿ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಪುನಃ ಪುನಸ್ತಾಂ ತಥಾ ಯಾಚೇತ ತಾ ಕೃಷ್ಣಾಂ ಭಗಿನೀಂ ಸ್ವಾಂ ತನ್ನ ಸಹೋದರನೇ ಕೇಳ್ಕೊಂಡ, ನೀನು ಈ ಕೆಲಸ ಮಾಡಿ ನಾನು ಒಪ್ಸಿ ಹೇಗಾದ್ರೂ ಮಾಡಿ ಅಂತೇಳಿ. ಅವಳು ಹೇಳಿದ್ಲು, ನೋಡು ಆ ತಲೆ ತಟ್ಟಿ ಮಾಡಕ್ಕೆ ಹೋಗಬೇಡಿದ್ದೀನಿ, ಹಾಗೆಲ್ಲ ಕೂಡ ಆ ಗಂಧರ್ವರ ಹೆಂಡತಿ ಯಾಕೆ ಏನೋ ಒಂದು ವರ್ಷ ಮಾರ್ತಿರ್ಲಕ್ಕೆ ಬಂದಿದ್ದಾಳಷ್ಟೇ, ಭಾರಿ ಬಲಾಢ್ಯರ ಅಂತವರು ಹಿತೋಪದೇಶ ಮಾಡ್ತಾಳೆ ಪಾಪ, ಒಳ್ಳೆಯವಳು ಅವಳು. ಸರಿ ಅಂತ ಯಾರು ಹೆಸರೇನೋ ಸುದೇಶ್ನಾದೇವಿ ವಿರಾಟಾದ್ರೆ ಹೆಂಡತಿ. ಸಾಕಷ್ಟು ದ್ರೌಪದಿ ಬಗ್ಗೆ ಹೇಳೋದಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಗೊತ್ತಾಗಿದೆ ಏನು ಅಂತೇಳಿ. ಇವಳಿಗೆ ಬುದ್ಧಿ ಹೇಳ್ತಾಳೆ, ಹಾಗೆಲ್ಲ ಮಾಡಬೇಡ ನೀನು ಅಂತೇಳಿ. ಅವಾಗೇನಾಗುತ್ತದು, ಮಾಸೇಗತೆ ಭಗಿನೀಂ ಸ್ವಾಂಸ, ಒಂದು ತಿಂಗಳು ಅದರಲ್ಲೇ ಕಳೀತು. ತೆಂಗಿನ ಕೇಳಿದ, ಅವಳು ಬೇಡ ಅಂತ ಹೇಳಿದ್ಲು. ತಯಾ ನಿಷಿದ್ಧ ಅಪಿ, ಬದುಕೋದಿದ್ದರೆ ಹಾಗೆಲ್ಲ ಮಾಡಬೇಡ ಅಂತ ಹೇಳಿದ್ರು. ಪುನಃ ಪುನಸ್ತಾಮ್ಯದ ಯಯಾಚೆ, ಮತ್ತೆ ಮತ್ತೆ ಗಂಟು ಬಿದ್ದ. ಅಥ ಚ ಸ ಆಹ ಕೃಷ್ಣ, ಆಗ ದ್ರೌಪದಿಯನ್ನು ಕುರಿತು ಹೇಳಿದ್ರು. ಅವನೇನು ಹೇಳಿದ್ದಿಷ್ಟೇ ಕೊನೆಗೆ, ದ್ರೌಪದಿಯನ್ನು ಒಪ್ಸ್ಲಕ್ಕಾಗೋದ್ರಲ್ಲಿ ಬಿಟ್ಟುಬಿಡು, ನನ್ನ ಮನೆಗೆ ಕಳಿಸ್ಕೊಡು ಸಾಕು ಅಂತ. ಮನೆಗೆ ಕಳಿಸ್ಕೊಟ್ಬಿಡು, ನೆಪ ಬೇಕಲ್ಲ ಕಳಿಸ್ಕೊಡ್ಲಕ್ಕೊಂದು. ಸುರಾರ್ಥಂ, ಅವನು ಕುಡುಕ, ಅವನು ಅಲ್ಲಿ ಸುರ ಇದೆ ಅಂತ ಹೇಳಿ ತೊಗೊಂಡು ಬಾ, ನಾನು ಬೇಕಾಗಿದೆ ಕಳಿಸ್ಕೊಡು, ಮುಂದೆ ನಾನು ನೋಡ್ಕೋತೀನಿ ಅಂತೇಳಿ. ಇವಳಿಗೆ ಇಲ್ಲ ಅಂತ ಹೇಳೋಕ್ಕಾಗಲಿಲ್ಲ. ಅದಕ್ಕೇನೆ ಸಮಾನಯಾಶ್ವೇವ ಸುರಾಂ ಮದರ್ಥಂ ಇತಿರಿತ ನಾ ಇತಿ ಭೀತ ಅವದತ್ಸ. ಆಕೆ ಹೇಳಿದೆ, ಇನ್ನೂ ಕೆಟ್ಟದ್ದು ಮಾಡ್ಕೋತೀನಿ, ಹಾಗೆಲ್ಲ ಮಾಡಬೇಡ ಅಂತ ಹೇಳಿದ್ಲು ಪಾಪ. ಭೀತ ಭಯದಿಂದಾಗಿ ಸ ಅವದತ್ ಕೇಳ್ಕೊಂಡು ಬಲ ಬಾಣಾಸುರ, ಬಾಣ ಈ ಬಾಣ ಅಲ್ಲ, ಸಾವಿರ ಕೈ ಬಾಣ ಅಲ್ಲ, ಅವನು ಒಳ್ಳೆಯವನು, ಸಾತ್ವಿಕ. ಇಬ್ಬರು ಬಾಣಾಸುರರಿದ್ದಾರೆ, ಕೆಟ್ಟ ಬಾಣಾಸುರನೇ ಇವನು. ಇವನ ಆವೇಶ ಅವನಲ್ಲಿತ್ತು, ಅದಕ್ಕೆ ಅವನ ಬುದ್ಧಿ ಕೆಡ್ತಿತ್ತು. ಬಲಿ ಇಬ್ಬರಿದ್ದಾರೆ, ಬಲಿ ಬಾಣ ಆ ರೀತಿ ಇಬ್ಬರ ಹೆಸರು ಇರೋ ಜನಗಳು ಇವರೆಲ್ಲ. ಹಾಂ 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 ಯಾರ ಈ ದೈತ್ಯರ ಸ್ವಭಾವ ಏನು ಅಂತ ಕೇಳಿದರೆ, ಅವ್ರು ನಾನೇ ಗೆಲ್ತೀನಿ, ಅವ್ರು ಯಾರೋ ಸೋತ, ಈ ಥರ ಯಾವಾಗಲೂ ಹಾಗೆ ಅನ್ಕೋತಿರ್ತಾರೆ. ಇವತ್ತು ಕಾಪಿ ಪಕ್ಕದಲ್ಲಿ ಕಾಪಿ ಹೊಡಿ ಹಿಡ್ಕೊಂಡು ಹೋಗಿರ್ತಾರೆ, ಮತ್ತೆ ಕಾಪಿ ಹೊಡಿತಾ ಕೂತಿರ್ತಾರೆ. ಯಾಕೆ ತಿಳ್ಕೊಬೋದಿಲ್ಲ, ನಾನು ಸಿಗ್ಲಿಕ್ಕಿಲ್ಲ ಅಂತಲೇ ಮಾಡೋದು. ಕಳ್ಳನ ಎಳ್ಕೊಂಡು ಹೋಗ್ತಾರೆ, ನೋಡ್ತಾರೆ, ಪೇಪರ್ ನೋಡಿ ಇಷ್ಟೆಲ್ಲ ಮಾಡ್ತಾರೆ, ಆದರೂ ಕೂಡ ಏನು ನಡೆದಿರುತ್ತದೆ, ಸಮಾಜ ಸರಿ ಹೋಗ್ಬಿಟ್ಟಿದೆಯಾ? ಕಳ್ಳರ ಸಂಖ್ಯೆ, ಜೈಲು ಸಂಖ್ಯೆ ಜಾಸ್ತಿ ಆಗ್ತಿದೆಯಾ ಹೊರತು ಕಳ್ಳರ ಸಂಖ್ಯೆ ಕಡಿಮೆ ಆಗ್ತಾಯಿಲ್ಲ. ಅವರು ಅದಕ್ಕೆ ಏನಂತ ಹಠ, ಭ್ರಾಂತಿ. ಆ ರೀತಿ ಇದ್ದರೆ ಕಾನೂನು ಯಾರು ಹಿಂದಿನ ಕಾಲದಲ್ಲಿ ಕೃತಜ್ಞದಲ್ಲಿ ಎಲ್ಲ ಹಾಗೆ ಇದ್ರೆ ಜೈಲುಗಳೇ ಇರಲಿಲ್ಲ, ಆಸ್ಪತ್ರೆಗಳೇ ಇರಲಿಲ್ಲ, ತಪ್ಪುಗಳೇ ಇರಲಿಲ್ಲ. ಆ ರೀತಿ ಮೇಲಿಂದ ಒಂದು ಶಿಕ್ಷಣದ ವ್ಯವಸ್ಥೆ ಇರಬೇಕು, ಇವರಲ್ಲಿ ಯೋಗ್ಯತೆ ಇರಬೇಕು. ಎರಡರಲ್ಲಿ ಒಂದು ಮಿಸ್ ಆದರೆ ಕೆಲಸ ಆಗೋದಿಲ್ಲ. ಕಲಿಯುಗದಲ್ಲೆಲ್ಲ ಹೆಚ್ಚು ಜನ ಹುಟ್ಟೋದೇ ಅಂಥವ್ರು, ಗೊತ್ತಾಯ್ತಾ? ಅದು ಬೇರೆ. ಬಲಾತ್ತಯ ಸಮಾನ ಸುರಾಂ ತದರ್ಥಮಿತಿ ರಿತಾನೇತಿ ಭೀತಾವದತ್ಸ ಬಲಾತ್ತಯ ಪ್ರೇರಿತ ತದ್ಗೃಹಾಯ ಯದಾಗಮತ್ತೇನ ಹಸ್ತೆ ಗೃಹೀತ. ಇವಳು ತಂಗಿ, ಅವನು ಅಣ್ಣ. ಜೋರು ಮಾಡಿದ ಕೊನೆಗೆ. ಇವರೆಲ್ಲ ಬುಡಿದವ್ರು ಏನು ಬರೀತಾರೆ, ಇವನೇ ದೊಡ್ಡವನು ಅವಳು ತಂಗಿ ಅಂತೇಳಿ. ಅಲ್ಲ, ಅವಳೇ ತಂಗಿ, ಇವನು ಅಣ್ಣ, ಅದಕ್ಕೆ ಜೋರು ಮಾಡಿದ. ಅವಳು ಅಕ್ಕ ಅಂತ ಕರೀತಾರೆ. ಅಕ್ಕ ಆಗಿದ್ದರೆ ಸ್ವಲ್ಪ ಪವರ್ ಜಾಸ್ತಿ ಇರೋದು, ಅಲ್ಲಿಲ್ಲ. ಸೊ ಅಲ್ಲಿ ಬೇಕಾಗಿತ್ತು, ಕಳಿಸ್ತೀಯೋ ಇಲ್ಲೋ ಆ ಸ್ಥಿತಿಗೆ ಬಂದ. ಒಂದು ಸಿಕ್ತು. ಇನ್ನೊಂದು ಸಮಸ್ಯೆ ಇದೆ ಅವಳಿಗೆ, ಏನದು, ವಿರಾಟ್ ರಾಜ್ರಿಗೆ ಅವರೇ ಬಲ. ಹೆಚ್ಚು ಕಡಿಮೆ ಮಾಡಿದ್ರೆ ನಮ್ಮ ರಾಜ್ಯಕ್ಕೆ ಆಪತ್ತು ಬರುತ್ತೆ. ವಿರಾಟ್ ಹೆಚ್ಚೇನಾರು ಮಾಡಿಬಿಟ್ರೆ ಭಾಳ ಕಷ್ಟ. ಅವನೇ ಹೊಡೆದಾಕಿದ್ರು ಹಾಕ್ಬೋದು, ಸದ್ಯನೇ ಅಲ್ಲ ಅವನು. ಯಾಕೆ ಅಂಥವನು ಅವ್ನು ಹೇಳ್ತಾ, ಅವನೇ ಹೇಳ್ಕೊತಾನೆ, ಬ್ಲಾಕ್ ಮಾಡಿ ಬಂದು ಅಲ್ಲೇ ಬರುತ್ತೆ ಅದು. ಅವ್ನು ಹೇಳ್ತಾನೆ, ಬಂದು ಬರುತ್ತೆ ನೋಡಿ ಇಲ್ಲಿ. ಅಷ್ಟೇ ಗೃಹೀತ. ಹೋದ ತಕ್ಷಣ ಏನು ಮಾಡಿದ ಅವನು, ಸುರ ತರ್ಲಕ್ಕೆ ಕಳಿಸಿದರೆ ಆಗ ಹೋದ ತಕ್ಷಣ ಕೈ ಹಿಡ್ದ. ವಿಧೂಯತಂ ಪ್ರಾದ್ರವತ್ಸ ಸಭಾಯೈ. ತಕ್ಷಣ ಜೋರ ತಬ್ಬಿದ್ರೆ ಏನಾಯಿತು, ಈ ಕೊಡಿ ತಪ್ಪಂತ ಎಚ್ಚರ ತಪ್ಪಿದ್ದ. ನೋಡಿದ್ರೆ ಯಾರು ಭವತಿ ಯದನುಭಾವ ದೇಳ ಕೋಪಿ ವಾಗ್ಪಿ. ರುದ್ರದೇವರು ಹೊರ ಇರತಕ್ಕಂಥವನ್ನ ಈ ರೀತಿ ಅನಾಮತ್ ಕೆಳ ಬಿಡಿಸ್ಬೇಕಾದ್ರೆ ಏನಾಗಿರ್ಬೇಕು, ಅವರು ಅವ್ರ ಮೇಲಿರಬೇಕು. ಈಗ ನಮಗೆ ಅರ್ಥ ಆಗುತ್ತೆ. ಸಭೆಯಲ್ಲೇ ಅವ್ರು ಕೊಂದಾಕ್ಬೋದು, ಅವನಿಗೆ ಕೊಲ್ಲೋ ಶಕ್ತಿ ಅವರಿಗಿತ್ತು. ಆದರೆ ಗಂಡಂದ್ರೆ ಕೆಟ್ಟ ಹೆಸರು ಬರಬಾರದು. ಮುಖ್ಯವಾಗಿ ಭೀಮಸೇನ ಸಮರ್ಥ, ನಿಜವಾದ ಪತಿ ಅವರೇ ತಾನೆ. ಆ ಕಾಮನ್ ಸೆನ್ಸ್ ಬೇಕು. ಹೇಗೆ ಹನುಮಂತ ನಿಧಾರ್ಯವ ರಾವಣ ಸ ರಾಘವಾಯ ನಾಣ್ಯಥ ಇದ್ದಾಗೆ ನಿಧಾರ್ಯವ ಕೀಚಕಃ. ಸ್ವಲ್ಪ ಜೋರಾಗಿ ಸತ್ತೇ ಹೋಗ್ತಿದ್ದ, ಅಲ್ಲೇ ಸತ್ತು ಹೋಗ್ತಿದ್ದ ಅವ್ರು ಆಗಲೇ. ಗೊತ್ತಾಯ್ತು? ಸ್ವಲ್ಪ ದೊಡ್ಡದಿತ್ತ ಅದು ಇಲ್ಲ. ಭೀಮನೇ ಕೊಲ್ಲಬೇಕು, ಕೀರ್ತಿ ಬರಬೇಕು. ಇದು ದ್ರೌಪದಿ ಸೀತಾ ಇಬ್ಬರು ನಡ್ಕೊಂಡಿದ್ದ ರೀತಿ ನೋಡಬೇಕು.
ಜೀವೋತ್ತಮ ಸ್ತ್ರೀಯಾಗಿ ಅವರು, ಜೀವೋತ್ತಮ ಸ್ತ್ರೀಯಾಗಿ ಇವರು ಹಿರಣ್ಕೋತಾರೆ. ಪ್ರೇರಿತ ವಿಧೂಯತಂ ಪ್ರಾದ್ರವತ್ಸ ಸಭಾಯೈ ಸ್ಮೃತ್ವಾ ಆದಿತ್ಯಸ್ಥಂ ವಾಸುದೇವಂ ಪರೇಶಂ. ಅಲ್ಲಿಂದ ಹೋಗಬೇಕಾದ್ರೆ ಮೇಲ್ ನೋಡಿ ಸೂರ್ಯಾಂತರ್ಗತ ಪರಮಾತ್ಮನ ಧ್ಯಾನ ಮಾಡಿ ಹೋದರು ಅಂತ ಹೇಳಿದ. ಭಾಳ ಮುಖ್ಯವಾದ ಮೆಸೇಜ್ ಇದು. ಮನೆಯಿಂದ ಹೆಂಗಸರು ಹೊರಗೆ ಹೋಗ್ಬೇಕಾದ್ರೆ ಆ ಚಿಂತನೆ ಮಾಡಿ ಹೋದರೆ ಅವ್ರಿಗೆ ಅಪಾಯ ಇರೋದಿಲ್ಲ ಅಂತ ಅರ್ಥ. ರಕ್ಷಣೆಗೆ ವ್ಯವಸ್ಥೆ ಇದು ಅಂತ. ಮನೆಯಿಂದ ಕಾಲು ಹೊರಗೆ ಗಂಡಸರಷ್ಟೇ ಗಂಡಸರು ಕೂಡ ಆ ರೀತಿ ಮಾಡಿದೆ. ಸೆಕ್ಯೂರಿಟಿ ಅದು ಒಂದು ಸೆಕ್ಯೂರಿಟಿ ಕೊಟ್ಟರು ಇಮಿಡಿಯೇಟಾಗಿ ಮಾಡಿದ ತಕ್ಷಣ ಸೆಕ್ಯೂರಿಟಿ ಸಿಕ್ತು ಅವರಿಗೆ. ಎಂಥ ಸೆಕ್ಯೂರಿಟಿ? ಎಕ್ಸ್ಟರ್ನಲ್, ಅವ್ರಿಗೇನು ಬೇಕಿಲ್ಲ. ಲೋಕಕ್ಕೊಂದು ಸಂದೇಶವನ್ನು ಕೊಟ್ಟರು. ಪ್ರೇರಿತ ತದ್ಗೃಹಾಯ ತಥಾಗಮತ್ತೆ. ಇದರಿಂದ ಆದಿತ್ಯಸ್ತಮ್ ಅಂತ ಹೇಳಿದ್ರಿಂದ ಸೂರ್ಯಾಂತರ್ಗತ ನಾರಾಯಣ, ಅದು ಗಾಯತ್ರಿ ಮಂತ್ರನೂ ಅದೇ, ಇದು ಅದೇನೆ. ವಿಧೂಯತಂ ಪ್ರಾದ್ರವತ್ಸ ಸಭಾಯೈ. ಯಾವ ಕಡೆ ಓಡಿದ್ರಿ ಈಗ? ನ್ಯಾಯ ಬೇಕಲ್ಲ, ನ್ಯಾಯಾಲಯದ ಕಡೆಗೆ ಓಡಬೇಕಲ್ಲ, ಸಭೆ ಕಡೆಗೆ ಓಡಿದರು, ವಿರಾಟ್ ರಾಜರ ಸಭೆ ಕಡೆಗೆ. ಆದಿತ್ಯಸ್ಥಂ ವಾಸುದೇವಂ ಪರೇಶಂ ಅನುದ್ರತ್ಯೈನಾಂ ಪಾತಯಿತ್ವಾ ಪದಾಸಃ ಸಂತಾಡಯಾಮಾಸ ತದಾ ವಿಸ್ಥಿತಃ ನಾರಾಯಣೋ ಹೇತಿ ನಾಮೈವ ರಕ್ಷೋ ನಯೋಜಯತ್ ತದೃಶ್ಯಂ ಸಮಾಗಾತ್. ಅನುದ್ರತ್ಯೈನಾಂ ಪಾತಯಿತ್ವಾ ಪದಾಸಃ ಸಂತಾಡಯಾಮಾಸ ತದಾ ರವಿಸ್ಥಿತಃ ನಾರಾಯಣಃ ಹೇತಿ ನಾಮ ಏವ ರಕ್ಷಃ ನ್ಯಯೋಜಯತ್ ತದೃಶ್ಯಂ ತಮಾಗಾತ್. ಅನುದೃತ್ಯ ಹಿಂದೆ ಫಾಲೋ ಮಾಡ್ಕೊಂಡು ಬಂದ, ಎಚ್ಚರ ಆಯಿತು ಫಾಲೋ ಮಾಡ್ಕೊಂಡು ಬಂದ. ಪಾತಯಿತ್ವಾ ಚ ದ್ರೌಪದಿ ಕಾಲಿಲ್ ಓದ್ದ, ಕಾಲಿಲ್ ಓದ್ದ. ಎಷ್ಟು ಇದು ಆಶ್ಚರ್ಯ! ಭಾಗವತ ಕಾಲಲ್ಲಿ ದಾಟಿದರೆ, ಕಾಲಿಲ್ ಹೋದರೆ ಮನೆಯಲ್ಲಿ ನಡೆಯುತ್ತಂತ ಕೆಲಸ ಇವು. ಅದು ಪಂಡಿತರ ಮೇಲೆ ಜಾಸ್ತಿ ನಡೆಯುತ್ತೆ. ಯಾಕೆ ಹೇಳಿ? ಬೇರೆಯವ್ರ ಮೇಲೆ ಪುಸ್ತಕನೇ ಇರೋದಿಲ್ಲ, ಅವೆಲ್ಲ ಪ್ರಶ್ನೆ ಬರೋದಿಲ್ಲ. ಇವ್ರ ಮೇಲೆ ಯಾತಕ್ಕಾಗುತ್ತೆ? ಒಂಥರ ಆ ಸೈಡ್ ಎಲ್ಲೋ ಇಟ್ಟು ಹಾಗೆ ಹೋಗ್ತಿರುತ್ತೆ, ಆ ಮಗು ಬಂದು ತುಡ್ಕೊಂಡು ಹೋಗ್ಬಿಡುತ್ತೆ. ಆ ಕಡೆ ತಾವೇ ಅವ್ರಿಗೆ ಮಗು ಆದ್ದರಿಂದ ಹೊಡೆಯೋದಿಲ್ಲ, ಬೈಯೋದಿಲ್ಲ. ಪಾಪ ಇವ್ರಿಗೆ ಆ ಮಗು ಗೊತ್ತಿಲ್ಲ ಆದ್ದರಿಂದ ಪಾಪ ಇವ್ರಿಗೆ ಬರುತ್ತೆ. ಪುಸ್ತಕಗಳು ಭಾರಿ ಗೌರವ, ಸಾರಿಗ್ರಾಮ ನೋಡ್ಬೇಕು ಅವನು, ಅಷ್ಟೇ ಹೊರತು ಹೇಗೆ ನೋಡ್ಕೊಡ್ದು ದಾಟೋದು, ಯಾವುದೋ ಕೈಲಿ ಮುಟ್ಟೋದು, ಅದು ವ್ರತ, ಅದು ಗೊತ್ತಾಯ್ತಾ? ಅದೇ ಒಂದು ಪುಣ್ಯ, ಅದೇ ಒಂದು ದೊಡ್ಡ ಪುಣ್ಯದ ಕೆಲಸ. ನಾವು ಎಂದೂ ಕೂಡ ಇದಕ್ಕೆ ಅವಕಾಶ ಕೊಡೋದಿಲ್ಲ. ಅಲ್ಲಿ ನಾವು ಇದು ಮಾಡ್ಕೊಂಡೆ ಯಾತ್ರೆಗೆ ಹೋದಾಗ ಹಾಗೆ ನಡೆದಿದ್ದು. ಯಾರೋ ಬೇರೆ ಜಾತಿ ಜನ ಇದ್ರು, ಯಾವುದಕ್ಕೆ ಸುಖಸ್ಥಳಕ್ಕೆ ಹೋದಾಗ ಯಾವುದೋ ಹುಡುಗ ಭಾಗವತ ಪುಸ್ತಕ ಎರಡು ದಾಟಿಕೊಂಡು ಹೋಯ್ತು. ಅವಳು ಎಷ್ಟು ಜೋರಾಗಿ ಮಗಳನ್ನ ಹೊಡೆದ, ಕೂಸಿನ ಹೊಡೆದ್ಲು ಅಂತ ಕೇಳಿದರೆ ಪಾಠ ಕ್ಯಾ ಹೈ ಭಾಗವತ್ ಹೈ, ಗೊತ್ತಾಯ್ತಾ? ಆ ಹೇಳ್ತಾಳು ಪಾಪ. ನಮಗೆ ಭಾಗವತ ಇದೆ, ಅವ್ರಿಗೆ ಅರ್ಥನೇ ಆಗೋದಿಲ್ಲ. ಜೋರಾಗಿ ಹೊಡೆದ್ಬಿಟ್ಟು ಅಷ್ಟು ಹತ್ರ ಬಿಟ್ಟಿಲ್ಲ, ಪಟ ಹೊಡಿತಿದ್ದ. ಆ ರೀತಿ ಮನೆಯಲ್ಲಿ ಅದಕ್ಕೆ ಹೊಡೆಯೋದಿಲ್ಲ. ಬೇರೆ ಯಾರು ಟಿ ವಿಯೊಳಗೆ ಆಟ ಬಂದರೂ ಹೊಡಿತಾರೆ, ಬೇಕಾದ್ರೆ ಅಷ್ಟೇ ಹೊರತು ಭಾಗವತಕ್ಕೆ ನೋಡೋದಿಲ್ಲ. ಅದು ವ್ರತ, ಈ ಜನ್ಮದ ಪುಣ್ಯ, ಮುಂದೆ ಒಳ್ಳೆ ಅನುಕೂಲ ಆಗುತ್ತೆ ಅದರಿಂದ. ಓವರ್ನೈಟ್ ಜ್ಞಾನ ಯಾರಿಗೂ ಬರೋದಿಲ್ಲ. ಇವೆಲ್ಲ ಫಾಲೋ ಮಾಡಬೇಕು ಫಸ್ಟ್. ಜೈತೀರ್ಥ ಎತ್ತಾಗಿ ಹೊತ್ತರು ಅಂತ ಹೇಳೋದಿಲ್ಲ, ಮುಂದೆ ಎಂಥ ದೊಡ್ಡ ವ್ಯಕ್ತಿಗಳಾಗ್ತಾರೆ. ನಮಗದು ಸಣ್ಣ ಕೆಲಸ, ದೊಡ್ಡ ಕೆಲಸ ಬರೋದಿಲ್ಲ, ಸಣ್ಣ ಕೆಲಸ ಮಾಡೋದಿಲ್ಲ. ಮತ್ತು ಯಾವಾಗ ಜ್ಞಾನ ಬರೋದು ಇವರಿಗೆ? ಗೊತ್ತಾಯ್ತಾ? ದೊಡ್ಡ ದೊಡ್ಡ ಆಟಗಳಲ್ಲಿ ಬಂದು ಫೀಲ್ಡಿಂಗ್ ಕಳಿಸ್ತಾರೆ ಅಷ್ಟೇ, ಬೇರೆ ಒಳಗೆ ಬಿಡೋದಿಲ್ಲ. ಫೀಲ್ಡಿಂಗ್ ಅಷ್ಟೇ. ನಿಧಾನವಾಗಿ ಏನು ಮಾಡ್ತಾರೆ, ಅವ್ರನ್ನ ಪ್ರಮೋಟ್ ಮಾಡ್ತಾರೆ. ಇವರು ಏಕದಮ್ ಬರ್ಲಿಕ್ಕೆ ಹೋದರೆ ಹೇಗಾಗತ್ತೆ? ಮನೆಗಳಲ್ಲಿ ಆ ಸಂಸ್ಕಾರನೇ ಇಲ್ಲ ಇವತ್ತು. ಪುಸ್ತಕ ಇಟ್ಕೊಂಡ್ರೆ ಸರಿಯಾಗಿ ನೋಡೋದಿಲ್ಲ. ಯಾವುದೋ ಕೈಲಿ ಮುಟ್ಟಬಾರ್ದು, ಎಡಗೈಲಿ ಮುಟ್ಲಕ್ಕೆ ಹೋಗಬಾರ್ದು, ಬಲಗೈ ಆಗಬೇಕು. ಸಿಕ್ಕಾಬಟ್ಟೆ ಇದು ಮಾಡಬಾರ್ದು. ಕೆಳಗೆ ಬಿದ್ದರೆ ತಕ್ಷಣ ಎತ್ತಿಡಬೇಕು ಮೇಲ್ಗಡೆಗೆ. ಏನು ನೋಡೋದು? ಎಷ್ಟೋ ಸರ್ತಿ ಕಸಬುಟ್ಟಿಯಲ್ಲಿ ನೋಡ್ತೇವೆ, ದೊಡ್ಡ ದೊಡ್ಡ ದೇವ್ರ ಫೋಟೋನ ಕಸದಲ್ಲಿ ಹಾಕಿಬಿಟ್ಟಿರ್ತಾರೆ, ಕಸದಲ್ಲಿ ಡಸ್ಟ್ಬಿನಲ್ಲಿ ಬಿಸಾಕಿರ್ತಾರೆ. ಎಷ್ಟು ಮೂರ್ಖರಿರ್ತಾರೆ, ಯೋಚನೆ ಮಾಡಬಾರ್ದ ಇದನ್ನು? ತಮ್ಮ ಫೋಟೋ ಬಿಸಾಕ್ತಾರೆ, ಸುಮ್ಮನೆ ಇರ್ತಾರೆ ಅವರಾಗ. ಅದೇ ಸಂಸ್ಕಾರ ಬಂದಿಲ್ಲ ನಮ್ಮ ಜನಕ್ಕೆ. ಎಲ್ಲ ಸಂಸ್ಕಾರ ಕಲಿಸ್ಬೇಕು, ಎಲ್ಲ ಸ್ಟೇಜ್. ಸದಾಚಾರ ಅಂದರೆ ಇಟ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್. ಬರೀ ಸ್ನಾನ ಮಾಡಿ ಪೂಜೆ ಮಾಡಿದ ಸದಾಚಾರ ಅಲ್ಲ, ಒಂದು ಪಾರ್ಟ್ ಅಷ್ಟೇ. ಎಲ್ಲ ಲೆವೆಲ್ಲಲ್ಲೂ ನಾವು ಅದನ್ನು ಅನುಸರಣ ಮಾಡಬೇಕು. ಧರ್ಮ ದೇವ್ರ ಮೀಸಲೇನೆ, ದೇವ್ರ ಪದಾರ್ಥನೇ. ಆ ಥರ ನೋಡೋ ಅಭ್ಯಾಸ ಮಾಡಿದರೆ ಅದು ನಿಜವಾದಂಥ ಸಾಧನೆ ಆಗುತ್ತೆ. ಸಾಧನೆ ಹೇಳಿದ್ನಲ್ಲ, ಎವ್ರಿ ಮೊಮೆಂಟ್ ನಾವು ಸಾಧನೆ ಮಾಡೋಕ್ಕೆ ಬರ್ತದೆ. ಹೋಗಿ ಎಲ್ಲ ತುಳಸಿ ಬಿದ್ದು ತೆಗೆದು ದೂರ ಹಾಕಿ ಹೋಗ್ಬೇಕು. ನಾವೇನಂತಂದರೆ ನಾವೇನು ಹಾಕಿಲ್ವ, ಯಾರೋ ಹಾಕಿದ್ದಾರೆ, ಮಾಡಬಾರ್ದು. ತುಳಸಿನೇ, ಯಾರೇ ಮಾಡಿದ್ರು ಏನದು ತುಳಸಿನೇ. ಅದೆಲ್ಲ ಬೆಳೆಸ್ಕೊಂಡ್ರೆ ಪುಣ್ಯ ಜಾಸ್ತಿ ಆಗ್ತಾ ಇರುತ್ತೆ. ಆಯಿತಾ? ಅದು ಹೇಳಿದ್ನಲ್ಲ, ಹಾಗಿದ್ದಕ್ಕೆ ಪುಣ್ಯ ಬರೋದು, ಯೋಗ ಬರೋದು. ಬಿಟ್ಬಿಟ್ಟು ಬೇರೆ ತಿರಸ್ಕಾರದಿಂದ ನೋಡೋದು, ಇದು ಮಾಡೋದು, ಅನ್ನೋದು ಅವೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ವ್ಯಾಸಪೀಠ. ಬಲಾತ್ತಯ ವಾಯುಸ್ತವಾವಿಶ್ಯ ಚ ನಾರಾಯಣೋ. ಒಬ್ಬ ನಾರಾಯಣ ಏನು ಮಾಡಿದರು? ಸ್ತೋತ್ರ ಮಾಡಿದ್ದು ಸೂರ್ಯ ಆ ಥರ ನಾರಾಯಣ ಕಳಿಸ್ಕೊಟ್ಟ. ಹೇತೇತರ ಅವನ ಹೆಸರು. ಒಬ್ಬ ರಾಕ್ಷಸ, ಒಳ್ಳೆ ರಾಕ್ಷಸ ಆತ, ಘಟೋತ್ಕಚ ಇದ್ದ ಹಾಗೆ. ಭಾಗವತಲ್ಲಿ ಬರುತ್ತೆ.
ಪ್ರತಿ ತಿಂಗಳು ಒಂದು ಬೆಟಾಲಿಯನ್ ಇರುತ್ತೆ. ಪ್ರತಿಯೊಬ್ಬರು ಚೇಂಜ್ ಆಗ್ತಾ ಹೋಗ್ತಾರೆ ಶಿಫ್ಟ್ ಪ್ರಕಾರ 12 ತಿಂಗಳಲ್ಲಿ ಆಗುತ್ತೊಂದು ಆಸ್ಕಂದಲ್ಲಿ ಹೇಳ್ತಾರೆ. ಅದರಲ್ಲಿ ಒಂದು ಗುಂಪಿನಲ್ಲಿ ಚೈತ್ಯ ರಾಕ್ಷಸ ಬರ್ತಾರೆ, ಒಳ್ಳೆಯವನು. ಅದು ರಥದ ಇದಲ್ಲ, ಅವರು ಕಾವಲುಗಾರರವರೆಲ್ಲ ಕಳಿಸ್ಕೊಡ್ತಾರೆ. ಬರ್ತಾನೆ ಅವನು ಹಿಂದಿನಿಂದ ಅದೃಶ್ಯರಾಗಿ ಬರ್ತಾರೆ. ಯಾವಾಗ ದ್ರೌಪದಿ ಹೊಡೆದು ಬೀಳಿಸ್ತ ಜೋರಾಗಿ ತಾನು ಹೊಡಿತಾನೆ ಅವನು, ಅವ್ರು ಪಲ್ಟಿ ಹೊಡೆದು ಬಿದ್ದು ಬಿಡ್ತಾನೆ. ದ್ರೌಪದಿ ಇಲ್ಲಿ ಮುಂದೆ ಬರ್ತಾನೆ. ಇಷ್ಟು ನಡೆದಿತ್ತು. ಅಲ್ಲಿ ತಾನೇ ಮಾಡಿ ತೋರಿಸಿ ತಮಗೆ ಆಗತ್ತೆ ಅಂತ ತೋರಿಸಿದ್ರು. ದೇವ್ರನ್ನ ಕೇಳಿ ದೇವ್ರ ಅನುಗ್ರಹ ಮಾಡಿ ನಮಗೆ ಮೆಸೇಜ್ ಕೊಟ್ಟರು. ಮತ್ತೆ ದೇವ್ರ ಸ್ಮರಣೆ ಮಾಡಿ ಹೋದರೆ ನಿಮಗೆ ರಕ್ಷಣೆ ಸಿಗುತ್ತೆ. ಅಭ್ಯಾಸ ಮಾಡಬೇಕು ಅವನ್ನೆಲ್ಲ. ಗುಂಪಿನಲ್ಲಿ ಇವರಿದ್ದಾರೆ ರಾಕ್ಷಸ, ಒಳ್ಳೆಯವನೀತ. ಹಿಂದೆ ಬಂದಿತ್ತಿನ ಕತೆ ನೆನಪಿದೆಯಾ? ಅಲ್ಲ, ಅಲ್ಲಿ ವೀರ ಅಲ್ಲಿ ಬರುತ್ತೆ, ಹೇತಿ ಅಂತ ಅಲ್ಲಿ ಬರುತ್ತೆ. ಈತ ಒಮ್ಮೆ ಬಂದಿದ್ದೆ ಮೊದಲು, ನೆನಪಿದೆಯಾ? ನೆನಪಿಲ್ಲ. ಎಲ್ಲಿ ಬಂದಿತ್ತು? ಯಾವಾಗ ಬಂದಿತ್ತು? ಹೇತಿ. ಪರಶುರಾಮ ದೇವರು ಇದು ಮಾಡಿದಾಗ ಕರ್ಣನ ತೊಡೆ ಕಡೆಗೆ ಕೀಟ ಬಂತು. ಯಾರು ಕೀಟ? ಹೇತಿನೇ, ಗೊತ್ತಾಯ್ತಾ? ಹೇಳಿದ್ದಾರೆ ಆಚಾರ್ಯ. ಹೇತಿ ನಾಮ ಇವರಶ್ಚ ಅದು ಬಂದ, ಗೊತ್ತಾಯ್ತು. ಅವರ ರಕ್ತ ಬಂತು. ಅದು ಸೇವೆ ಕಳಿಸಿದ್ದಾಗ ಶಾಪದ ಕೀಟ ಆಗ ಅವನು ಆ್ಯಕ್ಚುಲಿ ರಾಕ್ಷಸ, ಒಂದು ಶಾಪವಶಾತ್ ಕೀಟನಾಗಿ ಹುಟ್ಟಿದ್ದ. ಅಲ್ಲಿ ಬಂದ ಕೊರದ ಅವ್ರ ರಕ್ತ ಬಂತು. ಇವ್ರು ಹೇಳಲಿಲ್ಲ, ಅವ ಶಾಪ ಕೊಟ್ಬಿಟ್ರು. ಈತನು ವೇದವ್ಯಾಸರ ಪರಶುರಾಮ ಆತನ ನೋಡಿದ್ರು, ಕೀಟನ ನೋಡಿದ ತಕ್ಷಣ ಸದ್ಗತಿ ಸಿಕ್ಬಿಟ್ರು. ಅರ್ಥ ಆಯ್ತಾ? ಅದು ಬಂದಿದೆ ಆಗಲೇ, ನೆನಪಿರ್ಬೇಕು. ಆಶ್ಚರ್ಯ, ವೇದವ್ಯಾಸರು ಕೀಟನ ನೋಡಿದ್ರು, ರಾಜನ್ ಮಾಡಿದರು. ಪರಶುರಾಮನ ಕೀಟನ ನೋಡಿದ್ರು, ಮೋಕ್ಷ ಕೊಟ್ಟರು. ಅಂದರೆ ಅವ್ರು ಕಣ್ಣು ಬಿಟ್ಟು ನೋಡಿದರೆ ಸಾಕು. ಏನಾಗುತ್ತೆ? ನೋಡಿದರೆ ಸಾಕು, ದೇವರ ಅನುಗ್ರಹ. ಅದಕ್ಕೆ ದೇವ್ರ ಪೂಜೆ ಕೊಡಬೇಕಾದ್ರೆ ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನಿಧೆ ಕರುಣಾರಸ ಪೂರ್ಣಾಭ್ಯಾಂ ಲೋಚನಾಭ್ಯಾಂ ಲೋಕಯ ಅಂತ ಗೊತ್ತಾಗತ್ತೆ. ಆದರೆ ಅಲ್ಲಡಿತೇನೆ ಈ ಮಧ್ಯೆ ವಾಯುಸ್ತಮಾವಿಶ್ಯ ಆದ ಒಂದು ಪ್ರಶ್ನೆ ಬಂತಾಗ ಅವನು ವರವರ ಏನೇನೋ ಹೇಳ್ತೀರಿ ಆಗತ್ತಾ ಅಂತ ಕೇಳಿದರೆ, ವಾಯುಸ್ತಮಾವಿಶ್ಯ ಅವರು ವಾಯುದೇವರು ಪ್ರವೇಶವನ್ನು ಮಾಡಿದರು. ಅವ ಸಾಧ್ಯ ಆಯಿತು. ನ್ಯಪಾತಯತ್ತಾಂ ಸಮೀಕ್ಷೈವ ಭೀಮಃ ನ್ಯಪಾತಯತ್ತಾಂ ಸಮೀಕ್ಷೈವ ಭೀಮಃ. ಸಭೆಯಲ್ಲಿ ಒಂದು ಕೇಳಿದರೆ, ವಿರಾಟ್ ರಾಜ ಏನು ಮಾಡ್ದ? ಧರ್ಮರಾಜ್ ಇಬ್ಬರು ಕೂತಿದ್ದಾರೆ, ಆಟ ಆಡ್ತಾ ಇದ್ದಾರೆ. ಯಾರು ಸಭೆಯಲ್ಲಿ? ದೊಡ್ಡ ಸಭೆ ಅದು. ಕೇಳಿದರೆ ಈ ರಕ್ಷಣೆ ಕೊಡಿ ಅಂತ ಕೇಳಿದರೆ, ವಿರಾಟ್ ರಾಜ ಏನು ಮಾಡ್ತಾನೆ ಗೊತ್ತಾ? ಅದೆಲ್ಲ ಹೇಳಬೇಡ, ನಿಮ್ದು ಗಲಾಟೆ ನಮಗೆ ಯಾಕೆ ತರ್ತೀಯ, ನಾವು ಆಟ ಆಡ್ತೀವಿ, ಡಿಸ್ಟರ್ಬ್ ಮಾಡಬೇಡ ಹೋಗೋದು ಹೇಳ್ಬಿಡ್ತಾರೆ. ವಿರಾಟ್ ರಾಜರು ಒಳ್ಳೆ ಸಂಕಟ, ಅವ್ನು ಪಕ್ಷ ವಹಿಸಿ ಮಾತಾಡಿದ್ರೆ ಅವ್ರು ಗಲಾಟೆ ಮಾಡ್ತಾರೆ ಅಂಥೇಳಿ. ಆತನೇ ಅಷ್ಟು ನೋಡ್ಲಿಕ್ಕೆ ಕೇರ್ಲೆಸ್ ಆಗಿ ಕಾಣ್ತಾನೆ, ಭಯ ಆತನಿಗೆ, ಗೊತ್ತಾಯ್ತು. ಹೆಚ್ಚು ಕಡೆ ಅವ್ನ ಪರ ಇವ್ರ ಪರ ಮಾತಾಡ್ಬಿಟ್ಟು ಪಜಿತ ಆಗುತ್ತೆ ಅಂತೆ, ಏನೋ ಇರ್ಬೋದು, ಹೋಗೋದು ಕಳಿಸ್ಬಿಡ್ತಾನೆ. ದ್ರೌಪದಿ ಹೇಳ್ತಾರೆ, ಆಯ್ತಲ್ಲ ಹೇಳಿದ್ದು ಹೋಗೋದು, ಆಯ್ತಲ್ಲ ಇನ್ನು ಮಾಡೋದು ಇಷ್ಟೇ, ಇದಕ್ಕೆಲ್ಲ ಆಗಲ್ಲ, ಹೋಗು ಆ ಕಡೆ ಅಂತ ಹೇಳ್ತಾರೆ. ಆಗ ಭೀಮಸೇನ ದೊಡ್ಡ ವೃಕ್ಷ ನೋಡ್ತಾರೆ, ತೊಗೊಂಡು ಹೊಡಿಬೇಕು ಅಂತ. ಅಷ್ಟೇ ಏನು ಮಾಡ್ತಾರೆ, ಧರ್ಮರಾಜ ನೋಡ್ತಾನೆ. ಏನು ಅಡಿಗೆ ಪೌದೆ ಬೇಕಾಗಿತ್ತಾ? ವನದಲ್ಲಿ ಬೇಕಾದಷ್ಟಿದೆ, ಇದನ್ನ ಯಾಕೆ ತಗೋತೀಯ? ಎಲ್ಲ ಉಪಯೋಗಿಸೋ ವೃಕ್ಷ ಅಂತಷ್ಟ ಬೇರೆ ಬೇಕಾಗಿತ್ತು ಅಷ್ಟೇ. ಅದು ಪರ್ಮಿಷನ್ ಬೇಕು ಹೊಡಿ ಅಂಥೇಳಿ, ಗೊತ್ತಾಯ್ತಾ? ಅದು ದೊಡ್ಡ ಹೊಡಿಬೋದಲ್ಲ, ಬೇಕಷ್ಟು ಇದೆಯಲ್ಲ ಹೊರಗಡೆ. ಎಷ್ಟು ಉಪಾಯದಿಂದ ಮಾಡಿದ್ದೆ ಕೆಲಸನ. ಅಂದರೆ ಈ ರಾಜಾಜ್ಞೆ ಇರಬೇಕು ಅದಕ್ಕೆ. ಎನ್ಕೌಂಟ್ರ್ ಮಾಡೋಕೆ ಪರ್ಮಿಷನ್ ತೊಗೊಂಡಿರ್ಬೇಕು, ಸುಮ್ಮನೆ ಎನ್ಕೌಂಟ್ರ್ ಮಾಡೋಂಗಿಲ್ಲ ಅವರು. ತಿಳಿತಾ? ಈ ಸ್ಥಿತಿ ಬಂದಿದೆ, ಅವ್ರು ಅಫಿಷಿಯಲ್ ಆರ್ಡರ್ ಪಾಸ್ ಮಾಡ್ತಾರೆ, ಅವ ಮಾಡ್ಬೇಕು. ಇಲ್ದವ್ರು ಬಾರ್ಡರ್ ಆಗಿಬಿಡೋದು. ಮತ್ತೆ ಆ್ಯಕ್ಚುಲಿ ಇವರು ಅಪ್ಲೈ ಕೊಡಬೇಕು, ಕೇಳಬೇಕಾಗಿಲ್ಲ. ರಾಜ ಅಣ್ಣ ಇದು ಮನೆಯಲ್ಲೆಲ್ಲ ಫಾಲೋ ಮಾಡಬೇಕು. ಅಣ್ಣ ತಮ್ಮಂದ್ರೆ ಗೌರವ ಏನಿರೋದಿಲ್ಲ, ನೀನ್ಯಾರು ಅಂತ ಮಾತಾಡ್ತಾರೆ. ಏನು ತುಂಬ ಗ್ಯಾಪ್ ಇಲ್ಲ, 1 ವರ್ಷ ಗ್ಯಾಪ್ ಇರೋದು ಅಷ್ಟೇ. ಹುಟ್ಟಿದಾಗಲೂ 1 ವರ್ಷ ಗ್ಯಾಪ್ ಇರೋದು, 10-20 ವರ್ಷ ಗ್ಯಾಪ್ ಇರುತ್ತೆ. ಅಂಥದ್ದು ಬಾಯಿ ಬಂದ ಬೈತಿರ್ತಾರೆ, ಹೊಡೆದಾಡ್ತಾರೆ. ಮರಡು ಪೇಪರಲ್ಲಿ ಬರುತ್ತೆ, ದಿವಸ ಬರುತ್ತೆ. ಅಣ್ಣ ತಮ್ಮನ ಕೊಲೆ, ತಮ್ಮ ಅಣ್ಣನ ಕೊಲೆ, ಆಸ್ತಿ ಅಣ್ಣ ತಮ್ಮಗಳು ಇಬ್ಬರು ಜೈಲು, ಅವ್ನು ಸತ್ತೋದ, ಆಸ್ತಿ ಯಾರಿಗೂ ಇಲ್ಲಿ ಬಂದೆ. ಆ ಥರ ಆಯಿತು. ಎಷ್ಟು ಮೂರ್ಖರಿದ್ದಾರೆ. ಎಜುಕೇಷನ್ ಇಲ್ಲ, ಸಮಸ್ಯೆ ಇರೋದೆಲ್ಲಿ ಅಂತ ಕೇಳಿದರೆ ಆ ಸ್ವರೂಪ ಆಗಿರೋದ ವಿಚಾರ ಬೇರೆ. ಎಜುಕೇಷನ್ ಬೇಕಲ್ಲ, ಏನೂ ಇಲ್ಲ. ಹೌದು, ಅಜ್ಞಾನ ಎಲ್ಲ ಯಾವ ಕಾಲದಲ್ಲಿದ್ದರೂ ಕೂಡ ಅಣ್ಣ. ನೀವು ನಿಜವಾದ ಸಮಸ್ಯೆ ಇಲ್ಲಲ್ಲ ಅವ್ರಿಗೆ, ಒಳಗೆ ಗೊತ್ತಿದೆ ಯಾರು ಅಂಥೇಳಿ, ಗೊತ್ತಾಯ್ತಾ? ಕೇಳಲೇಬೇಕು. ವಾಯುಸ್ತಮಾವಿಶ್ಯ ಚ ಕೀಚಕಂ ತಂ ನ್ಯಪಾತಯತ್ತಾಂ ಸಮೀಕ್ಷೈವ ಭೀಮಃ ಜುಕೋಪವೃಕ್ಷಂ ಚ ಸಮೀಕ್ಷಮಾಣಂ ತಂ ವಾರಯಾಮಾಸ ಯುಧಿಷ್ಠಿರೋ ಅಗ್ರಜಃ. ಕೃಷ್ಣ ರಾತ್ರೌ ಇಲ್ಲಿ ಕೊಲ್ಲೋದು ಬೇಡ, ಕೊಂದರೆ ಈ ಸಮಸ್ಯೆ ಬರುತ್ತೆ. ಏನು ಸಮಸ್ಯೆ ಬರುತ್ತೆ ಗೊತ್ತಾಗತ್ತೆ, ಅದಾಗಬಾರ್ದು, ಗೊತ್ತಾಯ್ತಾ? ಇಲ್ಲಿ ಸೇಯ ಬಂತೀಗ, ಅರ್ಥ ಆಯ್ತಾ? ಅದಕ್ಕಾಗಬಾರ್ದು. ಭೀಮ ಸಕಾಶಮೇತ್ಯ ರಾತ್ರೌ ಕೃಷ್ಣ ರಾತ್ರೌ ಭೀಮ ಸಕಾಶಮೇತ್ಯ ಹಂತುಂ ಚಾಪಂ ಪಾಪಂ ಕೀಚಕಂ ಪ್ರೈರಯತ್ತಂ. ಏನ ತಡೆದ ಅವಾರ ಎತ್ತಂತ, ತಡೆದ ವಾರಣ ತಡೆಯೋದು, ತಡೆದ
ಇಲ್ಲಿ ಕೊಡಿಬೇಡ, ಈಗ ಕೊಲ್ಬೇಡ ತಗೊಂಡು ಅಂತ ಹೇಳಿದ. ಅರೆ ಹೇಳ್ಬೇಕಾದ ಜಾಗದಲ್ಲೇ ಹೇಳ್ತಾರೆ, ಕಾಡದೇನ ಪ್ರಸಂಗ ಬಂದಾಗಲೇ ಹೇಳ್ತಾರೆ ಅಷ್ಟೆ. ವಾರಾಯತ ಅಲ್ಲೂ ಹಾಗೆ ಬರೋದು. ವಾರಾಯ ಮಾಸ ವಾರಾಯತ, ಅದು ಬೇರೆ ಇದು ಬೇರೆ, ಲಕಾರ ಬೇರೆ. ಭೀಮ ಸಕಾಶಮಿತ್ಯ ಹಂತುಂ ಪಾಪಂ ಕೀಚಕಂ ಪ್ರೈರಯತ್ತಾಂ. ದ್ರೌಪದಿ ಅವತ್ತು ರಾತ್ರಿ ಹೋಗಿ ಭೀಮಸೇನ ಬಗ್ಗೆ ಮಾತಾಡಿ ಉಳಿದವ್ರು ಯಾರಿಗೂ ಗೊತ್ತಾಗುತ್ತೆ. ಅದು ಭಾಳ ಸ್ವಾರಸ್ಯ ಹೇಳ್ತಾರೆ. ರಾತ್ರಿ ಹೋದರು, ಅಡಿಗೆ ಬದಿಯಲ್ಲಿ ಭೀಮಸೇನ ಮಲಗಿರೋದು, ದ್ರೌಪದಿ ಹೋದ್ಲು. ಎಷ್ಟು ಕತ್ತಿತ್ತು ಒಳಗೆ ಅಂತ ಕೇಳಿದರೆ ಮಹಾಭಾರತ ಓದಬೇಕು. ಬಳ ಹೊಡಿತಿರ್ತದೆ ಇಡೀ ಎಲ್ಲ ಕೂಡ, ಗೊತ್ತಾಯ್ತಾ? ಇಡೀ ಅಡಿಗೆ ಮಲಗಿದ ಜಾಗ ಎಲ್ಲ ದೊಡ್ಡ ಲೈಟು. ಮತ್ತು ಗೆಲ್ಲಿದ ಬಂದು ಲೈಟ್ ಅಂದರೆ ಭೀಮ ತೇಜಸ್ ಆದ. ಭೀಮಸೇನ ದೇಹದಿಂದ ಲೈಟ್ ಬರ್ತಾಯಿದೆ. ಆಚಾರ ಪಾತ್ರ ಹೇಳ್ಬೇಕಾದ್ರೆ ಬೆರಳು ಚಾಚಿ ಲೈಟ್ ಬಂತು ಅಂತ ಹೇಳೋದಿಲ್ಲ. ದೇಹ ತೇಜೋಮಯ ದೇಹ ಅವರು, ಗೊತ್ತಾಯ್ತಾ? ಅವ್ರು ಕಡಿಮೆ ಮಾಡ್ಕೊಂಡಿರ್ತಾರೆ ಲೆಕ್ಕದ ಇರ್ಬೇಕಾದ್ರೆ, ಅಷ್ಟೇ ಹೊರತು ನಾವು ಹೇಗೆ ಕಡಿಮೆ ಮಾಡ್ತೀವಿ, ಅವ್ರು ಫ್ಯಾನ್ ಇದನ್ನು ಕಡಿಮೆ ಮಾಡಿದ್ರೆ ಮಾಡ್ಕೊಂಡಿರ್ತಾರೆ, ಬೇಕಾದ ತೋರಿಸ್ತಾರೆ ಅಷ್ಟೆ. ಅಲ್ಲಿ ಬರೀತಾರೆ, ಸಾಶಾಲ ಭೀಮನ ತೇಜಸ್ಸಿನಿಂದ ದ್ರೌಪದಿ ತೇಜಸ್ಸಿನಿಂದ ಪ್ರಜಜ್ವಾಲ ಜೋರು ಫಳ ಇಲ್ಯುಮಿನೇಟ್ ಆಗಿತ್ತು ಅಂತ ಹೇಳಿದ. ದ್ರೌಪದಿಗೂ ದೇಹ ವಿದ್ಯುತ್, ಅವರು ದ್ರೌಪದಿ ವಿದ್ಯುತ್ ನಾಮಕ್ಕೆ ವಿಧಿ ಜಾತೆ, ಇವರು ಲೆಸ್ಟರ್ ಲ್ಯುಮಿನಸ್, ಅವರು ಲ್ಯುಮಿನಸ್, ಫಳ ಹೊಳಿತಾ ಇದೆ ಅಂತ ಹೇಳ್ತಾರೆ. ಇಲ್ಲಿ ಬಿಟ್ಕೊಡ್ತಾರೆ ಗುಟ್ಟು, ಮಧ್ಯೆ ಮಾತು ಹೇಳಿಬಿಟ್ಟು ಅವ್ರು ಯಾರು ಅಂತ ಹೇಳ್ತಾರೆ. ಇಂಥ ವಾಕ್ಯ ಉಳಿದ್ರೆ ತೆಗೆದು ಹಾಕಿಬಿಡ್ತಾರೆ. ಇನ್ನೂ ಪುಣ್ಯಕ್ಕೆ ಇದನ್ನು ತೆಗೆದಿಲ್ಲ, ಈಗಲೂ ಹಾಗೇ ಇದೆ ಮಹಾಭಾರತದಲ್ಲಿ. ಅವ್ರು ತೆಗೆದಿಲ್ಲ, ಓದಲ್ಲ. ತೆಗೆದಾಗ ಮತ್ತೆ ಓದಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇರೋದನ್ನ ಉಳಿಸ್ಕೋಬೇಕಷ್ಟೆ. ಕೃಷ್ಣ ರಾತ್ರೌ ಭೀಮ ಸಕಾಶಮೇತ್ಯ ಹಂತುಂ ಪಾಪಂ ಕೀಚಕಂ ಪ್ರೈರಯತ್ತಂ. ಕೀಚಕನ ಕೊಲ್ಲಬೇಕು ಅಂತ ಕೇಳಿಕೊಡು. ಭೀಮಸ್ಯ ಬುದ್ಧ್ಯ ರಿಷಿಪಾ. ಇಲ್ಲಿ ನೋಡಿ, ಇದು ಧರ್ಮರಾಜನ ಹೋಗಾಗಿಲ್ಲ ಯತಿ, ಅದಕ್ಕೆ ಹೋದರೂ ಆಗ್ಲಿಕ್ಕೆ ಬರೋದಿಲ್ಲ. ಈತ ಬುರಣ್ಯ ವಿಷ್ಣುರ ಕೈಲೂ ಆಗಲಿಲ್ಲ. ಯಾರ ಕೈಲಿ ಆಗೋದು? ಭೀಮನಿಗೆ ಮಾತ್ರ. ಅಂದರೆ ನಿಜವಾಗಲೂ ಕೂಡ ಹೆಂಡತಿ ರಕ್ಷಣೆ ಜವಾಬ್ದಾರಿ ಯಾರು ತೊಗೋಬೇಕು? ಭೀಮಸೇನ ತೊಗೊಂಡಿದ್ದಾರೆ. ಈಗ ಗಂಡ ಹೆಂಡತಿ, ಮತ್ತು ಹೆಂಡತಿ ಯಾರತ್ರ ಹೇಳ್ಕೊತಾರೆ? ಗಂಡವ್ರ ಮುಂದೆ ಹೇಳೋದಿಲ್ಲ. ಯಾರ ಮುಂದೆ ಹೇಳ್ತಾಳೆ? ಗಂಡವ್ರ ಮುಂದೆ. ಇವೆಲ್ಲ ಕ್ರಾಸ್ ಚೆಕ್. ಇವೆಲ್ಲ ದ್ರೌಪದಿ ಭೀಮಸೇನ ದಂಪತಿಗಳೇ ಹೊರತು ಉಳಿದವರಲ್ಲ. ಅದು ಕೇವಲ ಒಳಗಿದ್ದ ದೇವತಾ ಸ್ತ್ರೀಯರು ಬೇರೆ ಆಗಿದ್ದರಿಂದ ಹೊರತು ನೀತ ದಂಪತಿಗಳು ಇವರೇ. ಭೀಮಸ್ಯ ಬುದ್ಧ್ಯಾ ನಿಶಿತಾ ಕೀಚಕಂಚ ಜಗಾದ ಗಂತುಂ ಶೂನ್ಯಗೃಹಂ ಸಚಾಗಾತ್. ಆಗ ಭೀಮಸೇನ ಹೇಳಿದ್ದೇನೋ, ನೀನು ಹೋಗಿಬಿಟ್ಟು ಅವನಿಗೆ ಹೇಳು, ನರ್ತನ ಶಾಲಾ ಅಂತ ಕರೆದಿದ್ದಾನೆ. ಊರು ಹೊರಗೆ ಇದೆ, ಊರು ಹೊರಗೆ ಕರೆಕ್ಟ್ ಅದಲ್ಲ, ಊರು ಹೊರಗೆ ಡಿಸ್ಟ್ರಿಬ್ಯೂಷನ್ ಇರೋದು ಸಾಮಾನ್ಯ, ಡಿಸ್ಟರ್ಬೆನ್ಸ್ ಆಗಬಾರ್ದು. ಹಗಲೆಲ್ಲ ಜನ ಇರ್ತಾರೆ, ರಾತ್ರಿ ಯಾರೂ ಇರೋದಿಲ್ಲ ಅಲ್ಲಿ. ರಾತ್ರಿ ಆಫೀಸ್ಗಳಲ್ಲಿ ಯಾರು ಇರ್ತಾರೆ? ವಾಚ್ಮನ್ ಇರ್ತಾರೆ ಅಷ್ಟೇ, ಯಾವನೂ ಇರೋದಿಲ್ಲ. ಅವನು ನಿದ್ದೆ ಮಾಡ್ತಿದ್ರೆ ಕತೆ ಮುಗೀತು. ನೀನು ಹೋಗು, ಅಲ್ಲಿ ನಾನು ಬರ್ತೀನಿ ಅಂತ ಹೇಳು, ಮುಂದೆ ನಾನು ನೋಡ್ಕೋತೀನಿ ಅಂತ ಹೇಳಿ. ಭೀಮಸ್ಯ ಬುದ್ಧ್ಯಾ ನಿಶಿತಾ ಕೀಚಕಂಚ ಜಗಾದ ಗಂತುಂ ಶೂನ್ಯಗೃಹಂ ಸಚಾಗ. ಶೂನ್ಯಗೃಹ, ರಾತ್ರಿ ಹೊತ್ತಲ್ಲಿ ಶೂನ್ಯಗೃಹ, ಮಧ್ಯಾಹ್ನ ನರ್ತನ ಶಾಲಾ, ಮಧ್ಯಾಹ್ನ ಹೊತ್ತಲ್ಲಿ. ತತ್ರೈನ ಮಾಸಾದ್ಯ ಚ ಭೀಮಸೇನೋ ವಿಜಿತ್ಯ ತಂಪಾಹು ಯುದ್ಧೇ ನಿಹತ್ಯ ಶಿರೋಗುದೇ ಪಾಣಿಪಾದೌ ಚ ತಸ್ಯ ಪ್ರವೇಶಯಾಮಾಸ ವಿಮೃದ್ಯ ವೀರಃ. ಅವತ್ತು ಮಧ್ಯಾಹ್ನ ಕಂಡ ಕೀಚಕ, ಮರುದಿವ್ಸ ಬೆಳಗಾಯಿತು ಕಂಡ. ಮತ್ತೆ ದ್ರೌಪದಿನ ಕೇಳಿದ. ದ್ರೌಪದಿ, ಇನ್ನೊಂದು ಹೇಳ್ತೀನಿ ಕೇಳು. ದ್ರೌಪದಿ ಗೊತ್ತಿಲ್ಲ ಅಷ್ಟೇ ಆತನಿಗೆ. ನಾನು ಯಾರು ಗೊತ್ತಾ? ಹೆಸರಿಗೆ ನಾನು ಸೇನಾಧಿಪತಿ, ನಿಜವಾಗ್ಲೂ ನಾನೇ ರಾಜ ಅಂತ ಹೇಳಿ ಗೊತ್ತಾದ. ಪ್ರವಾದೇನೆ ಹಿ ಬಚ್ಚಾರಾಮ್ ರಾಜ, ಹೆಸರು ಅಷ್ಟೇ ಅವನು ರಾಜ ಹೆಸರು. ಅಹಮೇವ ಹಿ ವೈ ರಾಜ, ಗೊತ್ತಾಯ್ತಾ? ವಾಹಿನೀಪತಿ. ವಾಹಿನಿಪತಿ ಅಂದರೆ ಸೇನಾಪತಿ, ವಾಹಿನಿ ಸೇನಾ. ನಾನೇ ರಾಜ ಗೊತ್ತಾ? ನನ್ನ ಮದುವೆ ಆದ ಜೊತೆಗಿದ್ದರೆ ಮಹಾರಾಣಿಯಾಗಿಬಿಡ್ತೀಯ. ಎಷ್ಟೋ ಜನ ಆಗಿದ್ದೆ, ಎಲ್ಲರೂ ಓಡಿಸ್ಬಿಡ್ತೀನಿ ನಾನು ಒಬ್ಬಳೇ, ಎಲ್ಲರೂ ಡೈವರ್ಸ್ ಕೊಟ್ಬಿಡ್ತೀನಿ ಅಂತಾರೆ. ಆ ಥರ ಇದ್ದೀನಿ ನೋಡುತ್ತೆ. ಹೌದಾ, ಭಾರಿ ಸರಿ ಆಗಿದ್ದು, ಇವತ್ತು ರಾತ್ರಿ ಅಲ್ಲಿ ಬಾ ಅಂತೇಳಿ ಬೇಕಾಗಿತ್ತು, ಅದೇ ಹೇಳಬೇಕಾಗಿತ್ತು. ಈಗ ಇವನಿಗೆ ಏನು ಖುಷಿ ಆದರೂ ಖುಷಿ, ಯಾವ ರಾತ್ರಿ ಆಗುತ್ತೋ ಕಾಯ್ತಾ ಇದ್ದಾರೆ. ಸಾವು ಕಾಯ್ತಾ ಇದ್ದಾರೆ. ಆ್ಯಕ್ಚುಲಿ ಕಾಯ್ತಿರೋದು ಸಾವನ್ನು ಬಂದಿದ್ದಿದ್ದು. ಮೂರ್ಖರು ಹೇಗಿರ್ತಾರೆ ಎಂಬುದು ಸಾಕ್ಷಿ. ಯಾಕೆ ಯೋಚನೆ ಮಾಡಬೇಕಾಗಿತ್ತು? ಯೋಚನೆ ಮಾಡಿದರೆ ಮೂರ್ಖ ಯಾಕೆ ಆಗ್ತಿತ್ತು? ಯಾವುದನ್ನು ಅದಿದೆ, ಆದರೆ ಇವ್ರದ್ದಿದೆ, ವಿಜಯದಾಸರದ್ದು ಇದೆ, ಇಬ್ಬರದ್ದು. ಭೀಮ ಕಾಮಿನಿ ಆದನು ಅಂತಿದ್ದೆ. ಆ್ಯಕ್ಚುಲಿ ಸ್ತ್ರೀವೇಷದಲ್ಲಿ ಹೋಗಿಲ್ಲ, ನೆನ್ಪಿಟ್ಕೋ, ಸ್ತ್ರೀವೇಷದಲ್ಲಿ ಹೋಗಿಲ್ಲ ಭೀಮಸೇನ, ಮಾಡ್ಕೊಂಡಿದ್ದಾರೆ ಅಷ್ಟೇ. ಇದೆಲ್ಲ ಸುಮ್ಮನೆ ಹೇಳಿರೋದು ಅಷ್ಟೇ. ಯಾಕೆ ಗೊತ್ತಾ? ಸ್ತ್ರೀವೇಷದಲ್ಲಿ ಹೋಗಿಲ್ಲ ಭೀಮಸೇನ, ಸ್ತ್ರೀವೇಷನೂ ಹಾಕಿಲ್ಲ. ಯಾಕೆ ಹೇಳಿ ನೋಡೋಣ? ಹೇಳಿ. ಹೋಗಿದ್ದು ಬುಸ್ಕ ಹಾಕೊಂಡು ಹೋಗಿತ್ತು ರಾತ್ರಿ. ಬುಸ್ಕ ಯಾರು ನೋಡ್ತಾರೆ ಇವತ್ತೆ? ವೇಷ ಬೇಕಾಗ್ತಕ್ಕೆ ನೆಸಿಟಿ ಏನಿದೆ ಅಲ್ಲಿ ಹಾಕಲಿಕ್ಕೆ? ಬೆಳಕೇ ಇಲ್ಲ, ಶೂನ್ಯಗ್ರಹ. ಅರ್ಥ ಆಯ್ತಾ? ಆದ್ದರಿಂದ ಹಾಕಿಲ್ಲ. ಬಟ್ ಇದು ಯಾಕೆ ಬರೋದು? ಇವನು ಇಮ್ಯಾಜಿನೇಷನ್ ಅದು, ಹೀಗಿರ್ಬೋದು ಅಂತೇಳಿ ಭೀಮ ಸ್ತ್ರೀವೇಷ ಹಾಕಿದ್ರೆ ಯಾಕೆ ಕಾಣಬಹುದು ಅಂತ ಯೋಚನೆ ಮಾಡ್ತಾರೆ ಅಷ್ಟೇ ಹೊರತು ನಿಜವಾದ ಸ್ತ್ರೀವೇಷ ಹಾಕಿಲ್ಲ. ಕಲ್ಪನೆ, ವಿಜಯದಾಸ ಹಾಗೆ ಬರೆದಿದ್ದಾರೆ. ಆಮೇಲೆ ಮತ್ತೆ ಹೇಳ್ತಾರೆ, ಮೀಸಿ ಏನು ಹುರಿ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ತಾನ ಹಾಗೆ ಏನು ಮಾಡಬೇಕಾಗಿತ್ತು? ಹಾಗಿದ್ರೆ ಸ್ತ್ರೀವೇಷ ಹಾಕಬೇಕಾಗಿತ್ತು. ಸುಮ್ಮನೆ ಹೇಳಿದ್ದೆ. ಅದು ಇದು ಹೇಳ್ತಾರೆ, ನಡೆದೇ ಇದ್ದನ್ನು ನಡೆದಾಗ ಕಲ್ಪನೆ ಮಾಡಿ ಹೇಳೋದು ಅಷ್ಟೇ. ಇವನ ಭ್ರಮೆಯನ್ನು
ಹೇಳ್ತಾ ಕೊನೆಗೆ ಹೇಗೆ ಸತ್ತ ಅಂತ ಹೇಳ್ತಾ. ನೀವೇ ಯೋಚನೆ ಮಾಡಿ, ಪರ್ಪಸ್ಸೇ ಇಲ್ಲ ಅಲ್ಲಿ. ಹೋಗ್ತಿದ್ರೆ ರಾತ್ರಿ ಅದು ಬುಸ್ಗ ಹಾಕ್ಕೊಂಡು ಬೇರೆ, ಇದಕ್ಕೆ ಈ ಸಂಪತ್ತಿಗೆ ಮೇಕಪ್ ಮಾಡ್ಕೋಬೇಕು ಇವತ್ತೇ. ಅರ್ಥ ಆಯ್ತಾ? ರಾತ್ರಿ ಮಲ್ಕೋಬೇಕಾದ್ರೆ ಮೇಕಪ್ ಮಾಡ್ಕೊಂಡಿರ್ತಾರಲ್ಲ ಅವ್ರ ಬಗ್ಗೆ ಹೇಳ್ಬೇಕಷ್ಟೆ. ಯಾಕೆ ಮಾಡ್ಕೋತಾರೆ? ಕನಸಲ್ಲೇನಾರು ಅವ್ರ ಬೇಕಾಗುತ್ತೆ ಅಂತ ತಿಳ್ಕೊಂಡು ಕನಸಲ್ಲಿ ಟೂರ್ ಹೋದ್ರೆ ಇರಲಿ ಅಂತ ಆ ಲೆವೆಲ್ ಇರಬಾರ್ದು. ತತ್ರ ಏನ ಮಾಸ ಪುಣ್ಯಕ್ಕೆ ಇವರು ಯಾರು ಹೆಚ್ಚನ ಬರೋದಿಲ್ಲ. ಅದನ್ನು ಬರೆಯೋರು ಕೂಡ ತಪ್ಪು ಜನ ಬರೆದಿಲ್ಲ, ಭಾರತದಲ್ಲೂ ಇಲ್ಲ, ಆಚಾರ್ಯರು ಬರೆದಿಲ್ಲ, ಯಾವ ವ್ಯಾಖ್ಯಾನಕಾರರು ಬರೆದಿಲ್ಲ. ತೈತೈನ ಮಾಸಾಧ್ಯ ಚ ಭೀಮಸೇನೋ ವಿಜಿತ್ಯತಂ ಬಾಹುಯುದ್ಧೇ. ಮೊದಲು ಯುದ್ಧವನ್ನು ಮಾಡಿ ಶಿರೋ ಗುದೇ ಪಾಣಿಪಾದೋಚ ಕೊಂದು ಹಾಕಿ ಅಲ್ಲಿ ಪಾತೆತ್ತಿರಿ ಬರೀತಾರೆ. ಏನಂತ ಪಾತೆತ್ತಿರಿ ಬರೆಯೋದೇ ಅಂತ ಕೇಳಿದರೆ ಅವರು ಹೇಳಿ ಅನೌನ್ಸ್ ಮಾಡಿ ಕೊಲ್ತೇನೆ ಅಂತೇಳಿ ಬಾಹುಯುದ್ಧ ಮಾಡಿ, ಅವನ ಮಲ್ಲ ಯುದ್ಧ ಪ್ರಸಿದ್ಧ ಅವನು ಮಾಡಿಬಿಟ್ಟ. ಅವನಿದರಲ್ಲೇ ಕೊಂದು ಕೈಕಾಲು ಮುರಿದು ಶಿರೋ ಗುದೇ ಪಾಣಿಪಾದೌಚ ತಸ್ಯ, ಅವನ ಗುದದ ಮೂಲಕ ಕೈ ಕಾಲು ಎಲ್ಲ ತೆರೆ ಒಂದು ಪ್ಯಾಕ್ ಮಾಡಿ ಬರೀ ಫುಟ್ಬಾಲ್ ಆದಾಗಾಯ್ತು. ಮಾಂಸದ ಮುದ್ದೆ ಅಷ್ಟು ಮಾಡಿ ಹೇಳ್ತಾರೆ. ಫಸ್ಟ್ ಫುಟ್ಬಾಲ್ ಕಾನ್ಸೆಪ್ಟ್ ಹೊತ್ತಿದ್ದೆ, ಅದು ಕಾಲಿಗೆ ಒದಿತಾರೆ, ಅದು ಮಾಡಿ ಕಾಲಿಗೆ ಒದಿತಾರೆ, ಅಲ್ಲಿಗೆ ಫುಟ್ಬಾಲ್ ಕರೆಕ್ಟ್ ಆಯ್ತಾರೆ. ಕೆಲವು ಫುಟ್ಬಾಲ್ ಅಂತಾರೆ, ತಪ್ಪು, ಫುಟ್ಬಾಲ್ ಅಲ್ಲ ಅದು. ಫುಟ್ಬಾಲ್ ಅಂದರೆ ಬುದ್ಧಿ ಆಗುತ್ತೆ ಅಷ್ಟೇ. ಫುಟ್ಬಾಲ್ ಇದ್ದಾಗಿರೋ ಫುಟ್ಬಾಲ್ ಇದು. ಭೀಮಸೇನೋ ಜಿತ್ಯ ವಿಜಿತ್ಯ ಲೀಲಾಜಾಲವಾಗಿ ಗೆದ್ದು, ಪೂರ್ಣ ಗೆದ್ದು, ವಿ ಶಬ್ದ ಕನೆಯ ಕಾರ್ತಾರೆ, ಬರೀ ಜಿತ್ವ ಅನ್ನಲಿಲ್ಲ, ವಿಜಿತ್ಯ. ತಂ ವಿವಾಹು ಯುದ್ಧೇ ನಿಹತ್ಯ ಶಿರೋ ಗುದೇ ಪಾಣಿಪಾದೌ ಚ ತಸ್ಯ ಪ್ರವೇಶಯಾಮಾಸ ವಿವೃದ್ಧ ವೀರಃ. ಅವಧ್ಯಂ ತಂ ನಿಹತಂ ವೀಕ್ಷ, ಅವನು ಕೊಂದ ಮೇಲೆ ದ್ರೌಪದಿನ ಕರೆದು, ದ್ರೌಪದಿ ಅಲ್ಲೇ ಇರ್ತಾರೆ, ಕರೆದು ಬಿಟ್ಟು ಈಗಂದ್ರೆ ಅಂದ ಗೊತ್ತಾಯ್ತಾ, ದೊಡ್ಡ ಬೆಳಕು ಮತ್ತು ಟಾರ್ಚು ಅವನ ಬಾಡಿ ತೋರಿಸಿ ಹೋಗ್ತಾರೆ. ಅಂದರೆ ಅಲ್ಲಿಯೂ ಕಷ್ಟ, ಎಷ್ಟು ಸರಿ ಬಂದು ತೋರಿಸ್ತಾರೆ, ಅಲ್ಲಿ ಕಾಲಿ ತೋರಿಸ್ತಾರೆ, ಇಲ್ಲಿ ಕೈಲಿ ತೋರಿಸಿ, ಹೀಗಂತ ಅಷ್ಟ ಬೆಳಕು ಬಂತು ಅಂತೇಳಿ. ಇವೆಲ್ಲ ಮೂಲವಾಗಿ ಕೇರ್ಫುಲ್ಲಾಗಿ ಓದ್ಬೇಕಂತ. ಆ ಮೂಲ ಓದೋ ಅಭ್ಯಾಸ ಅಂತೂ ಸರ್ವಥಾ ಇಲ್ಲ, ಹಾಗಾಗಿ ಇದಕ್ಕೆ ಹೋಗಿಬಿಡುತ್ತೆ. ಸಾನೀಯಮಾನಕ್ಕೆ ತಾತ್ಪರ್ಯನೇ ಓದೋ ಹೋದಾಗ ಮೂಲ ಏನು ಓದ್ತಾರೆ? ಅವಧ್ಯಂ ತಂ ನಿಹತಂ ವೀಕ್ಷತಸ್ಯ ಪಂಚೋತ್ತರಂ ಶತಮೇ ವಾನ್ಭುಜಾನಾಂ ಸರ್ವಂ ವರಾತ್ ಶಂಕರಸ್ಯ ಹ್ಯವಧ್ಯಂ ಸಹೈವ ಕೃಷ್ಣಾಂ ತೇನ ದಗ್ಧುಂ ಬಬಂಧ. ಜೋರ ಕೂಗಿದ್ರು ನೋಡಿ, ನನ್ನ ಕಾಡಿಸ್ತವನ ಅವಸ್ಥೆ ಏನಾಯ್ತು ಗೊತ್ತಾ ಅಂತೇಳಿ. ಆಗ ಬಂದರು ಅವ್ರನ್ನ 105 ಜನ, ಅವ್ರು ತಮ್ಮಂದರು 105 ಜನ ಇದ್ರು. ಅವ್ರು 105 ಜನ ಬಂದರು, ನೋಡಿದ್ರು. ಉಪಕೀಚಕರು ಬಂದುಬಿಟ್ಟು ನೋಡ್ತಾರೆ ಇವನು ಬಾಡಿ ಸತ್ತು ಎಲ್ಲೇ ತೋರಿಸ್ತು, ನೋಡಿ ನಿಮ್ಮ ಮನೆ ಹೇಗೆ ಸತ್ತು ಬಿದ್ದೆ ತೋರಿಸಿದ್ರು. ನೋಡಿದರೆ ಮಾಂಸದ ಮುದ್ದೆ ಅದು. ಕೇಳ್ತಾರೆ, ಇವನು ಕ್ವಾಸ್ಯ ಗ್ರೀವ, ಇವನು ತಲೆಯಲ್ಲಿ ಹೋಯ್ತು, ಇವನು ಕೈಯಲ್ಲಿ ಹೋಯ್ತು ಅಂತ ಕೇಳಿದ್ದಾರೆ. ತಲೆ ಇದ್ದರೆ ಕೆಲಸ ಯಾಕೆ ಮಾಡ್ತಾಯಿದ್ದ, ತಲೆ ಹೋಯ್ತು ಅಂತ ಅರ್ಥ. ತಲೆಯಲ್ಲಿ ಹೋಯ್ತು, ಕೈಕಾಲೆಲ್ಲಿದೆ ಅಂದರೆ ಕನ್ಫರ್ಮ್ ಮಾಡ್ತಾರೆ, ಬಾಲಾಗೆ ಮಾಡಿದ್ದ ಅವನನ್ನು ಹುಡುಕ್ತಾರೆ. ನೋಡು ನನ್ನ ಕೆಳಗೆ ಹೇಗಾಯ್ತು ವ್ಯವಸ್ಥೆ ಗೊತ್ತಾಗತ್ತಾ ಅಂತ ಹೇಳಿದರು. ಫಸ್ಟ್ ಅವ್ರು ಏನು ಮಾಡಿದರು? ಅವಧ್ಯಂ ತಂ ನಿಹತಂ ವೀಕ್ಷ ಕೃಷ್ಣಸ್ಯ ಪಂಚೋತ್ತರಂ 105, ಶತಂ 100, ಪಂಚೋತ್ತರಂ 5, ಅಷ್ಟೋತ್ತರ ಅಂತ ಹೇಳಿದ್ರೆ ಪಂಚೋತ್ತರ ಇದು. ಅಷ್ಟೋತ್ತರ ಮಾಡಿ ಪೂಜೆ ಮಾಡಿದರೆ ಪಂಚೋತ್ತರ ಕೊಂದು ಹಾಕಿದ್ರು, ಅಷ್ಟೇ ವ್ಯತ್ಯಾಸ. ಶತಮೇ ವಾನುಜಾನಾಂ ಸರ್ವಂ ವರಾತ್ ಶಂಕರಸ್ಯ ಅವಧ್ಯಂ ಸಹೈವ ಕೃಷ್ಣಾಂ ತೇನ ದಗ್ಧುಂಬ ಬಂಧ. ಅವರೆಲ್ಲರಿಗೂ ವರ. ಮತ್ತೆ ಅವನದೇ ಒಂದು ಸೈನ್ಯ ಆದಾಗ ಆಗಿತ್ತು. 100 ಜನ ತಮ್ಮಂದಿರು. ಇನ್ನೊಂದು ಕಥೆ ಇದು, 99 ತಮ್ಮಂದಿರಿದ್ರು ಅವನಿಗೆ, 105 ತಮ್ಮಂದಿರು ಇವನಿಗಿದ್ರು. ಎಲ್ಲರಿಗೂ ರುದ್ರದೇವರ ವರ. ಕೃಷ್ಣಾಂ ತೇನ ದಗ್ಧುಂಬ ಬಂಧ. ಅವನು ತೀರ್ಮಾನ ಮಾಡಿಕೊಂಡು ಇವಳಿಗೋಸ್ಕರ ಸತ್ತಾದ್ರಿಂದ ಅವನ ಹೆಣದ ಜೊತೆ ಇವಳನ್ನು ಸುಟ್ಟು ಬಿಟ್ರೆ ಅವನಿಗೆ ಆತ್ಮಶಾಂತಿ ಆಗುತ್ತೆ. ಆತ್ಮ ಕೇಡು ಅವನಿಗೆ, ಆತ್ಮಕ್ಕೆ ಅವನ ಆತ್ಮಶಾಂತಿ ಮಾಡ್ಬೇಕಂತ ಇವರು ಹೋಗ್ತಾರೆ. ತಮ್ಮ ಆತ್ಮ ಕಳ್ಕೊತಾರೆ ಅಷ್ಟೇ. ಎಲ್ಲ ಕರು ಹೊಟ್ಟೆ ಬಿಟ್ಟರು ಸರ್ ಕುಡ್ಕೊಂಡು. ಅವಾಗ ಏನಾಯಿತು? ಸಾ ನೀಯಮಾನ ಕೀಚಕೈ ಸಂರುರಾವ ಶ್ರುತ್ವೈವ ತಂ ಭೀಮಸೇನೋ ಮಹಾಂತಂ ಉದ್ಧೃತ್ಯ ವೃಕ್ಷಂ ತೇನ ಜಘಾನ ಸರ್ವಾನ್ ಆದಾಯ ಕೃಷ್ಣಾಂ ಪುನರಾಗಾತ್ ಪುರಂಚ. ಸಾ ನೀಯಮಾನ ಕೀಚಕೈ ಸಂರುರಾವ ಶ್ರುತ್ವಾ ಏವ ತಂ ಭೀಮಸೇನಃ ಮಹಾಂತಂ ಉದ್ಧೃತ್ಯ ವೃಕ್ಷಂ ತೇನ ಜಘಾನ ಸರ್ವಾನ್ ಆದಾಯ ಕೃಷ್ಣಾಂ ಪುನರಾಗಾತ್ ಪುರಂಚ. ಆಗ ದ್ರೌಪದಿ ದೇವಿ ಜೋರ ಕೂಗ್ತಾರೆ, ರಕ್ಷಣೆ ಮಾಡಿ ಹೇಗಾಗತ್ತೆ ಅಂತೇಳಿ. ತಕ್ಷಣ ಅದು ಭೀಮಸೇನ ಹೋಗಿ ಆಗಿದೆ. ದ್ರೌಪದಿ ಕೂಗ್ತಾ ಗುಪ್ತನಾಮದಲ್ಲಿ ಕರೆಯೋದು, ಎಲ್ಲರನ್ನೂ ಕರೀತಾರೆ. ಗುಪ್ತನಾಮದಲ್ಲಿ ಉಳಿದವರಿಗೆ ಕೇಳಿಸೋದಿಲ್ಲ, ಭೀಮಸೇನ ಕೇಳಿಸಿ ಬರೋದು. ಇಲ್ಲಿ ನೋಡಿದರೆ ಅದೇ ದೂರ ನರ್ತ ಭಾರಿ ದೂರದ ಕೆಲಸ. ಭೀಮಸೇನಿಗೆ ಕೇಳಿಸ್ತೀವಿ, ಮಧ್ಯರಾತ್ರಿ ಕೇಳಿಸ್ತೀವಿ. ಅದಕ್ಕೆ ಆಶುದೇವ ಮಾತರಿಸಿ ಕೊನೆ ಹೇಳ್ತಾರೆ. ವಾಯುದೇವರಿಗೆ ವಾಯುಸ್ತುತಿ ಪುರಸ್ಕರಣೆ ಭಾರಿ ಎಫೆಕ್ಟಿವ್ ಅನ್ನೋದು ಸಾಕ್ಷಿ. ಜನ್ಮಾದಿ ವ್ಯಾಧ್ಯೋಪಾದಿನ ಪಾರು ಮಾಡ್ತಾರೆ, ಫಾಸ್ಟೆಸ್ಟಾಗಿ ಪಾರು ಮಾಡ್ತಾರೆ. ಇದು ವಾಯುದೇವರ ವೈಶಿಷ್ಟ್ಯ. ಮತ್ತು ಕೇಳಿಸ್ತದೆ ಅವರಿಗೆ. ತಾಯಿ ಕರಲ್ದು ವಾಸುದೇವ ಊಟಕ್ಕೆ ಬಾ ಅಂಥೇಳಿ. ಎಲ್ಲಿದ್ದರು ಅವರು? ಅಲ್ಲಿಂದ ಮನೆಗೆ ಹಾರಿದರು. ಸೊ
ಸೊ ಎಷ್ಟದು ಸುಮಾರು 2 ಕಿಲೋಮೀಟ್ರ್ ದೂರ ಹರಿದು ಕೇಳಿಸ್ತು. ಇದು ಬಹಳ ಮುಖ್ಯ. ಇದು ಯಾಕೆ ಸ್ವಾಮಿನ ಸರ್ವಾಂತರಾತ್ಮ ಎಲ್ಲರ ಒಳಗಿರೋದ್ರೆ ಅವ್ರಿಗೆ ಕೇಳಿಸ್ತು ಅಂತ ಅರ್ಥ. ಇದೆಲ್ಲ ವಾಯುದೇವರ ಮಹಿಮೆ. ಇದು ಕಥೆಯಾಗಿದ್ರೆ ಗೊತ್ತಾಗೋದಿಲ್ಲ, ಮಹಿಮೆಯಾಗಿ ಅರ್ಥ ಮಾಡ್ಕೊ. ಹಾಂ ಏನಿದೆ 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 ಬೇರೆ ಏನಿದೆ ಏನಿದೆ ಹೇಳಿ, ಏನಿದೆ ಹೇಳಿ, ಏನಿದೆ ಹೇಳಿ. ಜನ್ಮಾಧಿ ವ್ಯಾಧ್ಯುಪಾಧಿ ಪ್ರತಿಹತೆ ಪ್ರಾಪಕಾಣ ಮುಗಿತಲ್ಲಿ ಗುಣ್ಯಾನಾಂ ಅಗ್ರಾಣಾಂ ಅರ್ಪಕಾಣಾಂ. ರೋಗಾದಿಗಳನ್ನು ಪಾರು ಮಾಡ್ತಾರೆ, ಗುಣ ತಂದು ಕೊಡ್ತಾರೆ. ಎರಡೆರಡು ಅನಿಷ್ಟ ನಿವೃತ್ತಿ ಇಷ್ಟಪ್ರಾಪ್ತಿ. ಸರಿ ಹೋಯ್ತು. ಅದು ಡಾಕ್ಟ್ರು ವಾಸಿ ಮಾಡ್ತಾರೆ ರೋಗನ, ಕೆಲಸ ಕೊಡೋದಿಲ್ಲ. ಕೆಲಸ ಫೀಸ್ ಕೊಡಿಸ್ಕೊತಾರೆ ಹೊರತು ಜಾಬ್ ಕೊಡಿಸ್ತೀರಿ ಅಂತೇನು ಹೇಳೋದಿಲ್ಲ. ಅದಕ್ಕೆ ಅನಿಷ್ಟ ನಿವೃತ್ತಿ ಇಷ್ಟಪ್ರಾಪ್ತಿ ಎರಡನ್ನೂ ಮಾಡ್ತಾರೆ ವಾಯುದೇವರು. ಅದು ವಿಷಯ. ಅದನ್ನು ಹೇಳಿ ಬಂದರು, ಹೊರಟರು. ಬಿಂಬಿಸಾರ ಬಂದಿದ್ದು ವರ್ಣನೆ ಮಾಡ್ತಾರೆ. ಅಲ್ಲಿ ದೂರ ಇದೆ, ಇಲ್ಲಿ ಬರಬೇಕಲ್ಲ. ವಿರಾಟ್ ಪರ್ವ ಓದ್ಬೇಕಾದ್ರೆ ಬಿಂಬಿಸಾರನೇ ಬಾಲ್ಯಕ್ಕೆ ಹತ್ತಿ ವೃಕ್ಷದಿಂದ ವೃಕ್ಷಕ್ಕೆ ಹಾರಿದ್ದು. ಈ ಟಾರ್ಚನ್ನೆಲ್ಲ ತೋರಿಸಲ್ಲ, ಸಿನಿಮಾದೆಲ್ಲ ತೋರಿಸೋದಿಲ್ಲ. ಮರದಿಂದ ಬರಕ್ಕೆ ಹರ್ತ ಬರ್ತಿರೋದು ಎಲ್ಲ. ಅದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಎಲ್ಲ ಮುಚ್ಚಾಕಿಬಿಡ್ತಾನೆ. ನಿಜವಾಗ್ಲೂ ಮಹಾಭಾರತ ಟೆಕ್ಸ್ಟ್ ಬುಕ್ ಮಾಡಿ ಓದಬೇಕು. ವಿರಾಟ ಉದ್ಯೋಗ ಸಾರವಾನ್, ವಿರಾಟ್ ಪರ್ವ ಉದ್ಯೋಗ ಪರ್ವ ಆದರೂ ಓದಿ ಅಂತ ಹೇಳ್ತಾರೆ ಕೊನೆ ಪಟ್ಟ. ಭೀಮನ ಮಹಿಮೆ ಎದ್ದು ಕಾಣ್ತಕ್ಕಂಥ ಜಾಗಗಳು. ಸುಂದರಕಾಂಡ ಇದ್ದ ಹಾಗೆ. ಸುಂದರಕಾಂಡದ ವಾಯುದೇವ್ರ ಮಹಿಮೆ ಹೇಗೋ ವಿರಾಟ್ ಪರ್ವ ಪೂರ ಅರ್ಜುನ್ ರೋಲ್ ಭಾರಿ ಕಡಿಮೆ, ಕೊನೆಯ ಚೂರು ಬರುತ್ತೆ. ಥ್ರೋಟ್ ಬರೋದು ಯಾರ್ದೋ ಭೀಮನ ಮಹಿಮೆನೇ. ಅದಕ್ಕಾಗಿಯೇ ಅವಧ್ಯಂ ತಂ ನಿಹತಂ ವೀಕ್ಷ ಅಲ್ಲಿ ಹೋದರು. ಅಲ್ಲಿ ಹೋಗ್ಬಿಟ್ಟು ಅವ್ರು ಹಾರಿದ್ರು. ಅವ್ರ ಮುಂದೆ ಹಾರಿದರು. ತಕ್ಷಣ ನೋಡಿ ಇವರೆಲ್ಲ ಬಂದ ಮತ್ತೆ ಅಂಥೇಳಿ ನೋಡಿದರೆ ಅಷ್ಟು ಜನ ಇದ್ರಲ್ಲ. ಅಲ್ಲೋ ದೊಡ್ಡ ಮರ ಕಿತ್ತುಬಿಟ್ಟು ಅದನ್ನು ವಿಪತ್ರಂ ಚಕಾರ ಅನ್ನ ಜಾಡಿಸ್ಬಿಟ್ಟು ಏನು ಮಾಡ್ಕೊಂಡು ಕೋಲ್ ಮಾಡಿಕೊಂಡು ಅದರಿಂದ ಹೊಡಿತಾರೆ. ಅಷ್ಟು ಜನ ಸತ್ತು ಬಿಡ್ತಾರೆ ಅಂತೇಳಿ. ಇಲ್ಲಿ ಕೊಂದ್ರೆ ಅಷ್ಟೇ ಡೀಟೇಲ್ಸ್ ಎಲ್ಲ ಅಲ್ಲಿದೆ, ಅದನ್ನು ನೋಡ್ಕೋಬೇಕು. ಎಲ್ಲ ಬಂದ ಗಂಧರ್ವ ಓಡ್ರೋ ಅಂತಾರೆ. ಏನು ಓಡ್ತಾರೆ ಮುಗಿಸಿದ್ರು. ಯಮಲೋಕ ಕೂಡಿದ್ರು ಅಷ್ಟೇ. ಎಲ್ಲ ಹಾಕೋದು ಬರ್ದು ಕಳಿಸಿದ್ರು. ಇಲ್ಲೊಂದು ಜನಕ್ಕೆ ಆಕ್ಷೇಪಣೆ ಮಾಡ್ತಾರೆ. ಏನು ಆಕ್ಷೇಪಣೆ ಮಾಡ್ತಾರೆ ಗೊತ್ತಾ? ದ್ರೌಪದಿಗೆ ಬುದ್ಧಿ ಇಲ್ಲ, ಗೊತ್ತಾಯ್ತಾ? ಯಾಕೆ ಗೊತ್ತಾ? ಸುಮ್ಮನೆ ಮನೆಗೆ ಬೆಳ್ಕೋಬಾರ್ದೆ, ಜೋರ ಕೂಗ್ಬೇಕಾ? ಅವರೆಲ್ಲ ಬರಬೇಕಾ? ಅದಕ್ಕೆ ಹೆಂಗಸರು ಬುದ್ಧಿ ಕೆಳಗೆ. ಎಲ್ಲ ಹೆಂಗಸರು ಬೈದ್ಬಿಡ್ತಾರೆ ಕೊನೆಗೆ. ಮೂರ್ಖರು ಇವರೆಲ್ಲ, ತಿಳುವಳಿಕೆನೇ ಇಲ್ಲ ಅವರಿಗೆ. ದ್ರೌಪದಿಗೆ ಇವ್ರ ಬುದ್ಧಿ ಇಲ್ಲ, ಮನೆಗೆ ಹೋಗ್ಬೇಕಾಗಿತ್ತು. ಆಪತ್ತು ಅಂದ್ಕೊಂಡು 105 ಜನ ಬಂದರು. ಏನೋ ಹೆಚ್ಚು ಕಡಿಮೆ ಏನೋ ಭೀಮಸೇನ ಬಂದ ಪುಣ್ಯ ಇಲ್ಲ, ಏನು ಗತಿ ಆಗ್ತಿತ್ತು ಗೊತ್ತಾಯ್ತಾ? ಏನೋ ಬಾಯಿ ಬಂದ ಬೈತಾನೆ. ಮೂರ್ಖರು, ಅವ್ರಿಗೆ ಅದೆಲ್ಲ ಗೊತ್ತಿಲ್ವ ಅಷ್ಟು? ಭೀಮ ಯಾರತ್ತೋ ಗೊತ್ತು, ತಾನು ಯಾರೋ, ಇವರೆಲ್ಲ ಸಾಯ್ಬೇಕು. ಅವರು ವಿರಾಟ್ ರಾಜನಿಗೆ ಉಪಕಾರ ಮಾಡಿ ಹೋಗ್ಬೇಕು. ಹೋಗೋಕ್ಕಿಂತ ಮುಂಚೆ ಅವ್ರು ಪೀಡೆಗೆ ಇಟ್ಟಿತ್ತಲ್ಲ, ಪೀಡೆ ಪರಿಹಾರ ಮಾಡಿ ಹೋಗ್ಬೇಕು. ಅವರೆಲ್ಲ ಬಂದು ಕೂಗಿದ್ರೆ ಬರ್ತಾರೆ. ಬಂದರೆ ಭೀಮಸೇನ ಹೊಡಿತಾರೆ. ಅಲ್ಲ ಅಕಸ್ಮಾತ್ ಆಗಿದ್ದರೆ ನನ್ನ ಗಂಡ ಬಗ್ಗೆ ನಿನಗೆ ಗೊತ್ತಾ ನಮಗೆ ಗೊತ್ತೋ ಅಂತ ಕೇಳ್ತಾರೆ. ನನಗೆ ಗೊತ್ತೋ ಭೀಮ ನಿಮಗೆ ಗೊತ್ತೋ ಜಾಸ್ತಿ? ಹೋಗ್ಲಪ್ಪ, ತಪ್ಪು ಮಾಡಿದೆ ಅಂತ ಯಾರು ಹೇಳಬೇಕಾಗಿತ್ತೆ ಮಾತನ್ನು? ಹೋಗಲಿ ಕೊನೆ ಪಕ್ಷ ದ್ರೌಪದಿ ತಪ್ಪು ಮಾಡಿದ್ಲು, ಈ ಮಾತು ಯಾರು ಹೇಳಬೇಕಾಗಿತ್ತು? ಭೀಮ ಹೇಳಬೇಕಾಗಿತ್ತು. ನೋಡಿ ಎಂಥ ಕೆಲಸ ಮಾಡಿ ಸುಮ್ಮನೆ ಹೋಗಬಾರ್ದಾಗಿತ್ತಾ? ನಾನು ಅಕಸ್ಮಾತ್ ನಿದ್ದೆ ಬಂದು ಏನು ಮಾಡಬೇಕಾಗಿತ್ತು ನಿನಗೆ? ವೆರಿ ಗುಡ್, ಹೊಗಳ್ತಾರೆ, ಒಳ್ಳೆ ಕೆಲಸ ಮಾಡಿದೆ ಅಂದರೆ. ಅವ್ರು ಅವತಾರ ಮಾಡಿರೋದೇ ಅದಕ್ಕೋಸ್ಕರ. ಭೂಭಾರ ಹಾರಿಣೋ ವಿಷ್ಣೋಹೋ ಪ್ರಧಾನಾಂಗಮ ದುಷ್ಟರು ಕೊಲ್ಲಕ್ಕೆ ಬಂದಿರೋದು. ಅಪ್ರಿಷಿಯೇಟ್ ಮಾಡಿ ಕಳಿಸ್ತಾರೆ. ಬೈಯೋ ಹಕ್ಕಿ ಯಾರಿಗಿದೆ ಈಗ? ದ್ರೌಪದಿಗೆ ಗಂಡ ಭೀಮಸೇನ ಬೈಬೇಕು. ಭೀಮಸೇನ ಹೊಡೆದು ಇವ್ರದ್ದೇ ಹಾರಾಟ ಇವತ್ತೇ. ವಿಮರ್ಶೆ ಮಾಡಬೇಕಾದ್ರೂ ಕೂಡ ತಲೆ ತಿಳುವಳಿಕೆ ಬೇಕಲ್ಲ, ಅದಿರೋದಿಲ್ಲ. ಅಂದರೆ ಭೀಮ ದ್ರೌಪದಿ ಎಷ್ಟು ವಿಚಿತ್ರ ರೀತಿಯಲ್ಲಿ ಏಕರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಹಾಗೆ ಸಂಹಾರ ಮಾಡೋದು ಅದು ಮಹಿಮೆನೇ. ಇವರು ಬುದ್ಧಿ ಇಲ್ಲದ ಕೆಲಸ ಮಾಡಿಬಿಡ್ತಾರೆ. ದ್ರೌಪದಿಯ ಮಹಿಮೆ ಅದೆಷ್ಟು ಕೂಡ ಎಷ್ಟು ಅಷ್ಟು ಗೊತ್ತಿಲ್ಲ. ನಮಗೆ ದ್ರೌಪದಿಗೆ ಗೊತ್ತಾಗೋದಿಲ್ವಾ? ಅಪ್ಪ ಕೂದರೆ ಡೇಂಜರ್ ಅಂತೇಳಿ. ಡೇಂಜರ್ ಇಲ್ಲ ಅಂತಲೇ ಮಾಡಿರೋದು. ಹೊರ ಕೊಟ್ಟು ರುದ್ರದೇವರಲ್ಲಿ ಇವರೇ ಇಲ್ಲ, 100 ಗುಣ ಮೇಲಿದ್ದಾರೆ. ಅರ್ಥಾತ್ ಸಂಬಂಧ ಇಲ್ಲ. ಎಷ್ಟು ಪಲ್ಟಿ ಹೊಡೆದು ಏನೂ ಮಾಡೋಕ್ಕಾಗಲ್ಲ ಇವನ ಕೈ. ಕೀಚಕನು ಎಂದಾಗ ಕೆಳಗೆ ಬಿಡಿಸಿರ್ಬೇಕಾದ್ರೆ ಅಕಸ್ಮಾತ್ ಇವಾಗ ಬರಲಿ ನಿಮ್ಮ ಪ್ರಕಾರ ಇಟ್ಕೊಬೇಡ, ಇವರೇ ಹೊಡೆದಾಗ್ತಿದ್ರು ಅಷ್ಟೇ. ಎಲ್ಲರೂ ಸತ್ತು ಹೋಗ್ತಿದ್ರು. ಇಷ್ಟೆಲ್ಲ ಇದ್ದಾಗ ಅದು ತಾರತಮ್ಯದ ಕ್ರಮೇಣ ಶಾಸ್ತ್ರ ಹೋತು. ಸುಮ್ಮನೆ ಓದಿದ್ರೆ ಶಾಸ್ತ್ರ ಅಂತ ಕರೆಯೋದಿಲ್ಲ, ಗೊತ್ತಾಯ್ತಾ? ಅವ್ರನ್ನೆಲ್ಲ ಬಿಂಬಿಸಾರ ಕೊಂದಾಯಿತು. ನಾಳೆ ದಿವಸ ಮುಂದೆ ಹೋಗಿ ಎಷ್ಟು ಸರ್ತಿ ಆಗಿದೆ? ಒಂದು ಸರ್ತಿನ ಆಗಿರೋದು ಲೆಕ್ಕನೇ ಇಲ್ಲ. 3 ಅವತಾರದಲ್ಲೂ ಮಾಡಿದ್ದಾರೆ ಈ ಮಧ್ಯೆ ಅವರು. 3 ಅವತಾರದಲ್ಲೂ ಆ ರೀತಿ ಮಾಡಿದ್ದಾರೆ. ಆದ್ದರಿಂದ 1 ಅವತಾರಕ್ಕೆ ಲಿಮಿಟ್ ಆಗಿಲ್ಲ. ಓಂ ಶ್ರೀ ಅಪ್ಪತ್ತೇ ನಿತ್ಯ ಗಣಿತ